ಇನ್ನೊಂದ್ 2 ನಿಮಿಷ ಐತ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ನಾವು ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 158ನೆಯ ಕಾರ್ಯಕ್ರಮ. ಈ ಎಲ್ಲ ಹಿಂದಿನ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನ ಹಾಗೂ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸರುಗಳಿಗೂ ಹಾಗೂ ಉಪನ್ಯಾಸಕರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ಉಪಸ್ಥಿತಿ ಪರ ನುಡಿಗಳನ್ನಾಡಿದ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಈ ಮೂಲಕ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ವಿ. ಇಂದಿನ 158ನೇ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ 158ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಗೆ ಆಗಮಿಸಿದಂತಹ ಎಲ್ಲ ವಚನ ಸಾಹಿತ್ಯಾಸಕ್ತ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಕನಿಷ್ಠರಲ್ಲಿ ಹುಟ್ಟಿದೆ, ಉತ್ತಮರಲ್ಲಿ ಬೆಳೆದೆ, ಸತ್ತ ಶರಣರ ಪಾದವಿಡಿದೆ, ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಇಂತಿವರ ಕಂಡೆನ್ನ ಕಂಗಳ ಮುಂದಿನ ಕತ್ತಲೆ ಹರಿಯಿತು. ಕಂಗಳ ಮುಂದಿನ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾ ಬೆಳಕಿನೊಳಗೆ ಓಲಾಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಹಡಪದ ಅಪ್ಪಣ್ಣನವರ ಪುಣ್ಯಶ್ರೀ ಹಡಪದ ಲಿಂಗಮ್ಮನವರ ಈ ವಚನದೊಂದಿಗೆ ಇಂದಿನ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ಸಾರಥ್ಯದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಇಂದು 158ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಇವತ್ತಿನ ಕಾರ್ಯಕ್ರಮಗಳ ವಿವರಗಳನ್ನು ನೋಡೋದಾದ್ರೆ, ಮೊದಲಿಗೆ ಪ್ರಕೃತಿ ಜನಾರ್ದನ್ ಜೋಗೂರ್ ಅವರಿಂದ ವಚನ ಪ್ರಾರ್ಥನೆ, ನಂತರ ಸ್ವಾಗತ, ನಂತರ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ ಬೆಂಗಳೂರಿನ ಶರಣೆ ಶ್ರೀಮತಿ ಶಶಿಕಲಾ ಬಿಕೆ ಅವರಿಂದ ಶರಣೆ ಹಡಪದ ಲಿಂಗಮ್ಮನವರು ಬಗ್ಗೆ ವಿಶೇಷ ಉಪನ್ಯಾಸ. ಕೊನೆಗೆ ಎಂದಿನಂತೆ ಈ ಉಪನ್ಯಾಸದ ಮಾಲಿಕೆಯ ಸಂಯೋಜಕರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ. ಈಗ ವಚನ ಪ್ರಾರ್ಥನೆ ನಮ್ಮ ಪುಟ್ಟ ಶರಣೆ ಪ್ರಕೃತಿ ಜನಾರ್ದನ್ ಅವರಿಂದ. ಪ್ರಕೃತಿ ಮ್ಯೂಟ್ ತೆಗೀರಿ. ಮ್ಯೂಟ್ ಆಗಿದೆ ಅಲ್ಲಿ ಕೆಳಗಡೆ. ಅಲ್ಲಿ ಕೆಳಗಡೆ ಇದು ಬಟನ್ ಇರುತ್ತೆ ನೋಡಿ, ಮೈಕ್ ಬಟನ್ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ. ಕೆಳಗಡೆ ಇರುತ್ತೆ ನೋಡಿ, ಮೈಕ್ ಬಟನ್ ಐತ್ ನೋಡ್ರಿ. ಮೈಕ್ ಆನ್ ಆಗಿಲ್ಲಮ್ಮ. ಹಾ, ಈಗಾಯ್ತು. ನಿನ್ನೆ ಯಾವ ಕ್ಲಾಸ್ ಓದೆಲ್ಲ ಹೇಳಿ ವಚನ ಹಾಳಮ್ಮ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಪ್ರಕೃತಿ, ನನ್ನ ತಂದೆ ಹೆಸರು ಜನಾರ್ದನ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಬಸವಗಂಗಾ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆ ಕೊಳಗಾಬಿ. ನಾನು 2 ವಚನ ಗಾಯನ ಮಾಡುತ್ತೇನೆ. ಉಳವರು ಶಿವಾಲಯ ಮಾಡುವರು, ಉಳವರು ಶಿವಾಲಯ ಮಾಡುವರು, ನಾನೇ
ದೇಹವೇ ದೇಗುಲ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವಾ ಕೇಳಯ್ಯ ಕೂಡಲ ಸಂಗಮ ದೇವಾ ಕೇಳಯ್ಯ ಸ್ಥಾವರ ಕಲೆ ಉಂಟು ಜಂಗಮ ಕಲೆವಿಲ್ಲ ಸ್ಥಾವರ ಕಲೆ ಉಂಟು ಜಂಗಮ ಕಲೆವಿಲ್ಲ ಅಪ್ಪನು ನಮ್ಮ ಮಾದರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಪ್ಪನು ನಮ್ಮ ಮಾದರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ಕಾಣಿರಯ್ಯ ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನ ನೇತ ಕರಿಯಿರಿ ಎನ್ನ ನೇತ ಕರಿಯಿರಿ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಶರಣಾರ್ಥಿಗಳು. ಶರಣಾರ್ಥಿಗಳು ಪುಟ್ಟ. ಅಪ್ಪ ಬಸವಣ್ಣನವರ 2 ವಚನಗಳನ್ನ ತುಂಬಾ ಚೆನ್ನಾಗಿ ಹಾಡಿ. ಯಾರು ಕಲಿಸ್ಕೊಡ್ತಾರ ಇದನ್ನೆಲ್ಲ? ನಮ್ಮ ಮಮ್ಮಿ ಕಲಿಸ್ಕೊಡ್ತಾರ. ನಿನಗೂ ಮತ್ತು ನಿಮ್ಮ ತಾಯಿಗೂ ಕೂಡ ನಮ್ಮ ವೇದಿಕೆ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ಈಗ ಸ್ವಾಗತ ಕಾರ್ಯಕ್ರಮ. ಮೊದಲಿಗೆ ತನ್ನ ತೊದಲು ನುಡಿಯಿಂದ ವಚನ ಪ್ರಾರ್ಥನೆಯನ್ನು ಮಾಡಿದಂತಹ ಪ್ರಕೃತಿ ಜನಾರ್ದನ್ ಅವರಿಗೆ ನಮ್ಮ ವೇದಿಕೆಯ ವತಿಯಿಂದ ಪ್ರೀತಿಯ ಸ್ವಾಗತವನ್ನ ಕೋರ್ತೇನೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಉಪನ್ಯಾಸವನ್ನು ನೀಡುತ್ತಿರುವ ಶಶಿಕಲಾ ಬಿಕೆ ಬೆಂಗಳೂರು ಅವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ಆದರದ ಸ್ವಾಗತವನ್ನ ಕೋರುತ್ತೇನೆ. ಶರಣು ಸಮರ್ಪಣೆಯನ್ನ ನಡೆಸಿಕೊಡುತ್ತಿರುವಂತಹ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಮತ್ತು ಕಾರ್ಯಕ್ರಮದ ಸಹ ಸಂಯೋಜಕರಾದಂತಹ ಡಾಕ್ಟರ್ ಸರ್ವಮಂಗಲ ಸಕ್ರೆ ಅವರಿಗೆ ಮತ್ತು ಡಾಕ್ಟರ್ ಪುಷ್ಪಾವತಿ ಶಿಲೋಡಿ ಮಠ ಅವರಿಗೂ ಕೂಡ ನಾವು ಆತ್ಮೀಯವಾದ ಆದರದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಸಂಕುಲಕ್ಕೆ ನಮ್ಮ ವೇದಿಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತ. ಈಗ ಉಪನ್ಯಾಸದ ಸಮಯ. ಆಸೆಯ ನಳಿದು ರೋಷವ ನಿಲ್ಲಿಸಿ ಜಗದ ಪಾಶವ ಹರಿದು ಈಶ್ವರ ನೆನೆಸಿ ಕೊಂಬ ಶರಣರ ಜಗದ ಹೇಸಿಗೆಯ ನೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಲಿಂಗಮ್ಮನವರ ಬೋಧೆಯ ವಚನಗಳು ಎಂದು ಕರೆಯಲ್ಪಡುವ ಲಿಂಗಮ್ಮನವರ ವಚನಗಳು ತತ್ವ ಬೋಧನೆಗೆ ಹೆಸರಾಗಿವೆ. ಮನಸ್ಸನ್ನ ಗೆಲ್ಲುವುದು, ಋಷಡ್ವರ್ಗಗಳ ನಿಗ್ರಹ, ಗುರು ಲಿಂಗ ಜಂಗಮದ ಮಹಿಮೆ ಮುಂತಾದ ವಿಷಯಗಳ ಕುರಿತು ಸುಮಾರು 114ಕ್ಕೂ ಹೆಚ್ಚಿನ ವಚನಗಳನ್ನ ರಚಿಸಿದ ಲಿಂಗಮ್ಮನವರ ಬಗ್ಗೆ ಈಗ ಬೆಂಗಳೂರಿನ ಶರಣೆ ಶ್ರೀಮತಿ ಶಶಿಕಲಾ ಬಿಕೆ ಅವರು ತಿಳಿಸಿಕೊಡಲಿದ್ದಾರೆ. ಅವರ ಉಪನ್ಯಾಸಕ್ಕೂ ಮೊದಲು ಅವರ ಒಂದು ಪುಟ್ಟ ಪರಿಚಯವನ್ನ ಈಗ ಮಾಡಿಕೊಡ್ತಾ ಇದ್ದೀನಿ. ಮೂಲತಃ ಮಂಡ್ಯ ಜಿಲ್ಲೆಯ ಬೆಸಗರಹಳ್ಳಿಯವರಾದ ಶಶಿಕಲಾ ಬಿಕೆ ಅವರು ಮದುವೆಯ ನಂತರ ಹಾಸನದಲ್ಲಿ ವಾಸವಾಗಿದ್ದಾರೆ. 1993ರಲ್ಲಿ ಲಿಂಗೈಕ್ಯ ಪರಮಪೂಜ್ಯ ಲಿಂಗಾನಂದ ಸ್ವಾಮಿಗಳ ಪ್ರವಚನ ಕೇಳಿ ಪ್ರಭಾವಿತರಾಗಿ ಬಸವ ತತ್ವವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರು. ಲಿಂಗೈಕ್ಯ ಮಾತೆ ಮಹಾದೇವಿ ಅವರ ಮತ್ತು ಜಯಚಂದ್ರಶೇಖರ್ ಮಹಾಸ್ವಾಮಿಗಳ ಪ್ರಭಾವಕ್ಕೆ ಒಳಗಾದ ಶಶಿಕಲಾಕ್ಕ ಅವರು ಶರಣ ಮಾರ್ಗದಲ್ಲಿ ಮುನ್ನಡೆದಿದ್ದಾರೆ. ಅವರ ಸಾಹಿತ್ಯಿಕ ಕೃತಿಗಳನ್ನ ನೋಡೋದಾದ್ರೆ, ಶರಣರ ಅನುಭವಿಗಳ ಒಡನಾಟದಿಂದ ಸಾಹಿತ್ಯದ ಅಧ್ಯಯನದಿಂದ ಮೂಡಿಬಂದ ಅನುಭವದ ಅಂಗಳ ಎಂಬ ಕೃತಿ, ವಚನ ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಟವಾದ ಆಧುನಿಕ ವಚನ
ಸಿರಿ, ವಚನ ಕದಂಬ, ಆಧುನಿಕ ವಚನಕಾರರು ಎಂಬ ಪುಸ್ತಕಗಳಲ್ಲಿ ಇವರ ಸ್ವರಚಿತ ವಚನಗಳು ಪ್ರಕಟವಾಗಿವೆ. ಚೆಮ್ಮಾವುಗೆ ಎಂಬ ನಾಟಕವನ್ನ ರಚಿಸಿ ಅದರಲ್ಲಿ ಹರಳಯ್ಯನ ಪಾತ್ರವನ್ನ ಮಾಡಿದ್ದಾರೆ. ಈ ನಾಟಕ ಬೆಂಗಳೂರಿನ ಕಲಾಗ್ರಾಮದಲ್ಲಿ ಮತ್ತು ಬಸವ ಟಿವಿಯಲ್ಲಿ ಹಾಗೆ ಇನ್ನು ಹಲವಾರು ಕಡೆಯಲ್ಲಿ ಪ್ರದರ್ಶನಗಳನ್ನ ಕಂಡಿದೆ. 5 ನಾಟಕಗಳನ್ನೊಳಗೊಂಡ ಕಲ್ಯಾಣದ ಪ್ರಣತೆಗಳು ಎಂಬ ಪುಸ್ತಕ ಇನ್ನು ಮುದ್ರಣ ಹಂತದಲ್ಲಿದೆ. ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶದಲ್ಲಿ, ಮಂಡ್ಯದ ಮದ್ದೂರಿನಲ್ಲಿ ನಡೆದ ಅಖಿಲ ಕರ್ನಾಟಕ ವಚನ ಸಾಹಿತ್ಯ ಸಮ್ಮೇಳನದಲ್ಲಿ ಉಪನ್ಯಾಸಗಳನ್ನ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ 76ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸ್ವರಚಿತ ವಚನಗಳನ್ನ ವಾಚಿಸಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆ ಆಧುನಿಕ ವಚನಕಾರ್ತಿ ಶಶಿಕಲಾ ಬಿಕೆ ಅವರು ಇಂದು ಶರಣೆ ಹಡಪದ ಲಿಂಗಮ್ಮನವರು ಬಗ್ಗೆ ಉಪನ್ಯಾಸವನ್ನ ನೀಡಲಿದ್ದಾರೆ. ಅವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಮಾಡಿ ತಮ್ಮ ಉಪನ್ಯಾಸವನ್ನ. ಹಲೋ, ಕೇಳಿಸ್ತಾ ಇಲ್ವಾ ಸರ್? ಕೇಳಿಸ್ತಾ ಇದೆ. ಓಂ ಶ್ರೀ ಗುರುಬಸಲಿಂಗಾಯ ನಮಃ. ಎಲ್ಲ ಪುರಾತನ ಶ್ರೀಚನಕ್ಕೆ ಇಲ್ಲಿರ್ದೇಶ ಎಂದರೆ ಸಾರದೆ, ಬಸವ ಬಸವಯ್ಯ ಬಸವಪ್ಪ ಶರಣೆಂದರೆ ಸಾರದೆ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ ಮಹಾಮಹಿಮನಾಗಿ ಎನಗಿದೆ ದಿವ್ಯ ಮಂತ್ರ ಬಸವಪ್ರಿಯ ಕೂಡಲ ಚಂದ ಸಂಗಯನಲ್ಲಿ ಬಸವ 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 ಶರಣೆಂದರೆ ಸಾರದೆ. ಎನ್ನ ಆರಾಧ್ಯ ಗುರು ಬಸವ ತಂದೆಯ ಶ್ರೀಪಾದಕ್ಕೆ ಶರಣ ಸಮರ್ಪಿಸುತ್ತಾ ಅವರ ಕೃಪಾಶೀರ್ವಾದವನ್ನು ಬೇಡುತ್ತಾ 770 ಅಮರಗಣಗಳಿಗೆ 1,96,000 ಸಂಖ್ಯಾತ ಶರಣರ ಶ್ರೀಪಾದಕ್ಕೆ ಶರಣು ಶರಣಾರ್ಥಿಗಳು. ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಶ್ರೀ ಶಂಭುಲಿಂಗ ಹಿರೇಮಠ ಅಧ್ಯಕ್ಷರು, ಪ್ರಥಮ ಇಂಟರ್ ನ್ಯಾಷನಲ್ ಹಲೋ ಕೇಳಿಸ್ತಾ ಇಲ್ಲ ಮೇಡಮ್. ಈಗ ಕೇಳಿಸ್ತಾ ಇದೆ, ಮಾತಾಡಿ. ಹಾ, ಮಾತಾಡಿ. ವಚನ ಮಂದಾರ ವೇದಿಕೆಯಲ್ಲಿ 158ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸಕ ಮಾಲಿಕೆಯಲ್ಲಿ ಸಂಚಾಲಕರಾದ ಡಾಕ್ಟರ್ ಸರ್ವಮಂಗಳಾಸಕ್ತಿ ಅಕ್ಕ ಅವರಿಗೂ, ಡಾಕ್ಟರ್ ಪುಷ್ಪವತಿ ಮಠ ಅವರಿಗೂ, ಇದೀಗ ತಾನೇ ಪ್ರಾರ್ಥನೆಯನ್ನು ಸಲ್ಲಿಸಿದಂತ ಕುಮಾರಿ ಪ್ರಕೃತಿ ಜನಾರ್ದನ್ ಅವರಿಗೂ ಸ್ವಾಗತ ಮತ್ತು ಕಾರ್ಯಕ್ರಮದ ನಿರ್ವಹಣೆಯ ಜೊತೆಗೆ ನನ್ನನ್ನು ಪರಿಚಯಿಸಿದಂತ ಶ್ರೀಮತಿ ಅನುಪಮಾ ಪಾಟೀಲ್ ರವರು, ಶರಣ ಸಮರ್ಪಣೆ ಮಾಡಲಿರುವ ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೂ, ಹಲೋ ಮಾತಾಡಿ, ಈಗ ಕೇಳಿಸ್ತಾ ಇದೆ. ಸರ್, ಯಾಕೆ ಕಟ್ ಆಗ್ತಾ ಇದೆಯಾ? ಅದೇ ನಿಮ್ದು ನೆಟ್ವರ್ಕ್ ಇದು ಕರೆಕ್ಟ್ ಆಗಿಲ್ಲ, ಅಂದ್ರೆ ವೀಕ್ ಇದೆ. ಮಾತಾಡಿ ನೀವು.
ಹಲೋ. ಮಾತಾಡಿ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಮಾತಾಡಿಮ್ಮ. ನಿಮ್ದು ನೆಟ್ವರ್ಕ್ ವೀಕ್ ಅದರಿಂದ ಅವಾಗ ಕಟ್ ಆಗುತ್ತೆ. ನೀವು ಯು ಗೋ ಆನ್ ಸ್ಪೀಕಿಂಗ್. ಅದೇ ಈಚೆ ಕಡೆನೆ ಬಂದೆ ನಾನು. ಮಾತಾಡ್ರಿ, ಕೇಳಿಸ್ತಾ ಇದೆ ಈಗ. ಈ ವಚನ ಮಂದಾರ ಉಪನ್ಯಾಸವನ್ನು ನೀಡಬೇಕೆಂದು ಪ್ರೇರಣೆ ನೀಡಿದಂತ ಡಾಕ್ಟರ್ ನೀಲಾಂಬಿಕೆ ಅಂತ ಎಲ್ಲ ಸಹೃದಯ ಶರಣ ಬಂಧುಗಳಾದ ತಮ್ಮೆಲ್ಲರ ಶ್ರೀಪಾದಕ್ಕೆ ಶರಣಾರ್ಥಿಗಳು. ಅನುಭವದ ವಿಷಯ ಹಡಪದ ಅಪ್ಪಣ್ಣವನವರ ಪುಣ್ಯ ಸ್ತ್ರೀ ಶರಣೆ ಲಿಂಗಮ್ಮನವರು. ಗಂಟೆಯಂ ಬಿಡಿದೋರ್ವ ಟಿಂಟನಿಸಲು ನಾದ ಮುಂಟಲ್ಲದೆ ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ಮಹಾನ್ ಶಿವಯೋಗಿಣಿಯಾದಂತ ಲಿಂಗಮ್ಮ ತಾಯಿಗೆ ಶರಣಾಗಿ ಆ ತಾಯಿಯ ಕೃಪೆಯನ್ನು ಬೇಡುತ್ತಾ, ಲಿಂಗಮ್ಮನವರ ವಚನಗಳು ಬೋಧೆಯ ವಚನಗಳೆಂದೇ ಪ್ರಸಿದ್ಧವಾಗಿರುವಂತ ಅವರ ವಚನದ ಅಂಗಳಕ್ಕೆ ನಾವೆಲ್ಲರೂ ಸ್ವಲ್ಪ ಹೋಗಿ ಬರೋಣ ಅಂತ ಹೇಳ್ತಾ, ಈ ವಚನದ ಬಾಗಿಲು ತೆಗೆದು ಒಳಗೆ ಬದುಕಿರುವಂತ ಬಸವಾದಿ ಶಿವ ಶರಣರನ್ನ ಕಂಡು ಅವರ ಜೀವನದ ಅನುಭವಗಳನ್ನು ಓದಿ ತಿಳಿದು ಅವರು ಜೀವನದಲ್ಲಿ ಸಾಧಿಸಿದಂತ ನಿಲುವನ್ನ ನಾವು ಕೂಡ ಯಾವ ರೀತಿ ಸಾಧಿಸಬೇಕು ಅಂತ ಹೇಳಿ ನಮಗಾಗಿ ಅವರು ವಚನಗಳನ್ನ ಕೊಟ್ಟು ಹೋಗಿದ್ದಾರೆ. ನಾವು ಆ ಮಟ್ಟಕ್ಕೆ ಏರಲು ಸಾಧ್ಯನಾ ಅಂತ ಇವತ್ತೊಂದು ದಿವಸ ನಾವು ಯೋಚನೆ ಮಾಡ್ಬೇಕಾಗಿದೆ. ನಿತ್ಯ ಪರಿಪೂರ್ಣಕ್ಕೆ ಕರೆದೊಯ್ಯುವಂತ ಶರಣರು ಹಾಕಿಕೊಟ್ಟಂತ ಭಕ್ತಿಯ ಹಾದಿ, ಆ ಹಾದಿಯಲ್ಲಿ ನಾವು ಹೋಗ್ಬೇಕಾದ್ರೆ ನಮಗೆ ವಚನಗಳ ಮಾರ್ಗದರ್ಶನ ಖಂಡಿತ ಬೇಕೇ ಬೇಕು ಅಂತ ಹೇಳ್ತಾ, ಅಂದಿನ ಪುರುಷ ಪ್ರಧಾನ ಸಮಾಜದ ಕಪಿ ಮುಷ್ಟಿಯಲ್ಲಿ ತತ್ತರಿಸಿದಂತ ಹೆಣ್ಣು ಮಕ್ಕಳು ಬಸವಾದಿ ಶರಣರ ಸುಧಾರಣೆ ಕರೆಗೆ ಹೋಗೊಟ್ಟು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂತ ಶರಣೆಯರು. ಅವರ ಕಾಯಕ, ಅರಿವು, ಆಚಾರ, ಅಭ್ಯಾಸ, ತಾವು ಅರಿತುದನ್ನು ಅಷ್ಟೇ ಸಮರ್ಥವಾಗಿ ಕೆಚ್ಚೆದೆಯಿಂದ ಹೇಳುವಂತ ಅನುಭವದ ಆಳ, ಅನುಭವ ಪೂರ್ಣ ಉಪಮೆಗಳ ಮೂಲಕ ಹೇಳುವ ಸಾಮರ್ಥ್ಯ ಶರಣರಲ್ಲಿ ಅವರನ್ನು ಪರಿಪೂರ್ಣರನ್ನಾಗಿಸಿದೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎನ್ನುವ ಹಾಗೆ ಆದರ್ಶ ದಂಪತಿಗಳು ಗುರು ಬಸವ ತಂದೆಯ ಜೊತೆಯಲ್ಲಿ ಮೊದಲಿಂದಲೂ ಕೊನೆಯವರೆಗೂ ಎಡೆಬಿಡದೆ ಇದ್ದಂತ ಕೀರ್ತಿ ಹಡಪದ ಅಪ್ಪಣ್ಣನವರಿಗೆ ಸಲ್ಲುತ್ತದೆ. ಅಪ್ಪಣ್ಣನವರು ಬಸವಣ್ಣನವರ ಆಪ್ತರಾಗಿ, ಆಪ್ತ ಒಡನಾಡಿಯಾಗಿ, ಆಪ್ತ ಬಂಧುವಾಗಿ, ಆಪ್ತ ಹಡಪಿಗನಾಗಿ ಮೊದಲಿಂದನವರು ಕೊನೆಯವರೆಗೂ ಸಹ ಬಸವ ತಂದೆಯ ಜೊತೆಯಲ್ಲಿ ನೆರಳಿನಂತೆ ಹಿಂಬಾಲಿಸಿ ಧನ್ಯರಾದಂತ ಮಹಾನುಭಾವಿ ಪುಣ್ಯಜೀವಿ ಅಪ್ಪಣ್ಣನವರು. ಅಂತ ಆಧ್ಯಾತ್ಮವಾದಿ ಶರಣ ಅಪ್ಪಣ್ಣನವರಿಗೆ ತಕ್ಕ ಸತಿಯಾದಂಥವರು ಲಿಂಗಮ್ಮನವರು. ಆಕೆಯ ಜೀವನದ ವಿವರಗಳೇನು ನಮಗೆ ಸಿಗೋದಿಲ್ಲವಾದರೂ ಕೂಡ ಆಕೆಯ ವ್ಯಕ್ತಿತ್ವವನ್ನು ಗುರುತಿಸುವಂತ ವಚನಗಳನ್ನ ನಾವು ನೋಡಬಹುದು. ಆಕೆ ಗುರು ಚನ್ನಮಲ್ಲೇಶ್ವರನೆಂದು ಅಂತೇಳಿ ತಿಳಿದು ಬರುತ್ತೆ. ಆಕೆಯ ವಚನಗಳಲ್ಲಿ ಹೆಚ್ಚಿನ ವಿಚಾರ ಆ ಗುರುಗಳ ಬಗ್ಗೆ ತಿಳಿದು ಬರೋದಿಲ್ಲ. ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಅಯ್ಯ ನಾನು ಮಧ್ಯದಲ್ಲಿ ಹುಟ್ಟಿ ಕಷ್ಟ ಸಂಸಾರಿ ಎನಿಸಿಕೊಂಡೆ, ಕತ್ತಲೆಯಲ್ಲಿ ಮುಳುಗಿ ಕರ್ಮಕ್ಕೆ ಗುರಿಯಾಗುತ್ತಿದ್ದಡೆ ಹೆತ್ತ ತಾಯಿ ಎಂಬ ಗುರುಸ್ವಾಮಿ ಎನ್ನ ಕೊರಳಿಗೆ ಗಂಡನೆಂಬ ಲಿಂಗವ ಕಟ್ಟಿದನು ಅಂತ ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಗುರುವನ್ನ ಸ್ಮರಣೆ ಮಾಡ್ತಾರೆ. ಮಹಾದೇವನಾದ ಶರಣರ ಚನ್ನ ಮಲ್ಲೇಶ್ವರನ ಪಾದ ಹಿಡಿದು ನಾ ನಿಜ ಮುಕ್ತಳಾದೆನೆಯ ಅಂತೇಳಿ ಗುರುಗಳನ್ನ ಸ್ಮರಣೆ ಮಾಡ್ತಾರೆ. ಅದೇ ರೀತಿ ಇವರು ಹಡಪದಪ್ಪಣ್ಣವರು ಲೌಕಿಕ ವಿಚಾರದಲ್ಲಿ ಚಾಣಾಕ್ಷರಾಗಿದ್ದಂತೆ ಪಾರಮಾರ್ಥಿಕ ವಿಚಾರದಲ್ಲಿಯೂ ಕೂಡ ಒಳ್ಳೆಯ ತಿಳುವಳಿಕೆ ಉಳ್ಳವರಾಗಿದ್ರು. ಅರಿವನ್ನು ಅರಗಿಸಿಕೊಂಡು ಅದನ್ನು ಆಚರಣೆಯಲ್ಲಿ ತಂದುಕೊಂಡು ಲೌಕಿಕ ಪಾರಮಾರ್ಥಿಗಳೆರಡಲ್ಲೂ ಕೂಡ ಸುಖಮಯವಾಗಿ ಯಾವ ರೀತಿಯೂ ಎಡರು ತೊಡರು ಇಲ್ಲದಂತೆ ಲೀಲಾಜಾಲವಾಗಿ ಬದುಕನ್ನು ನಡೆಸಿಕೊಂಡು ಹೋಗುತ್ತಿದ್ದಂಥವರು. ಆದ್ದರಿಂದ ಅವರಿಗೆ ಶರಣರು ಅಪ್ಪಣ್ಣನವರನ್ನು ನಿಜಸುಖಿ ಅಪ್ಪಣ್ಣ ಅಂತ ಕರೆದ್ರೆ, ಲಿಂಗಮ್ಮನವರನ್ನು ನಿಜಮುಕ್ತೆ ಲಿಂಗಮ್ಮ ಅಂತ ಹೇಳ್ತಾ ಇದ್ರು. ನಿಜ ಸುಖಿಯ ಅರ್ಧಾಂಗಿ ನಿಜ ಮುಕ್ತೆ. ಅಪ್ಪಣ್ಣವರ ವಚನದ ಅಂಕಿತ ನಾಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಲಿಂಗಮ್ಮನವರ ಅಂಕಿತ ನಾಮ ಅಪ್ಪಣ್ಣ ಪ್ರಿಯ ಕೂಡಲ ಚನ್ನ ಬಸವಣ್ಣ. ನೋಡಿ, ಈ ವಚನದ ಅಂಕಿತ ನಾಮದಲ್ಲಿಯೂ ಕೂಡ ಇವರ ಸಾಮರಸ್ಯವನ್ನ ನಾವು ನೋಡಬಹುದು. ಅವರು ಯಾವ ರೀತಿ ಗುರುತಿಸ್ಕೊಳ್ತಾರೆ,
ಅಪ್ಪಣ್ಣನವರು ವಚನಾಂಕಿತ ಹೇಳೋದಾದ್ರೆ, ಅಪ್ಪಣ್ಣನವರಿಗೆ ಪ್ರಿಯವಾದವರು ಬಸವಣ್ಣನವರು, ಬಸವಣ್ಣನವರಿಗೆ ಪ್ರಿಯವಾದವರು ಚೆನ್ನ ಬಸವಣ್ಣನವರು. ಅದಕ್ಕೆ ಅದನ್ನೇ ಅಂಕಿತ ಇಟ್ಕೊಳ್ತಾರೆ, ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣ, ಅಪ್ಪಣ್ಣ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಅದೇ ರೀತಿ ಲಿಂಗಮ್ಮನವರ ಅಂಕಿತವನ್ನ ನಾವು ನೋಡೋದೇ ಆದ್ರೆ, ಲಿಂಗಮ್ಮನವರಿಗೆ ಪ್ರಿಯವಾದಂತವರು ಪತಿ ಅಪ್ಪಣ್ಣನವರು, ಅಪ್ಪಣ್ಣನವರಿಗೆ ಪ್ರಿಯವಾದಂತವರು ಚೆನ್ನ ಬಸವಣ್ಣನವರು. ಅದಕ್ಕೆ ಹೇಳ್ತಾರೆ ಅಪ್ಪಣ್ಣ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಎಷ್ಟು ಚೆನ್ನಾಗಿ ಇಬ್ರು ವಚನದ ಅಂಕಿತ ನಾಮಗಳು ಒಂದೇ ರೀತಿಯಾಗಿ ಇದಾಗೆ ಅಂತ ಅಂದ್ರೆ ಅವರ ಸಾಮರಸ್ಯದ ಬದುಕನ್ನ ನಾವು ಗುರುತಿಸ್ಕೊಳ್ಬಹುದು. ಲಿಂಗಮ್ಮನವರು ತಮ್ಮ ವಚನಗಳಲ್ಲಿ ಹೇಳಬೇಕಾದ ವಿಷಯಗಳನ್ನು ಅಚ್ಚುಕಟ್ಟಾಗಿ, ನೇರವಾಗಿ, ಸ್ಪಷ್ಟವಾಗಿ ಹೇಳಿದ್ದಾರೆ. ನೇರ ಮತ್ತು ನಿರ್ದಾಕ್ಷಿಣ್ಯ ಇವೆರಡೂ ಕೂಡ ಲಿಂಗಮ್ಮನವರ ವಚನಗಳ ವೈಶಿಷ್ಟ್ಯದ ಜೊತೆಗೆ ಅವರ ಅನುಭವ ಪೂರ್ಣವಾದ, ಪಾಂಡಿತ್ಯ ಪೂರ್ಣವಾಗಿರುವಂತ ವಚನಗಳನ್ನ ನಾವು ನೋಡ್ಬೋದು. ಸುಮಾರು 113 ವಚನಗಳು ಸಿಕ್ಕಿವೆ. ಅದರಲ್ಲಿ ಮಂತ್ರ ಗೋಪೆ ವಚನಗಳು ಸಹ ಇದೆ. ಇವುಗಳು ಕೇವಲ ತತ್ವ ಬೋಧನೆಗಾಗಿ ರಚಿಸಿರುವಂತ ವಚನಗಳಾಗಿರದೆ ಉತ್ತಮ ಸಾಹಿತ್ಯದ ಅಂಶಗಳನ್ನು ಒಳಗೊಂಡ, ಸಾಹಿತ್ಯದ ಪ್ರಪಂಚದಲ್ಲಿ ಶಾಶ್ವತವಾಗಿ ನಿಲ್ಲಬಂತ ಸತ್ವವನ್ನು ಒಳಗೊಂಡಂತ ವಚನಗಳು ಅಂತ ಹೇಳ್ಬಹುದು. ಲಿಂಗಮ್ಮನವರು ತಾವು ಕ್ರಮಿಸಿದ ಸಾಧನ ಮಾರ್ಗವನ್ನ ತಮ್ಮ ವಚನದಲ್ಲಿ ಹೇಳ್ತಾರೆ. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ, ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕೊಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು, ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾಬೆಳಗಿನಲ್ಲಿ ಓಳಾಡಿ ಸುಖಯಾದನೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ತಾವು ಹುಟ್ಟಿ ಬೆಳೆದ ವಿಷಯಗಳ ಬಗ್ಗೆ ನಿರೂಪಣೆಯನ್ನ ಕೊಡ್ತಾ ಹೋಗ್ತಾರೆ. ನೋಡಿ ಅವರ ಭಾಷೆಯ ಮೇಲೆ ಹೇಗೆ ಹಿಡಿತಾ ಇತ್ತು. ಅವ್ರು ಯಾವ ಶಾಲೆ ಕಾನ್ವೆಂಟ್ಗಳಲ್ಲಿ ಓದೋರಲ್ಲ, ಆದರೂ ಕೂಡ ಇಂಥ ಉತ್ಕೃಷ್ಟವಾದ ವಚನಗಳನ್ನ ರಚನೆ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಅದ್ಭುತವಾಗಿರುವಂತಹದ್ದು. ನಾನು ಹೇಳ್ತಾರೆ ಅವರು ಕನಿಷ್ಠದಲ್ಲಿ ಹುಟ್ಟಿದೆ ಅಂದ್ರೆ ನಾನು ಅತ್ಯಂತ ಕೀಳು ವರ್ಗದಲ್ಲಿ ಹುಟ್ಟಿದವಳು ಅಂತ ಹೇಳ್ತಾರೆ. ಆದ್ರೆ ಮನುಷ್ಯನ ಹುಟ್ಟೆ ಮುಖ್ಯ ಅಲ್ಲ ಅಂತಾನೂ ಹೇಳ್ತಾರೆ. ಏಕೆಂದ್ರೆ ಸಿಕ್ಕಂತ ಅವಕಾಶದಲ್ಲಿ ನಾನು ಹೇಗೆ ಬೆಳೆದೆನೆಂದು ಹೇಳ್ತಾರೆ. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ ಅಂದ್ರೆ ಸತ್ಯ ಶರಣರ ಪಾದ ಹಿಡಿದೆ. ಅವರು ಆಗಿನ ಕಾಲದಲ್ಲಿ ರಾಜರ ಆಳ್ವಿಕೆ ಇತ್ತು. ನಾ ರಾಜರ ಪಾದ ಹಿಡಿದೆ ಅಂತ ಹೇಳಿಲ್ಲ, ಶರಣರ ಪಾದ ಹಿಡಿದೆ ಅಂತ ಹೇಳ್ತಾರೆ. ಕಲ್ಯಾಣದ ಶರಣರ ಪಾದ ಹಿಡಿದೆ. ಆ ಶರಣರ ಪಾದ ಹಿಡಿದು ಗುರುವ ಕಂಡೆ, ಗುರುವಿನ ಅನುಗ್ರಹವನ್ನ ಪಡೆದುಕೊಂಡೆ, ಗುರುವಿನ ಕರುಣೆಯಿಂದ ಲಿಂಗವ ಕಂಡೆ. ನಾವು ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲದಂತ ಕಾಲದಲ್ಲಿ, ಅಂದಿನ ಕಾಲದಲ್ಲಿ ಆ ಇಷ್ಟಲಿಂಗವನ್ನು ಪಡೆದುಕೊಂಡು ಆ ಪರಮಾತ್ಮನನ್ನು ಪೂಜಿಸುವಂತ ಅವಕಾಶ ಸಿಕ್ಕಾಗ ಅವ್ರಿಗೆ ಅದೆಷ್ಟು ಆನಂದ ಆಗಿರ್ಬಹುದು ಅಂತ ಅಂದ್ರೆ ನಿಜವಾಗ್ಲೂ ಕಲ್ಪನೆ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯವಿಲ್ಲದಂತ ಒಂದು ತುಂಬಾ ಆಶ್ಚರ್ಯ ಅನುಭವಿಸಿದ್ದಾರೆ ಅಂತ ಈ ಸಂತೋಷದಿಂದ ಆಗಿರ್ಬೋದು ಅಂತ ನಾನು ಅನ್ಕೊಳ್ತಾ, ಈ ಶರಣರ ಒಡನಾಟ ಸಿಕ್ತು, ಗುರು ಮತ್ತು ಲಿಂಗ ಎರಡನ್ನೂ ನಂಬಿದ ಶರಣರ ಸಮೂಹ ಸಿಕ್ತು. ಅದಕ್ಕಾಗಿ ಜಂಗಮವ ಕಂಡೆ, ಇದರ ಪರಿಣಾಮವಾಗಿ ಪಾದೋದಕವ ಕಂಡೆ. ಇಲ್ಲಿ ಪಾದೋದಕ ಪ್ರಸಾದದ ವ್ಯವಸ್ಥೆ ಒಳಗೆ ಹೇಳ್ತಾರೆ, ಯಾರು ಮೇಲು ಕೀಳು ಅನ್ನೋದೇ, ಎಲ್ಲರೂ ಕೂಡ ಸಮಾನರು, ಸಮಾನ ಮನಸ್ಕರಾಗಿದ್ರು. ಆದ್ದರಿಂದ ಅಲ್ಲಿ ನಾನು ನೀನು ಎಲ್ಲರೂ ಸಹ ಧರ್ಮೀಯರು, ಸಹ ಬಂಧುಗಳು. ಆ ಸಂಕೇತವಾಗಿ ಪಾದೋದಕವನ್ನು ಪಡೆದುಕೊಂಡೆ, ಪ್ರಸಾದವನ್ನು ಕೊಂಡೆ. ಪ್ರಸಾದವನ್ನು ಚೆಲ್ಲದಂತೆ, ತಟ್ಟೆಯಲ್ಲಿ ಉಳಿಸದಂತೆ, ತಟ್ಟೆ ತೊಳೆದು ಕೂಡುವಂತ ಒಂದು ಗಂಭೀರ ತತ್ವವನ್ನು ಕೊಟ್ಟಂತವರು ಗುರು ಬಸವ ತಂದೆ. ಅವ್ರು ಹೇಳ್ತಾರೆ ಜಗತ್ತಿಗೆ ಯಾವ ರೀತಿ ಪ್ರಸಾದ ತತ್ವವನ್ನ ಹೇಳ್ತಾರೆ ಅಂದ್ರೆ, ಅವ್ರು ತಟ್ಟೆದು ಹೇಳ್ತಾರೆ ಅರ್ಧ ತಿಂದು ಅರ್ಧ ಬಿಡೋದು ಅಪರಾಧ ಅಂತ ಹೇಳ್ತಾರೆ. ಯಾಕೆಂದ್ರೆ ಅರ್ಧ ತಿಂದು ಅರ್ಧ ಆಹಾರವನ್ನು ಬಿಟ್ರೆ ಇನ್ನೊಬ್ಬರ ಊಟವನ್ನು ಕಸಿದುಕೊಂಡಂತೆ ಅಂತ ಹೇಳ್ತಾರೆ, ಮತ್ತೆ ಪರಮಾತ್ಮನಿಗೆ ದ್ರೋಹವನ್ನ ಮಾಡದಂತೆ ಅಂತ. ಅದಕ್ಕೆ ಪ್ರಸಾದವನ್ನು ಸ್ವೀಕರಿಸಿದವನ ಜೀವನ ಕೂಡ ಪ್ರಸನ್ನವಾಗಿರುತ್ತೆ ಅಂತ ಹೇಳ್ತಾರೆ. ಇಡೀ ಜಗತ್ತಿಗೆ ಪ್ರಸಾದ ತತ್ವವನ್ನು ಕೊಟ್ಟಂತವರು ಅಪ್ಪ ಬಸವ ತಂದೆ. ಅವರು ತಮ್ಮ ಇದರಲ್ಲಿ ಹೇಳ್ತಾರೆ ವಚನದಲ್ಲಿ, ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರುವನಿ ಹಾರದೆ, ದ್ರವಗುಂದದೆ, ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ, ಇಂತಪ್ಪ ಸಪ್ತವಿಧ ಭಕ್ತಿ ಬಿಡಿದು ಆಚರಿಸುವಲ್ಲಿ ಎಚ್ಚರ ಅಂತ ಹೇಳಿ ಎಚ್ಚರಿಕೆಯನ್ನು ಸಹ ಕೊಡ್ತಾರೆ. ಮಹತ್ವಪೂರ್ಣವಾದಂತ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ ಈ 5 ಪಡೆದುಕೊಂಡು ಅಂದ್ರೆ ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತು. ಅಂದ್ರೆ ಕತ್ತಲೆ ಅಂದ್ರೆ ಅಜ್ಞಾನ, ಅಲ್ಲಿ ಸುಜ್ಞಾನದ ಬೆಳಕು ಆವರಿಸಿತ್ತು. ಆ ಸುಜ್ಞಾನ ಬೆಳಕಿದಲ್ಲಿ ಆ ಮಂಗಳದ ಮಹಾಬೆಳಗಿನಲ್ಲಿ ನಾನು ಓಲಾಡಿದೆ, ತೇಲಾಡಿದೆ, ಆ ಪ್ರಕಾಶದಲ್ಲಿ ನಾನು ತೇಲಾಡಿದೆ, ಸುಖಿಯಾದೆ ಅಂತ ಹೇಳ್ತಾರೆ. ಅಂತಹ ಮಂಗಳದ ಮಹಾಬೆಳಗಿನ ಓಲಾಡಿ ಸುಖಿಯಾಗುವುದನ್ನು ಬಿಟ್ಟು ಇವತ್ತಿನ ಜನಗಳು ಅವ್ರು ಹೇಳ್ತಾರೆ ಮತ್ತೊಂದು ವಚನದಲ್ಲಿ, ಕಂಡ ದೇವರ ಹೋಗಿ ದೇವರನ್ನು ಹುಡುಕುವವರಿಗೆ ತಮ್ಮ ವಚನದಲ್ಲಿ ಹೇಳ್ತಾರೆ, ಬಂಡಿಯ ಮೇಲಣ ಹೆಳವನಂತೆ ಕಂಡ ಕಡೆಗೆ ಹೋಗಿ ಹಲುಬಿದರೆ ನಿಮಗೆ ಬಂದುದೇನಿರೋ. ಆ ಮಹಾಗಣವ ನರಿಯುವುದಕ್ಕೆ ಹಾಡಿದಡಿಲ್ಲ, ಅರಸಿದಡಿಲ್ಲ, ಹೇಳಿದಡಿಲ್ಲ, ಕೇಳಿದಡಿಲ್ಲ,
ಇವನೇನ ಮಾಡಿದಡೆಯು ವಾಯಕ್ಕೆ ವಾಯವೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಕೂಡಲ ಚೆನ್ನ ಬಸವಳ್ಳಿ. ಶರಣರ ಒಡನಾಟದಲ್ಲಿ ನಿಜದ ನಿಲುವಿನೊಳಗಿದ್ದು ತಾವು ಕಂಡುಂಡಂತ ಅನುಭವವನ್ನು ಎಲ್ಲರಿಗೂ ಹಂಚಬಲ್ಲ ಮಹಾನ್ ಶರಣೆ ಲಿಂಗಮ್ಮನವರು. ಆಡಂಬರದ ಆಚರಣೆಯಿಂದ ಆ ಮಹಾಗಣವನ್ನ ಅರಿಯೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ನಮ್ಮ ಸಮಾಜದಲ್ಲಿ ಎಂತಹ ಆಡಂಬರ ಪೂಜೆಗಳನ್ನೇ ಮಾಡ್ತಾ ನಿಜವಾದ ಭಕ್ತಿಯನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ತಾರೆ. ಇವತ್ತು ಭಕ್ತಿ ಯಾವ ರೀತಿ ಇದೆ ಅಂದ್ರೆ ಪೂಜೆ ಮಾಡೋದನ್ನ ಗಂಟೆಗಟ್ಲೆ ಪೂಜೆ ಮಾಡೋದನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಅಂಬಿಗರ ಚೌಡಣ್ಣರು ಹೇಳುತ್ತಾರೆ, ಆರಿಕೆ ಬಿತ್ತಿದ ಗಿಡದ ಹೂವ ಕೊಯ್ದು ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ನಾಡೆಲ್ಲರೂ ನೋಡಿ ಎಂದು ಪೂಜಿಸಿದ ಪುಣ್ಯ ಹೂವಿಗೋ ನೀರಿಗೋ ನಾಡೆಲ್ಲಕ್ಕೋ ಪೂಜಿಸಿದಾತನಗೋ ನಾನರಿಯೇ ನೀ ಹೇಳೆಂದ ನಂಬಿಗರ ಚೌಡಯ್ಯ. ಅಂದ್ರೆ ಪೂಜಿಸುವ ಮೂಲಭೂತವಾದ ಹಕ್ಕನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಈಗಿನ ನಲ್ಲಿಯ ವ್ಯವಸ್ಥೆ ಅದು ಇರ್ಲಿಲ್ಲ, ಬಾವಿಯನ್ನ ತೋಡಿಸ್ತಾ ಇದ್ರು. ರಾಜರದ್ದು ಊರ ಜನರೆಲ್ಲ ಸೇರ್ಕೊಂಡು ಬೇರೆ ಕೆರೆ ಕಟ್ಟೆ ಬಾವಿಗಳನ್ನ ಕಟ್ಟಿಸ್ತಾ ಇದ್ರು. ಆ ಕಟ್ಟಿಸಿದಂತ ಕೆರೆಯ ನೀರನ್ನು ತಂದು ನಾನ್ ಮಹಾಪೂಜೆ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ನೋಡಿ ಬನ್ನಿ ಅಂತ ಕರೀತಾರೆ. ಎಲ್ಲವನ್ನೂ ಕೊಟ್ಟಂತವ ಪರಮಾತ್ಮ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿಸು ಸೂಸುವ ಗಾಳಿ ನಿಮ್ಮ ದಾನ. ನಾವು ವಾಸ ಮಾಡೋ ಭೂಮಿ, ನೀರು, ಗಾಳಿ, ಮಳೆ, ಬೆಳೆ ಎಲ್ಲವನ್ನೂ ಕೊಟ್ಟಂತದ್ದು ಪರಮಾತ್ಮನ ಕೊಡುಗೆ. ಅದನ್ನ ಇಟ್ಟುಕೊಂಡು ಜನರವನ್ನ ಪೂಜೆಯನ್ನು ನೋಡಲಿಕ್ಕಾಗಿ ಬಂದಿದ್ದಾರೆ. ಆ ಪೂಜೆ ನೋಡಕ್ ಬಂದಾಗ ಪೂಜೆ ಆಗಿದೆ, ಪೂಜಿಸಿದ ಪುಣ್ಯ ಒಂದು ಕಡೆ ಇದೆ. ಆ ಪುಣ್ಯ ಯಾರಿಗೆ ಕೊಡ್ಬೇಕು ಅಂತ ಕೇಳ್ತಾರೆ. ಹೂವಿಗೋ ನೀರಿಗೋ ನಾಡೆಲ್ಲಕ್ಕೋ ಪೂಜಿಸಿದಾತನಗೋ. ಯಾಕೆಂದ್ರೆ ಪೂಜೆಗಳು ಜನರ ಪುಣ್ಯ ಅಂತ ಅಂದ್ರೆ ಆ ಜನಗಳು ಪೂಜೆ ಮಾಡಿಲ್ಲ. ಕೇವಲ ಹೊರಗಿನ ಪೂಜೆ ಪುಣ್ಯ ಆಗೋದಿಲ್ಲ, ಕರ್ತವ್ಯ ಆಗುತ್ತೆ. ಅದಕ್ಕೆ ಫಲ ಯಾರಿಗೂ ಸಿಗಲ್ಲ. ಯಾಕೆಂದ್ರೆ ಅಲ್ಲಿ ಭಕ್ತಿನೂ ಇಲ್ಲ, ಭಾವನೆನೂ ಇಲ್ಲ, ವಾಸ್ತವಿಕತೆ ಅಂದ್ರೆ ಮೊದಲೇ ಇಲ್ಲ. ಅದಕ್ಕೆ ಆ ವಾಸ್ತವಿಕತೆಯ ವಿಚಾರವನ್ನು ಕೇಳುವಂತ ಧೈರ್ಯವೂ ಯಾರಿಗೆ ಇಲ್ಲ. ಅದಕ್ಕೆ ನೀರಿಗೋ ನಾಡಿಗೋ ಪೂಜಿಸಿದ ಅಥವಾ ನನಗ್ ಗೊತ್ತಿಲ್ಲ ನೀ ಹೇಳಿ ಅಂತ ಕೇಳೋದನ್ನ ಅದನ್ನ ಇಲ್ಲಿ ಲಿಂಗಮ್ಮನವ್ರು ಹೇಳ್ತಾರೆ. ಬಂಡಿಯ ಮೇಲನ ಹೆಳವನಂತೆ, ಅಂದ್ರೆ ಒಂದ್ ಬಂಡಿನಲ್ಲಿ ಹೆಳವ ಕೂತ್ಕೊಂಡಿದ್ದಾನೆ, ನಾನು ಭಕ್ತಿವಂತ ಅಂತ ತೋರ್ಸ್ಕೊಳ್ಳೋದಿಕ್ಕೆ ಎಲ್ಲಾ ದೇವರುಗಳನ್ನ ನಾನು ಎಲ್ಲರನ್ನೂ ನೋಡ್ಬೇಕು, ಎಲ್ಲ ಎಂಬ ಭಾವನೆಯಿಂದ ಎಲ್ಲಾ ದೇವತೆಗಳನ್ನ ನೋಡ್ಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಹೇಳಿ 100 ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಹಾಡ್ತಾನೆ. ಭಕ್ತಿಯಿಂದ ನನಗ್ ಶಕ್ತಿ ಕೊಡು, ನನಗ್ ಸಾಮರ್ಥ್ಯ ಕೊಡು ಅಂತ ಬೇಡ್ತಾನೆ. ಇಷ್ಟೆಲ್ಲ ಯಾತ್ರೆ ನಾನು ಮಾಡಿದೀನಿ ಅಂತ ಎಲ್ರಿಗೂ ಹೇಳ್ತಾನೆ, ನಾನು ಇಷ್ಟೊಂದು ಯಾತ್ರೆ ಮಾಡಿದ್ದೀನಿ. ಆದರೆ ಆತನಲ್ಲಿ ಯಾವ ಒಂದು ಕ್ರಿಯಾಚರಣೆ ಆಗ್ಲಿ, ಏನ್ ಮಾಡ್ಬೇಕು, ನಾನ್ ಸಾಧನೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಏನು ಮಾಡದೆ ದೇವಸ್ಥಾನಗಳಿಗೆ ಹೋದೆ, ನಾನ್ ದೇವ್ರನ್ನ ಬೇಡದೆ ಅಂತ ಅಂದ್ರೆ ಆ ಘನ ಸತ್ಯವನ್ನು ಅರಿಯೋದಿಕ್ಕೆ ಸಾಧ್ಯವೇ ಅಂತ ಇಲ್ಲಿ ಲಿಂಗಮ್ಮನವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಡುವುದು ಹರಸುವುದು ಅಂದ್ರೆ ದೇವರ ಮೇಲೆ ಸುಶ್ರಾವ್ಯವಾಗಿ ನಾವು ಹಾಡೋದನ್ನ ಕೇಳ್ತೀವಿ. ದೇವರಿಗೆ ಇದರಲ್ಲಿ ಇಲ್ಲ, ದೇವರಿಗೆ ನೀ ಎದ್ದೇಳು, ಕೋಗಿಲೆ ಕೂಗ್ತಾ ಕೋಗಿಲೆ ಹಾಡ್ತಾ ಇದೆ, ಸೂರ್ಯ ಬಂದಿದ್ದಾನೆ ನೀ ಏಳು ಎದ್ದೇಳು ಅಂತೇಳಿ ಎಚ್ಚರಿಸುವ ಸ್ತುತಿಯನ್ನ ನಮ್ಮಲ್ಲಿ ನೋಡಿದೀವಿ ನಾವು. ಅದನ್ನೇ ಲಿಂಗಮ್ಮನವ್ರು ಹೇಳ್ತಾರೆ, ಹಾಡಿದಡಿಲ್ಲ ಹರಸಿದಡಿಲ್ಲ. ಹಾಡೋದ್ರಿಂದ ದೇವ್ರು ಸಿಗ್ತಾನೇನು? ಇವತ್ತು ಮೊಬೈಲ್ಗಳಲ್ಲಿ ಇವತ್ತು ಹಬ್ಬಗಳು ಬಂತು ಅಂದ್ರೆ ಆ ಹಾಡುಗಳನ್ನ ಹಾಕಿ ಮಂತ್ರಗಳನ್ನ ಹೇಳಿ ಪೂಜೆ ಮಾಡುವಂತ ವ್ಯವಸ್ಥಿತ ಇವತ್ತು ಇದೆ. ಅದರಲ್ಲಿ ಆ ವ್ಯವಸ್ಥೆಯನ್ನು ನೋಡಿದಾಗ ನಮ್ಗೆ ಅನ್ಸುತ್ತೆ ಅಲ್ಲಿ ಭಕ್ತಿಯ ಕೊರತೆಯನ್ನ ನಾವು ನೋಡ್ಬೋದು. ಭಕ್ತಿ ಇಲ್ಲ, ಕೇವಲ ಕ್ಯಾಸೆಟ್ ಹಾಕೊಂಡು ಪೂಜೆ ಮಾಡಿ ಅರ್ಪಣೆ ಮಾಡಿ ನಾನು ಪೂಜೆ ಮಾಡ್ದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಬಸವ ತಂದೆ ಹೇಳ್ತಾರೆ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಭಕ್ತಿಯ ಹಾದಿಯನ್ನು ತೋರಿಸಿದಂತವರು. ಅದಕ್ಕೆ ಹೇಳ್ತಾರೆ, ಆ ಮಹಾಗಣವನ್ನು ಅರಿಯೋದಿಕ್ಕೆ ಜ್ಞಾನ ಮತ್ತು ಕ್ರಿಯೆ ಜೊತೆಗೆ ಭಕ್ತಿ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾನು ಬೇರೆ ಪರಮಾತ್ಮ ಬೇರೆ ಅನ್ನುವಂತ ಭೇದ ಭಾವ, ದ್ವೈತ ಭಾವ ಇಲ್ಲ, ಎಲ್ಲವನ್ನೂ ಒಳಗೊಂಡಂತ ಸತ್ಯ ಇದೆ. ಅದು ಆ ಮಹಾಗಣವನ್ನು ಅರಿಯೋದಿಕ್ಕೆ ಶ್ರದ್ಧೆ ಇರಬೇಕು, ಶ್ರದ್ಧೆ ಜೊತೆಗೆ ನಿಷ್ಠೆ ಇರಬೇಕು. ಆತ್ಮವಿಶ್ವಾಸದಿಂದ ಅಂದ್ರೆ ಎಚ್ಚರಿಕೆಯಿಂದ ಸಾಧನೆ ಮಾಡಿ ಆ ಆನಂದವನ್ನು ಅನುಭವಿಸಿದಾಗ ಮಾತ್ರ ಆ ಘನವನ್ನು ಅರಿಯಲು ಸಾಧ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಘನವನ್ನು ಅರಿಯುವುದಕ್ಕೆ ನಾವು ಹೇಗಿರ್ಬೇಕು ಅಂತೇಳಿ ನಮಗೂ ಕೂಡ ಅವರು ಎಚ್ಚರಿಕೆಯನ್ನು ಕೊಡ್ತಾರೆ. ಹೊತ್ತಿಗೆ ಮೆತ್ತ ಹಾಕಿ ತಿಪ್ಪೆಯಲ್ಲಿ ಕರ್ಪೂರವ ನರಸುವಂತೆ, ತಿಪ್ಪೆಯಂತಹ ಒಡಲೊಳಗೆ ಹೊತ್ತಿಗೆ ಮೆತ್ತೆ ಹಾಕಿ ತಿಪ್ಪೆಯಲ್ಲಿ ಕರ್ಪೂರ ನರಸುವಂತೆ, ತಿಪ್ಪೆಯಂತಹ ಒಡಲೊಳಗೆ ಆ ಕರ್ತುವ ನರಸಿಯನಿಂದ ಅಣ್ಣಗಳಿರ ನೀವು ಕೇಳಿರೋ ಏಳಿಹೇನು. ಆ ಕರ್ತೃವ ನರಸುವುದಕ್ಕೆ ಚಿತ್ತ ಹೇಗಾಗಬೇಕೆಂದರೆ ಜಲದೊಳಗಣ ಸೂರ್ಯನ ಪ್ರತಿಬಿಂಬದಂತಿರಬೇಕು, ಮೋಡವಿಲ್ಲದ ಚಂದ್ರಮನಂತಿರಬೇಕು, ಬೆಳಗಿದ ದರ್ಪಣದಂತಿರಬೇಕು. ಹೀಗೆ ಚಿತ್ತ ಶುದ್ಧವಾದಲ್ಲದೆ ಆ ಕರ್ತೃವಿನ ನೆಲೆಯ ಕಾಣಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಕೂಡಲ ಚೆನ್ನ ಬಸವಣ್ಣನ ಶರಣರು. ಇಲ್ಲಿ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ಮನೆಗಳಲ್ಲಿ ದನ ಕರು ಕಟ್ಕೊಂಡಿರ್ತಾರೆ. ಆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದು ಸಗಣಿ ಹಾಕುತ್ತೆ, ಗಂಜಲ ಉಯ್ತೆ, ಕಸ ಕಡ್ಡಿ ಎಲ್ಲ ತಗೊಂಡೋಗಿ ಒಂದ್ ಕಡೆ ಹಾಕ್ತಾರೆ. ಅದನ್ನ ತಿಪ್ಪೆ ಅಂತ ಹೇಳ್ತಾರೆ.
ಆಗಿನ ಕಾಲದ ಒಂದು ಪರಿಸ್ಥಿತಿಯಲ್ಲಿ ನೋಡಿದಾದ್ರೆ ಅಲ್ಲಿ ಟಾಯ್ಲೆಟ್ಗಳ ವ್ಯವಸ್ಥೆ ಇರ್ಲಿಲ್ಲ. ಆ ದೊಡ್ಡವರು ಚೊಂಬ್ ತಗೊಂಡು ಹೊರಗಡೆ ಬೈಲಿಗೆ ಹೋದ್ರೆ ಮಕ್ಕಳು ಆ ತಿಪ್ಪೆ ಮೇಲೆ ತಮ್ಮ ಬಹಿರ್ದೆಸೆಗೆ ಹೋಗ್ತಾ ಇದ್ರು. ಅದಕ್ಕೆ ತಿಪ್ಪೆ ತುಂಬಾ ವಾಸನೆ ಬರ್ತಾ ಇತ್ತು. ಆ ತಿಪ್ಪೆ ವಾಸನೆ ಬರ್ತಾ ಇದೆ ಅಂತ ಹೇಳಿ ಎಷ್ಟು ಕರ್ಪೂರ ಹಾಕಿದ್ರು ಕೂಡ ಆ ತಿಪ್ಪೆಯ ವಾಸನೆ ಕರ್ಪೂರದ ಸುವಾಸನೆ ಬೀರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅದಕ್ಕೆ ತಿಪ್ಪೆಯ ಉದಾಹರಣೆಯನ್ನು ಕೊಡ್ತಾರೆ. ತಿಪ್ಪೆಯನ್ನ ಉದಾಹರಣೆ ಕೊಟ್ಟು ನಮ್ಗೆ ಹೇಳ್ತಾರೆ, ತಿಪ್ಪೆಯಂತಹ ಒಡಲೊಳಗೆ ಆ ಕರ್ತೃವ ನರಸಿಯನೆಂಬ ಅಣ್ಣಗಳಿರ ನೀವು ಕೇಳಿರೋ. ಆ ಕರ್ತೃವ ನರಸುವುದಕ್ಕೆ ಚಿತ್ತ ಹೇಗಾಗಬೇಕೆಂದಳೆ. ಅಂದ್ರೆ ತಿಪ್ಪೆಯಂತಹ ಒಡಲು ಅಂತ ಹೇಳ್ತಾರೆ. ನಮ್ಮ ಶರೀರವು ಒಂದು ತಿಪ್ಪೆ ಅಂತ ಹೇಳ್ತಾರೆ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ 3 ಹೊತ್ತು 4 ಬೇಕಾದ್ದು ಬೇಡ ಎಲ್ಲವನ್ನು ಹಾಕಿ ತಿಪ್ಪೆ ಗುಂಡಿಯನ್ನಾಗಿ ಮಾಡ್ಕೊಂಡಿದ್ದೀರಾ. ಆ ದೇವನನ್ನು ಕಾಣೋದಿಕ್ಕೆ ಹುಡುಕಿದ್ರಲ್ಲಿ ಹೇಗೆ ಸಿಗೋದಿಕ್ ಸಾಧ್ಯ? ಹೊರಗಡೆ ಎಲ್ಲೂ ಇಲ್ಲ. ದೇವರು ನಿಮ್ಮೊಳಗೆ ಇದ್ದಾನೆ. ಆ ನಿಮ್ಮೊಳಗೆ ಇರುವಂತ ದೇವನನ್ನು ಕಾಣಬೇಕು ಅಂದ್ರೆ ಈ ಶರೀರ ಬಹಳ ಮುಖ್ಯವಾಗಿರುವಂತಹದ್ದು. ಅದಕ್ಕೆ ಬಸವ ತಂದೆ ಹೇಳ್ತಾರೆ, ಕೂಡಲ ಸಂಗನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳ್ತಾರೆ. ಆ ಕರ್ತೃವ ನರಸುವುದಕ್ಕೆ ಚಿತ್ತ ಹೇಗಾಗಬೇಕು ಅಂತ ಹೇಳ್ತಾರೆ. ಚಿತ್ತ ಹೇಳ್ತಾರೆ ಅಂತರಿಂದ್ರಿಯ, ಚಿತ್ತ ಬುದ್ಧಿ ಮನ ಅಹಂಕಾರ, ಇವು ಅಂತರಿಂದ್ರಿಯಗಳು ಅಂತಃಕರಣ ಚತುಷ್ಟಯಗಳು ಅಂತ ಹೇಳ್ತಾರೆ. ಕಣ್ಣು ಕಿವಿ ಮೂಗು ಚರ್ಮ ಇವೆಲ್ಲ ಪಂಚ ಜ್ಞಾನೇಂದ್ರಿಯಗಳು, ಇವು ಬಹಿರಿಂದ್ರಿಯಗಳಾದ್ರೆ ಈ ಅಂತರಿಂದ್ರಿಯ ಅಂದ್ರೆ ಮನಸ್ಸು ಕಿಟಿಕಿ ಬಾಗಿಲು ಇದ್ದಂತೆ. ಆ ಮನಸ್ಸು ಹೊರಗಿನ ವಸ್ತುಗಳನ್ನ ಕಣ್ಣಿನ ಮೂಲಕ ಹೋಗಿ ನೋಡುತ್ತೆ, ಚಿತ್ತದೊಳಗೆ ತಂದು ಸ್ಟೋರ್ ಮಾಡುತ್ತೆ. ಕಿವಿ ಅನೇಕ ಶಬ್ದಗಳನ್ನು ಕೇಳುತ್ತೆ, ಗ್ರಹಿಸುತ್ತೆ. ಮೂಗು ವಿಧ ವಿಧವಾದ ಸುಗಂಧ ದುರ್ಗಂಧ ಎಲ್ಲವನ್ನು ಗ್ರಹಿಸುತ್ತೆ. ಅದೇ ರೀತಿ ನಾಲಿಗೆ ವಿಧ ವಿಧ ರೀತಿಯ ರುಚಿಗಳನ್ನ ಆಸ್ವಾದಿಸುತ್ತೆ. ಅದೇ ರೀತಿ ಚರ್ಮ ಶೀತ ಉಷ್ಣಗಳನ್ನು ಅನುಭವಿಸುತ್ತೆ. ಈ ಎಲ್ಲ ವಿಷಯಗಳನ್ನ ಪಂಚೇಂದ್ರಿಯಗಳು ಗ್ರಹಿ ತಂದು ಚಿತ್ತದೊಳಗೆ ಸ್ಟೋರ್ ಮಾಡಿರುತ್ತೆ. ಅದ್ ಹ್ಯಾಕ್ ಸ್ಟೋರ್ ಮಾಡಿರುತ್ತೆ ಅಂತಂದ್ರೆ ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ತುಂಬಾ ವರ್ಷದ ಒಂದು 20 ವರ್ಷದ ಮೇಲೆ ನಮ್ಮ ಪರಿಚಯಸ್ಥರು ಭೇಟಿ ಆದ್ರೆ ಇದ್ದಕ್ಕಿದ್ದಾಗೆ ಭೇಟಿ ಆಗಿರ್ತಾರೆ. ಅವ್ರನ್ನ ಅನ್ಸುತ್ತೆ ನಾನು ಎಲ್ಲೋ ನೋಡಿದೆಲ್ಲ ಅನಿಸ್ತಾ ಇದೆ, ಆದ್ರೆ ಜ್ಞಾಪಕ ಬರ್ತಾ ಇಲ್ಲ. ಏನ್ ಮಾಡುದು, ಎಷ್ಟು ಜ್ಞಾಪಕ ಬರ್ತಾ ಇಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ನಿಮ್ಮನ್ನೆಲ್ಲೋ ನೋಡಿದೀನಲ್ಲ ಅಂತ ಹೇಳ್ತೀವಿ, ವಿಚಾರ ಮಾಡ್ತೀವಿ. ಅವಾಗ ಚಿತ್ತಕ್ಕೆ ಕಳಿಸ್ತೀವಿ, ಹೌದು ಇವ್ರನ್ನೆಲ್ಲ ನೋಡಿದೀವಿ ಅಂತ ಸ್ವಲ್ಪ ಯೋಚನೆ ಮಾಡ್ತೀವಿ. ಇವ ಯಾರೆಂದು ತಿಳಿಬೇಕು ಅಂತಂದ್ರೆ ಬುದ್ಧಿ ಕೆಲಸ, ಅದು ಯೋಚನೆ ಮಾಡುತ್ತೆ. ಬುದ್ಧಿ ನೆನಪು ಕೊಡುತ್ತೆ, ಓ ಈ ವ್ಯಕ್ತಿಗೂ ನನಗೂ ಏನ್ ಸಂಬಂಧ ಅಂತ ಹೇಳಿ ಆ ಸಂಬಂಧ ಆಗ್ಬೇಕಂತ ಅನ್ನೋದನ್ನ ಹುಡುಕಿ ಕೊಡೋದು ಅಹಂಕಾರದ ಕೆಲಸ. ಇಂಥ ವಿಷಯ ಬೇಕು ಅಂದ ತಕ್ಷಣ ಅಲ್ಲಿ ಆ ವಿಷಯವನ್ನ ಆ ಚಿತ್ತದಿಂದ ಹೊರ ಬರುತ್ತೆ. ಆ ವ್ಯಕ್ತಿಯ ಪರಿಚಯ, ಓ ಇವ್ರು ಇಂಥವ್ರು ಇಷ್ಟು ವರ್ಷದಿಂದ ನೀನ್ ಭೇಟಿ ಮಾಡಿದ್ದೆ ಅಂತ ಹೇಳುತ್ತೆ. ಅದೇ ರೀತಿ ಇನ್ನೊಂದು ನಾವ್ ಹೇಳೋದಾದ್ರೆ, ಇವಾಗ ಅನೇಕ ಸ್ವಾದಗಳನ್ನ ಒಂದು ಯಾವ್ದಾದ್ರು ಸಿಹಿ ವಸ್ತು ಇರ್ಬೋದು ಅಥವಾ ಒಂದು ಯಾವುದೇ ಇದಾದ್ರೂ ನಮಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಬಿಟ್ಟು ನಮ್ಮ ಬಾಯಿಗೆ ಆ ವಸ್ತುವನ್ನ ಇಟ್ರೆ ನಾವ್ ಹೇಳ್ತೀವಿ ಇಂಥ ವಸ್ತು, ಇದು ಮೈಸೂರು ಪಾಕು, ಇದು ಹೋಳಿಗೆ, ಇಂಥ ವಸ್ತು ನಾನು ತಿಂತಾ ಇದ್ದೀನಿ ಗೊತ್ತಾಗುತ್ತೆ. ಯಾಕೆಂದ್ರೆ ಆಲ್ರೆಡಿ ಚಿತ್ತದಲ್ಲಿ ಅವೆಲ್ಲ ತಿಂದದ್ದು ಉಂಡಿದ್ದು ಎಲ್ಲ ಸ್ಟೋರ್ ಆಗಿರುತ್ತೆ. ಇದು ಇಂಥದ್ದೇ ಅಂತ ಕಣ್ಣು ಮುಚ್ಚಿಕೊಂಡು ಕೂಡ ಹೇಳುವಂತ ಸಾಮರ್ಥ್ಯ ಆ ಚಿತ್ತಕ್ಕೆ ಇರುತ್ತೆ. ಅದಕ್ಕೆ ಹೇಳ್ತಾರೆ, ನಮಗೆ ಬೇಕಾದ ಎಲ್ಲ ವಿಷಯಗಳನ್ನ ಚಿತ್ತದಲ್ಲಿ ನಾವು ತುಂಬಿಕೊಂಡಿದೀವಿ. ಅದಕ್ಕೆ ಹೇಳುತ್ತೆ ತುಂಬಿಕೊಂಡಿದೀವಿ. ಬರೀ ಅದಷ್ಟೇ ಅಲ್ಲ, ಬೇಡವಾದ ವಿಷಯ, ಮತ್ತೊಬ್ಬರ ಮನೆ ವಿಷಯ, ಅತ್ತೆ ಸೊಸೆ ಇರ್ಬೋದು, ಗಂಡ ಹೆಂಡತಿ ಜಗಳ ಇರ್ಬೋದು, ಅಯ್ಯೋ ಅವ್ರ ಮನೇಲಿ ಹಾಗಂತೆ ಇವ್ರ ಮನೇಲಿ ಹೀಗಂತೆ, ಅಯ್ಯೋ ಅಷ್ಟೇ ಅಲ್ಲ, ಟಿವಿನಲ್ಲಿ ಬರುವ ಧಾರಾವಾಹಿಗಳ ಬಗ್ಗೆ ಚರ್ಚೆ ನಡೆಸ್ತೀವಿ. ಅಂದ್ರೆ ಮೊಬೈಲ್ ನಲ್ಲಿ ಬರುವ ವಿಷಯಗಳನ್ನೆಲ್ಲ ತಲೆಗಳು ತುಂಬಿಕೊಂಡಿದೀವಿ. ಯೂಟ್ಯೂಬ್ ನೋಡದೆ ನಾವು ಯಾರು ಸಾಮಾನ್ಯ ನೋಡದೆ ಮಲಗಲ್ಲ. ಎಲ್ಲವನ್ನು ನೋಡ್ಕೊಂಡು ತಲೆಯಲ್ಲಿ ತುಂಬಿಕೊಂಡಿದೀವಿ. ಅದಕ್ಕೆ ಹೇಳ್ತಾರೆ ಇದನ್ನ ಕಸ ಅಂತ. ಕಸವನ್ನ ತಲೆ ಒಳಗೆ ತುಂಬಿಕೊಂಡು ಒಡಲನ್ನ ತಿಪ್ಪೆ ಗುಂಡಿಯನ್ನಾಗಿ ಯಾಕೆ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ. ಇದನ್ನೇ ಇವರು ಒಂದ್ ಕಡೆ CP ಕೃಷ್ಣಮೂರ್ತಿ ಅವರು ಹೇಳ್ತಾರೆ, ಬೇಕಾದ್ದು ಬೇಡವಾದ್ದು ಎಲ್ಲವನ್ನೂ ನೆನಪಿಟ್ಟುಕೊಳ್ಳುವ ಮನಸ್ಸೊಂದು ಗುಜರಿ ಆಗುತ್ತೆ ಅಂತ. ಅದಕ್ಕೆ ಗುಜರಿ ಆಗಬಾರ್ದು, ಟೆಜರಿ ಆಗ್ಬೇಕು ಅಂತ ಹೇಳ್ತಾರೆ. ಶರಣರ ವಚನಗಳು ಅತ್ಯದ್ಭುತವಾದಂತ ವಚನಗಳನ್ನು, ಅವುಗಳನ್ನ ನಾವು ತಲೆ ಒಳಗೆ ತುಂಬಿಕೊಂಡು ನಮ್ಮ ತಲೆಯನ್ನ ಟೆಜರಿ ಮಾಡ್ಕೊಳ್ಬೇಕೆ ಹೊರತು ಯಾವ್ಯಾವ್ದೋ ವಿಷಯಗಳನ್ನ ತಲೆ ಒಳಗೆ ಹಾಕೊಂಡು ಗುಜರಿಯನ್ನಾಗಿ ಮಾಡ್ಕೊಳ್ಬಾರ್ದು ಅನ್ನೋಂತ ಒಂದು ಮೆಸೇಜು ಇವರು ಕೊಡ್ತಾ ಇದ್ದಾರೆ. ಅದೇ ರೀತಿ ಕರ್ತೃವ ನರಸುವುದಕ್ಕೆ ಚಿತ್ತ ಹೇಗಾಗಬೇಕು ಅಂತಾರೆ. ಆ ಚಿತ್ತ ಹೇಗಾಗ್ಬೇಕು ಅಂತ ಹೇಳ್ತಾರೆ. ಪತಂಜಲಿ ಋಷಿ ಮುನಿ ಅವ್ರು ಹೇಳ್ತಾರೆ, ಯೋಗ ಚಿತ್ತ ವೃತ್ತಿ ನಿರೋಧ ಅಂದ್ರೆ ಚಿತ್ತದಲ್ಲಿ ಇರುವಂತ ವೃತ್ತಿಗಳನ್ನ ಈ ಏನು ತುಂಬಿಕೊಂಡಿದೀವಿ ಅದನ್ನೆಲ್ಲ ಕಳ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ತರಂಗಗಳು, ಕೊಯ್ದಾಟಗಳು, ಈ ದ್ವಂದ್ವಗಳು, ಇವುಗಳನ್ನೆಲ್ಲ ನಾವು ಕಳ್ಕೊಂಡಾಗ ಆ ಒಂದು ಕೊಳಕ್ಕೆ ಒಂದು ನಾಣ್ಯ ಹಾಕಿದ್ರೆ ಆ ನಾಣ್ಯದಿಂದ ನೀರಿನ ಕೊಳದಲ್ಲಿ ಕುಳಿತುಕೊಳ್ಳುತ್ತೆ. ನೀರು ರಾಡಿಯಾಗಿದ್ರೆ ನಾಣ್ಯ ಕಾಣಲ್ಲ. ಅದೇ ರೀತಿ ನೀರು ತರಂಗಗಳಿದ್ರೂ ಕೂಡ ನಾಣ್ಯ ಕಾಣಿಸಲ್ಲ. ನೀರು ತಿಳಿಯಾಗಿದ್ರೆ ಮಾತ್ರ ಆ ನೀರಿನಲ್ಲಿ ಇರುವಂತ ನಾಣ್ಯ ಕಾಣುತ್ತೆ. ಅದೇ ರೀತಿ ಚಿತ್ತವೆಂಬ ಸರೋವರದಲ್ಲಿ ಮನಸ್ಸೆಂಬ ನೀರಿನ ತಳದಲ್ಲಿ ಅದ್ಭುತವಾದಂತ ಆತ್ಮಶಕ್ತಿ ಇದೆ ಅಂತ ಹೇಳ್ತಾರೆ. ಆ ಅದ್ಭುತವಾದ ಆತ್ಮಶಕ್ತಿ ಇದೆ, ಆ ದಿವ್ಯ ಜ್ಞಾನ ಅಡಗಿದೆ.
ಅದ್ ಹೇಗಿದೆ ಅನ್ನೋದನ್ನ ನಮ್ಮ ಇವರು ಪರಮೇಶ್ವರ ಭಟ್ ಅವ್ರು ಹೇಳ್ತಾರೆ ತಮ್ಮ ವಚನದಲ್ಲಿ, ಆಧುನಿಕ ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ನಿನ್ನ ಆ ಕಡಲು ಉಪ್ಪಾದರೂ ಅದರೊಳಗೆ ನಿನ್ನದೆಂಬ ಮುತ್ತುಂಟು ರತ್ನ ಉಂಟು. ನನ್ನ ಈ ಒಡಲು, ನಮ್ಮ ಈ ಒಡಲು ಮುಪ್ಪಾದರೂ ಇದರೊಳಗೆ ನೀನೆಂಬ ಮುತ್ತುಂಟು ಸದಾಶಿವಗುರು. ಇದನ್ನೇ ಅಲ್ಲಮಪ್ರಭು ಕೂಡ ಹೇಳ್ತಾರೆ. ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲು ಸೋಂಕದೆ ಒಡಲು ಬೆಳಗುವ ಪರಿಯ ನೋಡ. ನಮ್ಮ ಒಡಲೊಳಗೆ ಪರಮಾತ್ಮ ಇದ್ದಾನೆ, ಅದ್ರ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ? ನಮ್ಮ ಮನಸ್ಸು ರಾಡಿಯಾಗಿದೆ, ನಿರ್ಮಲವಾಗಿಲ್ಲ. ದಿನನಿತ್ಯದ ಸಂಸಾರ ಜಂಜಾಟದಲ್ಲಿ ನಮ್ಮ ಮನಸ್ಸು ಕಲಕತಾನೇ ಇರುತ್ತೆ. ಆದ್ರಿಂದ ನಿರ್ಮಲವಾಗಬೇಕು. ಅದ್ ಹೇಳ್ತಾರೆ, ನಿರ್ಮಲವಾಗಿಲ್ಲ, ತಿಳಿಯಾಗಿಲ್ಲ. ಆ ಪರಮಾತ್ಮನನ್ನ ಕಾಣಬೇಕಾದ್ರೆ ನಮ್ಮ ಚಿತ್ತ ಹೇಗಿರ್ಬೇಕು ಅನ್ನೋದನ್ನ 3 ಉದಾಹರಣೆ ಕೊಟ್ಟು ಹೇಳ್ತಾರೆ. ಜಲದೊಳಗಣ ಸೂರ್ಯನ ಪ್ರತಿಬಿಂಬದಂತಿರಬೇಕು, ಮೋಡವಿಲ್ಲದ ಚಂದ್ರಮನಂತಿರಬೇಕು, ಬೆಳಗಿದ ದರ್ಪಣದಂತಿರಬೇಕು. ಅಂದ್ರೆ ತಿಳಿಯಾದ ನೀರಲ್ಲಿ ಸೂರ್ಯ ಕಾಣೋ ಹಾಗೆ, ಮೋಡ ಇಲ್ಲದೆ ಇದ್ದಾಗ ಚಂದ್ರ ಅಷ್ಟು ಸ್ಪಷ್ಟವಾಗಿ ಕಾಣುವಂತೆ, ಆ ಶುಭ್ರವಾದ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣುವಂತೆ, ಚಿತ್ತ ಶುದ್ಧಿ ಆದಾಗ ಮಾತ್ರ ಆ ಕರ್ತೃವಿನ ಪರಮಾತ್ಮನ ನೆಲೆಯನ್ನ, ಅವನ ಇರುವಿಕೆಯನ್ನ ಕಾಣಬಹುದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಕೂಡಲ ಚೆನ್ನ ಬಸವಣ್ಣನ ಶರಣರು. ಹೇಳ್ತಾರೆ, ಕೂಡಲ ಚೆನ್ನ ಬಸವಣ್ಣನ ಶರಣರು ಅಂದ್ರೆ ಚೆನ್ನ ಬಸವಣ್ಣನವರ ಇರುವಂತ ಎಲ್ಲ ಶರಣರು ಅಂದ್ರೆ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು, ಇವರೆಲ್ಲರ ಅಭಿಪ್ರಾಯ ಕೂಡ ಇದೇ ಆಗಿದೆ ಅಂತ ಲಿಂಗಮ್ಮನವರು ಆ ತಾಯಿ ಹೇಳ್ತಾರೆ. ಆ ವಚನಗಳಲ್ಲಿ ಅವರ ತಮ್ಮ ಅನೇಕ ವಚನಗಳಲ್ಲಿ ಹೇಳ್ತಾರೆ, ಸುಗ್ಗಿಯಾದೆ ಪರಮ ಸುಖಿಯಾದೆ ಅಂತ ಹೇಳ್ತಾರೆ. ಅದು ಹೇಗ್ ಸುಖಿಯಾದೆ? ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣನವರ ಸಾಕ್ಷಿಯಾಗಿ ಅಂತ ಹೇಳ್ತಾರೆ. ಪತಿಯನ್ನ ಅವ್ರು ಎಂದಿಗೂ ಎಲ್ಲೂ ಬಿಟ್ಕೊಳ್ಳಲ್ಲ. ಪ್ರತಿಯೊಂದು ವಚನಗಳಲ್ಲೂ ತಮ್ಮ ಪತಿಯನ್ನ ಸ್ಮರಣೆ ಮಾಡ್ಕೊಂಡೇ ಅವ್ರ ಅಂಕಿತ ನಾಮಗಳನ್ನ ಹೇಳ್ತಾ ಹೋಗ್ತಾರೆ. ಮತ್ತೊಂದು, ನಾನು ಹೇಗೆ ಅದನ್ನ ಸುಖಿಯಾದೆ ಅನ್ನೋದನ್ನ ತಮ್ಮ ವಚನದಲ್ಲಿ ಹೇಳ್ತಾರೆ. ನಾನು ಹೇಗ್ ಸುಖಿಯಾದೆ ಅಂತ, ಕರಗವ ಸುಟ್ಟೆ, ಕಂದಲವ ನೊಡದೆ, ಮರನ ಮುರಿದೆ, ಬಣ್ಣವ ಹರಿದೆ, ಬಿಣ್ಣ ಗಣ್ಣು ಕೆಟ್ಟಿತ್ತು, ಜ್ಞಾನ ಗಣ್ಣಿನಿಂದ ನಿಮ್ಮ ನೋಡಿ ಕೂಡಿ ಸುಖಿಯಾದನೆಯ ಅಪ್ಪಣ್ಣ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಇಂಥ ಉತ್ಕೃಷ್ಟವಾದ ವಚನವನ್ನ ಅವ್ರು ನಿರ್ಮಾಣ ಮಾಡ್ಬೇಕಾದ್ರೆ ಅವ್ರು ಅದೆಷ್ಟು ಸಾಧನೆ ಮಾಡಿರ್ಬೋದು ಅಂತ ನಿಜಕ್ಕೂ ತುಂಬಾ ಆಶ್ಚರ್ಯ ಆಗುತ್ತೆ. ಅವ್ರು ಹೇಳ್ತಾರೆ, ಜ್ಞಾನ ಗಣ್ಣಿನಿಂದ ನಿಮ್ಮನೆ ನೋಡ್ದೆ, ನಿಮ್ಮನೆ ಕೂಡ್ದೆ, ಸುಖಿಯಾದೆ. ಅವ್ರು ಉಪದೇಶ ಮಾಡ್ಲಿಲ್ಲ, ನಾನ್ ಸುಖಿಯಾದೆ. ನಾನ್ ಯಾವ ರೀತಿ ಸುಖಿಯಾದೆ ಅಂದ್ರೆ ಹೊರಗಿನ ಅನುಭವದ ಸುಖ ಅಲ್ಲ, ಒಳಗಿನ ಅನುಭವದ ಸುಖ. ಹೇಗೆಂದು ಹೇಳ್ತಾರೆ, 4-5 ಕೆಲಸ ಮಾಡ್ದೆ, ನಾನೇನ್ ಮಾಡ್ದೆ ಅಂತ 5 ವಾಕ್ಯಗಳಲ್ಲಿ ಹೇಳ್ತಾರೆ. ಕರಗವ ಸುಟ್ಟೆ, ಕರಗ ಅಂದ್ರೆ ಕರಗ ಇರೋ ತನಕ, ಅಂದ್ರೆ ಒಳಗೆ ಬೇಕು ಅಂತಕ್ಕಂತ ಇರೋ ತನಕ ಅದು ನಮ್ಗೇನೂ ಆಗಲ್ಲ ಅಂತ ಕರಗವನ್ನ ಅಂತದನ್ನ ಸುಟ್ಟು ಹಾಕದೆ, ಬೇಕು ಅನ್ನೋದು ಹೋಯ್ತು, ಸುಖ ಅನ್ನಿಸ್ತು. ಕಂದಲವ ನೋಡದೆ ಅಂದ್ರೆ ಸಂಗ್ರಹಿಸುವ ಬುದ್ಧಿ, ಯಾವುದನ್ನು ಕೈ ಎತ್ತಿ ಕೊಡೋ ಅಭ್ಯಾಸ ಇಲ್ಲ, ಸಂಗ್ರಹಿಸಿಕೊಳ್ತಾ ಹೋಗೋದು. ಸೀರೆಗಳು, ಒಡವೆಗಳು, ದವಸ ಧಾನ್ಯ, ಹಣ ಎಲ್ಲವನ್ನೂ ಸಂಗ್ರಹಿಸಿಕೊಳ್ಳೋದು. ನಮ್ಮ ಲೋಕದವರ ಬದುಕು ಹೀಗೆ. ನಾವು ಬರೀ ಸಂಗ್ರಹಿಸ್ತೀವಿ. ಆದ್ರಿಂದ ನಮಗೆ ಸಂತೋಷ ಸಮಾಧಾನ ಇಲ್ಲ, ಸಂತೋಷ ಸಿಗೋದು ಇಲ್ಲ. ಯಾಕೆಂದ್ರೆ ಸಂಗ್ರಹ ಬುದ್ಧಿಯನ್ನ ನಾವಿನ್ನು ಬಿಟ್ಟೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅಂತ ಸಂಗ್ರಹ ಬುದ್ಧಿಯನ್ನ ನಾನು ಕಳ್ಕೊಂಡೆ. ಮರನ ಮುರಿದೆ ಅಂದ್ರೆ ಸಂಸಾರ ವೃಕ್ಷ, ನಿಜವಾಗ್ಲೂ ಬೃಹತ್ತಾಗಿ ಬೆಳೆದಂತ ವೃಕ್ಷ. ತಂದೆ ತಾಯಿ, ಅಜ್ಜ ಅಜ್ಜಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಮಕ್ಕಳು, ಇವ್ರು ನಮ್ಮೂರ ಅಲ್ಲ, ಹೊರಗಿನವರು, ಇಂಥ ಬಲಿಷ್ಠವಾದ ಮರ. ಆ ಮರವನ್ನ ತಬ್ಬಿಕೊಂಡಿರುವ ತನಕ ನಮಗೆ ತಾಪ ಕಡಿಮೆ ಆಗಲ್ಲ ಅಂತಾರೆ. ತಾವರೆ ಎಲೆ ನೀರಿನಲ್ಲಿದ್ದರೂ ನೀರಿಗೆ ಅಂಟಿಕೊಂಡಿರಲ್ಲ. ಹಾಗೆ ನಾವು ಸಂಸಾರದಲ್ಲಿ ಇರಬೇಕು, ಸಂಸಾರಕ್ಕೆ ಅಂಟಿಕೊಂಡಿರಬಾರ್ದು ಅಂತ ಹೇಳ್ತಾರೆ. ಸಂಸಾರ ಇರೋದು ಇನ್ನೇನನ್ನೋ ಸಾಧಿಸಲು ಇರುವಂತ ಮಾಧ್ಯಮ ಅಷ್ಟೇ ಅನ್ನುವಂಥದ್ದನ್ನು ಹೇಳ್ತಾರೆ. ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟಕ್ಕೆ ಕೊಡಬೇಕು. ಅಂದ್ರೆ ಪರಮಾತ್ಮನ ವಿಚಾರ ಬಂದಾಗ ಇದ್ಯಾವುದು ಇಲ್ಲ. ಪರಮಾತ್ಮನ ನೆರೆ ಒಳಗೆ ನಾವು ನಿಲ್ಬೇಕು ಅಂದಾಗ ಈ ಸಂಸಾರ ಅನ್ನೋದು ನಮಗೆ ಪರಮಾತ್ಮನ ಕಡೆಗೆ ಕರೆದೊಯ್ಯುವಂತ ಒಂದು ಸಹಾಯಕ ಸಾಧನ ಅಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ಬಣ್ಣವ ಹರಿದೆ ಅಂದ್ರೆ ನನ್ನಿಂದ ನನಗೋಸ್ಕರ ನಾನೇ ಇಷ್ಟೆಲ್ಲ ಮಾಡ್ತೇನೆ, ನನ್ನ ಅಹಮ್ಮು, ನಾನು ಇಷ್ಟು ಶ್ರೀಮಂತ ಇದ್ದೀನಿ, ನಾನು ಇಷ್ಟು ಇಂಜಿನಿಯರ್ ಇದ್ದೀನಿ, ಡಾಕ್ಟರ್ ಇದ್ದೀನಿ, ನಾನೇ ಶ್ರೇಷ್ಠ, ಇಂಥ ನಾನು ಅನ್ನೋ ಅಂತ ಬಣ್ಣವನ್ನ ಹರಿದೆ. ಹೀಗೆ ಮಾಡಿದ್ರಿಂದ ಭಿನ್ನ ದೃಷ್ಟಿ ಕೆಟ್ಟಿತ್ತು. ನಾನು ಬೇರೆ ಪರಮಾತ್ಮ ಬೇರೆ ಅನ್ನುವಂಥ ಭಾವ ಇತ್ತು. ಈ ನಾನು ಅನ್ನೋದು ಎಂಬುದು ಇರೋ ತನಕ ಇತ್ತು. ನಾನು ಹೋಯ್ತು ಆಮೇಲೆ ಸುಖಿಯಾದೆ. ನಾನು ಸುಖಿಯಾದೆ ಅಂದ್ರೆ ಭಿನ್ನ ದೃಷ್ಟಿ ಹೋಯ್ತು. ನಾನ್ ಬೇರೆ ಪರಮಾತ್ಮ ಬೇರೆ ಅನ್ನೋ ಭಾವ ಇಟ್ಟುಕೊಂಡು ಇರೋದೇ ಭಾವ ಎಲ್ಲಿ ತನಕ ಇರುತ್ತೋ ಅಲ್ಲಿಗೆ ಪರಮಾತ್ಮನ ಕಾಣೋದಿಕ್ ಸಾಧ್ಯ ಇಲ್ಲ. ನಾನ್ ಬೇರೆ ಪರಮಾತ್ಮ ಬೇರೆ ಎಂಬ ಭಾವ ಇರಬಾರ್ದು, ಇರುವುದೇ ದೇವರು. ಯಾಕೆಂದ್ರೆ ನೀರನ್ನು ಬಿಟ್ಟು ಮೀನು ಇರೋದಿಕ್ಕೆ ಸಾಧ್ಯವಿಲ್ಲ. ಹಾಗೆ ದೇವರನ್ನು ಬಿಟ್ಟು ನಾವು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ. ನಾವು ಬದುಕಿದೀವಿ,
ಮಾತಾಡ್ತಿದೀವಿ ಅಂದ್ರೆ, ನಾವಿನ್ನೂ ಜೀವಂತ ಇದ್ದೀವಿ ಅಂದ್ರೆ ದೇವರು ನಮ್ಮ ಒಳಗಿದ್ದಾನೆ. ಜ್ಞಾನ ದೃಷ್ಟಿಯಿಂದ ನೋಡಿದೆ, ಇದನ್ನ ನಾನು ಜ್ಞಾನ ದೃಷ್ಟಿಯಿಂದ ನೋಡಿದೆ, ಪರಮಾತ್ಮನಲ್ಲಿ ಒಂದಾದೆ, ಸುಖಿಯಾದೆ. ಎಷ್ಟು ಸುಲಭವಾಗಿ ಇರ್ತಾರೆ. ಎಷ್ಟು ನಮಗೆ ತುಂಬಾ ಕ್ಲಿಷ್ಟಕರವಾದಂತ ವಚನಗಳು ಇವು. ಆದ್ರೆ ಯಾವ ರೀತಿ ಸುಖಿಯಾಗಿರ್ಬೇಕು ಅಂತ ಹೇಳಿ ತಮ್ಮ ಮತ್ತೊಂದು ವಚನದಲ್ಲಿ ನಮ್ಗೆ ಎಷ್ಟೊಂದು ಉದಾಹರಣೆಯನ್ನು ಕೊಟ್ಟು ಲಿಂಗದ ಬಗ್ಗೆನೇ ಅವ್ರು ಹೇಳ್ತಾ ಹೋಗ್ತಾರೆ ಪ್ರತಿಯೊಂದು ವಚನದಲ್ಲೂ. ಆ ಮೊದಲು ಸುಖಿಯಾಗ್ಬೇಕಾದ್ರೆ ಮೊದಲು ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಆಸೆಯ ನಳಿದು ರೋಷವ ನಿಲ್ಲಿಸಿ ಜಗದ ಪಾಶವ ಹರಿದು ಈಶ್ವರ ನೆನೆಸಿಕೊಂಬ ಶರಣರ ಜಗದ ಹೇಸಿಗಳೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಆಸೆ ಎಲ್ಲರಲ್ಲೂ ಸಹಜವಾಗಿರುವಂತಹದ್ದು. ಅದಕ್ಕೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು ತಮ್ಮ ವಚನದಲ್ಲಿ ಹೇಳ್ತಾರೆ, ಆಸೆ ಎಂಬ ವೇಷಿ ಆರನಾದರೂ ತನ್ನತ್ತ ಕರೆವಳು. ನಿಜ, ಆಸೆಯಿಂದ ಇಲ್ಲದೆ ಮನುಷ್ಯನೇ ಇಲ್ಲ. ನಮಗೂ ಈಗ ವಚನಗಳನ್ನು ಓದಬೇಕು ಅನ್ನೋ ಒಂದು ಆಸೆ, ಒಳ್ಳೊಳ್ಳೆ ಆಸೆಗಳಿದ್ರೆ ಅದು ಬಾಧಕ ಅಲ್ಲ. ಆದ್ರೆ ಆಸೆಯಿಂದ ಮನುಷ್ಯ, ಆಸೆ ಇಲ್ಲದ ಮನುಷ್ಯನೇ ಇಲ್ಲ. ಅದಕ್ಕೆ ಅಲ್ಲಮ್ಮ ಪ್ರಭು ಆಸೆ ಬಗ್ಗೆ ಅನೇಕ ವಚನಗಳನ್ನ ಹೇಳ್ತಾರೆ. ಆಸೆಗೆ ಸತ್ತುದು ಕೋಟಿ ಅಂತಾರೆ, ಆಸೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ ಅಂತಾರೆ. ಆಸೆ ಮತ್ತು ರೋಷ ಅನ್ನುವಂಥದ್ದು ಆಸೆ ಎಂಬ ಕೂಸನ್ನು ಬೆಳೆಯೋದಿಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ರೋಷ ಆಸೆಗೆ ಪೂರಕವಾಗಿರುವಂತಹದ್ದು. ಅದಕ್ಕೆ ಅಂತ ಆಸೆಯನ್ನ ಮೊದಲೇ ಚೂಟ್ ಹಾಕಿಬಿಟ್ರೆ, ಅಂದ್ರೆ ಆಸೆಯನ್ನು ಯಾರು ಎತ್ತುಕೊಳ್ಳದೆ ಇದ್ರೆ ಸುಮ್ಮನೆ ಇರುತ್ತೆ. ಅದಕ್ಕೆ ಲಿಂಗಮ್ಮ ತಾಯಿ ಹೇಳ್ತಾರೆ, ಮನುಷ್ಯ ಮೊದಲು ಆಸೆಯನ್ನು ಬಿಡಬೇಕು, ಆಸೆಯನ್ನು ಬಿಟ್ಟು ರೋಷವನ್ನ ನಿಲ್ಲಿಸ್ಬೇಕು ಅಂತಾರೆ. ಜಗದ ಪಾಶ ಅಂತಾರೆ. ಜಗದ ಪಾಶ ಯಾವುದು ಹಾಗಾದರೆ? ಅಲ್ಲಮ್ಮ ಪ್ರಭು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ. ಅವರು ಜಗಕ್ಕಿಕ್ಕಿದ ವಿಧಿ ಅಂದ್ರೆ ಲಿಂಗಮ್ಮ ತಾಯಿ ಜಗದ ಪಾಶ ಅಂತ ಹೇಳ್ತಾರೆ. ಈ ಈಶ್ವರ ನೆನೆಸಿಕೊಂಬ ಶರಣರ ಜಗದ ಹೇಸಿಗಳೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಶರಣರು ಶಿವನ ಸ್ವರೂಪವುಳ್ಳಂತವರು. ಅಂತ ಶರಣರನ್ನು ಜಗದ ಹೇಸಿಗಳು, ಈ ಕ್ಷುಲ್ಲಕ ವ್ಯಕ್ತಿಗಳು ಹೇಗೆ ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ ಅಂತ ಪ್ರಶ್ನೆ ಕೇಳ್ತಾರೆ. ಶರಣರ ಜೀವನ ಅವರು ಹೇಗೆ ಬದುಕಿದ್ರು ಅನ್ನೋದನ್ನ ಮತ್ತೊಂದು ವಚನದಲ್ಲಿ ಹೇಳ್ತಾರೆ. ತನುವ ಕರಗಿಸಿ ಅರಿವ ಮನವ ನಿಲ್ಲಿಸಿ ಅಂಗಗುಣ ಒಡೆದು ಲಿಂಗ ಗುಣವ ನಿಲ್ಲಿಸಿ ಭಾವ ಒಳಿದು ಬೈಕೆ ಸವಿದು ಮಹದೇವನಾದ ಶರಣರ ಜಗದ ಮಾನವರೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಆ ವಚನದಲ್ಲಿ ಹೇಳಿದ್ರು ಈಶ್ವರ ನೆನೆಸಿಕೊಂಬ ಶರಣರು ಅಂದ್ರು. ಇಲ್ಲಿ ಈ ವಚನದಲ್ಲಿ ಹೇಳ್ತಾರೆ ಮಹದೇವನಾದ ಶರಣರು, ಮಹದೇವನೇ ಆದಂತ ಶರಣರು ಅಂತ ಹೇಳ್ತಾರೆ. ಜೀವಾತ್ಮ ಪರಮಾತ್ಮನಾಗುವ ಮಾರ್ಗವನ್ನ ಈ ವಚನದಲ್ಲಿ ಹೇಳ್ತಾರೆ. ತನುವ ಕರಗಿಸಿ, ನಾವ್ ಹೇಳ್ತೀವಿ ಈಗ ಅಯ್ಯೋ ಕಾಯಕ ಮಾಡಿದ್ರೆ ತನು ಸವಿಯುತ್ತೆ ಅಂದ್ರೆ, ತನು ಸವಿಸೋದು ಗೊತ್ತು, ಆದ್ರೆ ಕರಗಿಸೋದು ಹೇಗೆ? ಇದು ಹೇಳ್ತಾ ಇದೆ, ತನುವ ಕರಗಿಸಿ ಅಂತ ಹೇಳ್ತಾರೆ. ಶರೀರವೇ ನಾನು ಅಂತ ಭ್ರಮೆಯಲ್ಲಿ ನಾವಿರ್ತೀವಿ. ಅಂದ್ರೆ ಶರೀರವನ್ನ ಅತ್ಯಂತ ಜೋಪಾನವಾಗಿ ಮಾಡ್ತೀವಿ. ನಾವು ಚೆನ್ನಾಗಿ ಕಾಣ್ಬೇಕು, ಕೂದಲು ಬೆಳ್ಳಗಾಗಿದೆ, ಡೈ ಮಾಡ್ಬೇಕು, ಮೇಕಪ್ ಮಾಡ್ಕೊಳ್ಬೇಕು ಅಂತ ಹೇಳಿ ಶರೀರಕ್ಕೆ ಹೆಚ್ಚು ಸಮಯವನ್ನು ಕೊಟ್ಟು ಅದನ್ನ ಉಣಿಸಿ ತಿನ್ನಿಸಿ ಆರೋಗ್ಯವಾಗಿರ್ಬೇಕಂತೇಳಿ ಬಹಳಷ್ಟು ಕಳಕಳಿಯಿಂದ ಕಾಳಜಿಯನ್ನ ಮಾಡ್ತೀವಿ. ಆದ್ರೆ ಅದು ಹೇಳ್ತಾರೆ ತನುವ ಕರಗಿಸಿ, ತನು ಕರಗಬೇಕಂತ ಹೇಳ್ತಾರೆ. ಕಾಯಕ ಮಾಡಿದ್ರೆ ತನು ಕರಗಲ್ಲ. ನಮ್ಮ ದೇಹಕ್ಕೆ ಅಂಟಿದಂತ ಅವಗುಣಗಳು ಕರಗಬೇಕು ಅಂತ ಹೇಳ್ತಾರೆ. ಕಾಯಕದಿಂದ ಅವಗುಣಗಳು ಹೇಗೆ ಕರಗುತ್ತೆ? ಕಾಯಕ ಮಾಡಿ ಅದರ ಪ್ರತಿಫಲವನ್ನ ಬಯಸ್ತೇವೆ. ಪ್ರತಿಫಲವನ್ನ ಬಯಸದೆ ದಯೆ, ಕರುಣೆ, ಪ್ರೀತಿ, ಮಾನವೀಯತೆಯನ್ನ ನಡೆದುಕೊಂಡ್ರೆ ಅವಗುಣಗಳು ನಶಿಸುತ್ತೆ. ಆದ್ರೆ ನಾವು ಲಿಂಗವನ್ನು ಪೂಜೆ ಮಾಡ್ತೀವಿ, ಲಿಂಗ ಪೂಜೆ ಮಾಡ್ಕೊಳ್ತೀವಿ, ಧ್ಯಾನ ಮಾಡ್ತೀವಿ. ಇಲ್ಲಿ ಭಿನ್ನ ಭಾವ ಇದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಎನ್ನ ವಾಮಕ್ಷೇಮ ನಿಮ್ಮದೆಯ, ಎನ್ನ ಗುಣ ಅವಗುಣ ಎರಡೂ ನಿನ್ನದೇ, ನೀನು ಇಟ್ಟಂತೆ ನಾನು ಇರ್ತೀನಿ ಅನ್ಬೇಕು ಅಂತ ಹೇಳ್ತಾರೆ. ನೀನ್ ಇಟ್ಟಂಗ್ ನಾನು ಇರ್ತೀನಪ್ಪ. ಕುವೆಂಪು ಅವರ ಒಂದು ವಚನ, ಪದ್ಯ ಜ್ಞಾಪಕ ಬರುತ್ತೆ. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವಧನವು ನಿನ್ನದು, ನಾನು ನಿನ್ನವನೆಂಬ ಸಮರ್ಪಣ ಭಾವ ಬಂದಾಗ ಮಾತ್ರ ಇಲ್ಲಿ ತನು ಗುಣ ಇರಲ್ಲ. ಅಂದ್ರೆ ಸಕ್ಕರೆ ನೀರಿನಲ್ಲಿ ಕರಗುವಂತೆ ತನು ಕರಗಬೇಕು. ಹಿಂಗ್ ಕರಬೇಕು, ಪರಮಾತ್ಮನಲ್ಲಿ ವಿಲೀನ ಆಗ್ಬೇಕು, ಪೂರ್ಣ ಪ್ರಮಾಣದಲ್ಲಿ ಒಂದಾಗ್ಬೇಕು ಅಂತ ಹೇಳ್ತಾರೆ. ತನು ಇರಲ್ಲ, ಪೂರ್ಣ ಪ್ರಮಾಣದಲ್ಲಿ ಇರಲ್ಲ. ಅಂದ್ರೆ ಪರಮಾತ್ಮನಲ್ಲಿ ಕರಗ ಹೋಗಬೇಕು, ಅಂದ್ರೆ ಲಿಂಗತನು ಆಗಬೇಕಂತ ಹೇಳ್ತಾರೆ. ಹರಿವ ಮನವ ನಿಲ್ಲಿಸಿ, ಮನಸ್ಸು ಅನ್ನುವಂತಹದ್ದು ಅಂತರಿಂದ್ರಿಯ ಜಲತತ್ವದಿಂದ ಕೂಡಿರುವಂತಹದ್ದು. ಕೆಳಮುಖವಾಗಿ ಹರಿದು ಭವಚಕ್ರಕ್ಕೆ ನೂಕುತ್ತೆ. ಆ ಭವಚಕ್ರಕ್ಕೆ ಕಾರಣವಾದಂತ ಮನಸ್ಸನ್ನು ಲಿಂಗದಲ್ಲಿ ನಿಲ್ಲಿಸಿದಾಗ, ಆ ಲಿಂಗದಲ್ಲಿ ಮನಸ್ಸನ್ನು ನಿಲ್ಲಿಸಿದಾಗ ಮನ ಮಹಾದೇವನಾಗೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂಗಗುಣ ಅಳಿದು, ಅಂಗ ಇದ್ದಲ್ಲಿ ಹುಟ್ಟಿದೆ, ಅಂಗ ಇದ್ದಲ್ಲಿ ಹುಟ್ಟು ಇದೆ, ಸಾವು ಇದೆ. ಅಂಗಗುಣ ಅಳಿಯಬೇಕು ಅಂತಾರೆ, ಲಿಂಗ ಗುಣ ಬರ್ಬೇಕು ಅಂತಾರೆ. ಲಿಂಗ ಇದ್ದಲ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ. ಲಿಂಗ ಗುಣ ಅಂದ್ರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣನೇ ನಾನು ಅನ್ನುವಂತ ಭಾವ, ಸರ್ವಾಂಗವನ್ನು ವ್ಯಾಪಿಸಿರುವಂತ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ವಸ್ತು ನಾನು ಎಂಬಂತ ಭಾವ, ಆ ಗುಣ ಬರ್ಬೇಕು ಅಂತಾರೆ. ಭಾವ ಒಳಿತು, ಭಾವದಲ್ಲಿ ನಾನು ಶ್ರೇಷ್ಠ, ನಾನು ಇಂಥ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದೀನಿ, ನನ್ನ ಕುಲ ಗೋತ್ರ ಇಂತಹದ್ದು ಅಂತ ಭಾವವನ್ನ ಬಿಡ್ಬೇಕಂತಾರೆ. ಬಯಕೆ ಸವಿದು
ಈ ಬೇಕು ಬೇಡ, ಈ ಬಯಕೆವನ್ನ ಉಳ್ಕೊಂಡಿರುತ್ತೆ. ಎಷ್ಟೇ ಸಾಧನೆ ಮಾಡಿದ್ರು ಇಂಥ ಬೇಕು ಇದು ಬೇಡ ಅನ್ನೋದಿರುತ್ತೆ. ಅದನ್ನು ತೆಗೆದು ಹಾಕಬೇಕು ಅಂತ ಹೇಳ್ತಾರೆ. ಚನ್ನಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಬೇಕೆನೆಲಾಗದು ಶರಣಂಗೆ, ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ. ಈ ಬೇಕು ಬೇಡ ಎರಡ ದ್ವಂದ್ವವನ್ನು ಮೀರಿದಾಗ, ಪರಮಾತ್ಮನಿಗೂ ತನಗೂ ಭಿನ್ನ ಭಾವ ಇಲ್ಲದಾಗ ಅವ ಮಹಾದೇವ ಆಗ್ತಾನೆ. ಆ ಮಹಾದೇವನಾದ ಶರಣರ ಮಾತು ದೇಹಾಭಿಮಾನವುಳ್ಳ ಜಗತ್ತಿನ ಮಾನವರಿಗೆ ಏನ್ ಗೊತ್ತಾಗ್ತದೆ ಅಂತ ಪ್ರಶ್ನೆ ಮಾಡಿ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಆಗದಾಗದು ಮರ್ತ್ಯದ ಮನುಜರಿಗೆ ಶಿವಸುಖ. ಏಕೆಂದ್ರೆ ಅವ್ರಿಗೇನು ಗೊತ್ತಾಗಲ್ಲ. ಶಿವಸುಖ ಹೇಗ್ ಗೊತ್ತಾಗುತ್ತ ಅವ್ರಿಗೆ? ಆಗದಾಗದು ಮರ್ತ್ಯದ ಮನುಜರಿಗೆ ಶಿವಸುಖ. ಕಾಳು ವಿಷಯದಲ್ಲಿ ಬಿದ್ದು ನಡೆಯುತ್ತ ಮರೆವ, ನುಡಿಯುತ್ತ ಮರೆವ, ಮೆಟ್ಟುತ್ತ ಮರೆವ, ಕೇಳುತ್ತ ಮರೆವ, ನೋಡುತ್ತ ಮರೆವ, ಇಂತಿ ಮರಹಿನೊಳಗಿದ್ದು ಅರುಹ ಕಂಡಿಯನೆಂಬ ಅಣ್ಣಗಳಿರ ನೀವು ಕೇಳಿರೋ. ನಮ್ಮ ಶರಣರ ನಡೆ ಎಂತೆಂದಡೆ 5 ಗುಣ ಅಳಿದು 5 ಹಿಡಿದು ನಡೆಯುತ್ತ ಲಿಂಗವಾಗಿ ನಡೆವರು, ನಡೆಯುತ್ತ ಲಿಂಗವಾಗಿ ನುಡಿವರು, ಮುಟ್ಟುತ್ತ ಲಿಂಗವಾಗಿ ಮುಟ್ಟುವರು, ಕೇಳುತ್ತ ಲಿಂಗವಾಗಿ ಕೇಳುವರು, ನೋಡುತ್ತ ಲಿಂಗವಾಗಿ ನೋಡುವರು, ಸರ್ವಾಂಗ ಲಿಂಗವಾಗಿ ಅಂಗಲಿಂಗವೆಂಬ ಉಭಯ ಹಡಿದು ನಂಗಳದ ಮಹಾ ಬೆಳಗಿನಲ್ಲಿ ಲಿಂಗವೇ ಗೂಡಾಗಿದ್ದ ಕಾರಣ ಲಿಂಗವೇ ಗೂಡಾಗಿದ್ದ ಕಾರಣ ಅಪ್ಪಣ್ಣ ಪ್ರಿಯ ಕೂಡಲ್ಲ ಚೆನ್ನ ಬಸವಣ್ಣ. ಅವ್ರು ಹೇಳ್ತಾರೆ, ಆಗದಾಗದು ಮನುಜರಿಗೆ ಶಿವಸುಖ. ಯಾಕೆ ಸಾಧ್ಯ ಆಗುತ್ತೆ ಮನುಜರಿಗೆ? ಯಾಕೆಂದ್ರೆ ಪ್ರಪಂಚದಲ್ಲಿರೋ ಮನುಷ್ಯನಿಗೆ ಶಿವಸುಖ ಅನ್ನೋದು ಯಾವತ್ತೂ ಸಿಗೋದೇ ಇಲ್ಲ. ಯಾಕೆಂದ್ರೆ ಅವರು ಕಾಳು ವಿಷಯದಲ್ಲಿ, ಅಂದ್ರೆ ಅಜ್ಞಾನದ ವಿಷಯದಲ್ಲೇ ಮುಳುಗ್ತಾ ಇರ್ತಾರೆ. ಯಾರಾದ್ರೂ ಇವತ್ತು ನಾವು ನೋಡ್ತಾ ಇದೀವಿ, ಹೊರಗಡೆ ಜಗತ್ತು ಹೋದ್ರೆ ಯಾರಾದ್ರೂ ಸಿಕ್ಕಿದ್ರೆ ಚೆನ್ನಾಗಿದ್ದೀರಾ ಅಂತಾರೆ, ನಿಮ್ ಎಷ್ಟು ಮಕ್ಳು ಅಂತ ಹೇಳ್ತಾರೆ, ಏನ್ ಓದ್ತಾ ಇದ್ದೀರಾ ಆಯಾ ಅಂತಾರೆ, ಏನ್ ಕೆಲಸ ಮಾಡ್ತಿದಾರಾ, ನಿಮ್ಮನೆಯವ್ರು ಏನ್ ಕೆಲ್ಸಾರೆ, ನೀವೇನ್ ಕೆಲ್ಸಿದ್ರಿ, ನಿಮ್ಬರ ಸ್ವಂತ ಮನೆನಾ ಬಾಡಿಗೆ ಮನೆನಾ, ಲೋಕದ ವಿಚಾರ ಬರುತ್ತೆ ಹೊರತು ಅಲ್ಲಿ ಶಿವನ ಸ್ಮರಣೆ ಬರೋದಿಲ್ಲ ಅಂತಾರೆ. ನಡೆವಾಗ ಮರೆವ, ನುಡಿವಾಗ ಮರೆವ, ಮೆಟ್ಟುತ್ತ ಮರೆವ, ಕೇಳುತ್ತ ಮರೆವ, ನೋಡುತ್ತ ಮರೆವ, ಇಂತೂ ಮರಹಿನೊಳಗಿದ್ದು ಅರುಹ ಕಂಡಿಯನೆಂಬ ಅಣ್ಣಗಳಿರ ನೀವು ಕೇಳಿರೋ. ನಮ್ಮ ಶರಣರ ನಡೆ ಎಂತೆಂದರೆ 5 ಗುಣ ಅಳಿದು ಅಂತಾರೆ. ನಾವು 5 ಗುಣದೊಳಗೆ ತೊಳಲಿ ಬೆಳಲ್ತಾ ಇರ್ತೀವಿ. ಶಬ್ದ ಸ್ಪರ್ಶ ರೂಪ ರಸಗಂಧ, ಈ 5 ಗುಣಗಳನ್ನ ಪಂಚೇಂದ್ರಿಯಗಳೊಳಗಿರುವಂತ ಪಂಚ ವಿಷಯಗಳಲ್ಲಿ ಬಳತಾ ಇದ್ದಾರೆ ಲೋಕದ ಮನುಜರು ಅಂತ ಷಣ್ಮುಖ ಶಿವಿಗಳು ತಮ್ಮ ವಚನದಲ್ಲಿ ಹೇಳ್ತಾರೆ. ಘ್ರಾಣೇಂದ್ರಿಯ ವಿಷಯದಿಂದ ಭ್ರಮರ ಕೆಡುವುದು ಸಂಪಿಗೆಯ ಪುಷ್ಪದಲ್ಲಿ, ರಸನೇಂದ್ರಿಯದ ವಿಷಯದಿಂದ ಮತ್ಸ್ಯ ಕೆಡುವುದು ಜಾಲಗಾರನ ಬಲೆಯಲ್ಲಿ, ನಯನೇಂದ್ರಿಯದ ವಿಷಯದಿಂದ ಪತಂಗ ಕೆಡುವುದು ದೀಪದ ಜ್ವಾಲೆಯಲ್ಲಿ, ತ್ವಗೇಂದ್ರಿಯ ವಿಷಯದಿಂದ ಗಜ ಕೆಡುವುದು ರಾಜನ ಕೃತಕದಲ್ಲಿ, ಶ್ರವಣೇಂದ್ರಿಯ ವಿಷಯದಿಂದ ಎರಳೆ ಕೆಡುವುದು ಬೇಟೆಗಾರನ ಸರಳಿನಲ್ಲಿ. ಇಂತಿ ಪ್ರಾಣಿಗಳು ಒಂದೊಂದು ವಿಷಯದಲ್ಲಿ ಬಂಧನಕ್ಕೊಳಗಾದವು. ಇಂತಪ್ಪ ಪಂಚೇಂದ್ರಿಯ ವಿಷಯ ವ್ಯಾಪಾರದಲ್ಲಿ ಲಂಪಟರಾದ ಮನುಜರು ಕೆಟ್ಟ ಕೇಡನೇನೆಂಬೆನೆಯ. ನೋಡಿ, ಭ್ರಮರ, ಮತ್ಸ್ಯ, ಪತಂಗ, ಗಜ, ಎರಡೆ, ಈ ಪ್ರಾಣಿಗಳು ಒಂದೊಂದು ವಿಷಯಕ್ಕೆ ಸೋತು ಅಲ್ಲೇ ತಮ್ಮ ಸಾವನ್ನ ಕಂಡುಕೊಳ್ತವೆ. ಆದ್ರೆ ಈ 5 ಗುಣಗಳನ್ನು ಒಳಗೊಂಡಂತ ಮನುಷ್ಯರ ಪಾಡೇನು? ಅದಕ್ಕೆ ಕೆಟ್ಟ ಕೇಡ ಏನೆಂಬನೆಯ ಅಂತ ಹೇಳ್ತಾರೆ. ಪಂಚೇಂದ್ರಿಗಳ ಮೂಲಕವಾಗಿ ಈ ಪಂಚ ವಿಷಯೇಂದ್ರಿಗಳ ಹೊರತಾಗಿ ಮನುಷ್ಯ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಲೋಕದ ಮನುಷ್ಯರು ಈ ಪ್ರತಿಯೊಬ್ಬರು ಈ 5 ವಿಷಯ ಸುಖಗಳಲ್ಲೇ ತೊಳಲು ಬಳಸ್ತಾರೆ. ಅದಕ್ಕೆ ಹೇಳ್ತಾರೆ, ಲೋಕದ ಗುಣವನ್ನು ಮೀರಿ ನಿಂತವರು ಶರಣರು. 5 ಗುಣವನ್ನು ಅಳಿದರು ಅಂದ್ರೆ ಪ್ರಕೃತಿ ಮುಖವಾಗಿ ಬಂದಂತ ಈ ಪಂಚ ವಿಷಯಗಳ ಏನಿದೆ, ಸ್ಪರ್ಶ ಶಬ್ದ ರೂಪ ರಸಗಂಧಕ್ಕೆ ಅವರು ಮನಸ್ಸೋಲಲಿಲ್ಲ. ಅಂಗದ ಕ್ರಿಯೆಗಳೆಲ್ಲವಲ್ಲಿ ಅವರು ನಡೆಯಲಿಲ್ಲ. ಯಾಕೆಂದ್ರೆ ಅವರು ಲಿಂಗವನ್ನು ಹಿಡಿದ್ರು, ಲಿಂಗ ಕ್ರಿಯೆಗಳನ್ನೇ ಆದವು. ಅದಕ್ಕೆ ಅವ್ರು ಹೇಳ್ತಾರೆ, 5 ಗುಣವನ್ನೇ ಅಳಿದೆ, 5ಅನ್ನ ಹಿಡದೆ. ಅಂದ್ರೆ ಈ ಪಂಚೇಂದ್ರಿಯಗಳಲ್ಲಿ, ನನ್ನ ಪಂಚೇಂದ್ರಿಯಗಳಲ್ಲೂ ನೀನಿದ್ದೀಯಾ. ಯಾವುದೇ ಪದಾರ್ಥ ಪ್ರಕೃತಿ ಮುಖದಿಂದ ಬಂದರೂ ಸಹ ಆ ಲಿಂಗ ಶರೀರವಾದ ಕಾರಣ, ಅಂದ್ರೆ ಶರೀರವೇ ಪರಮಾತ್ಮನ ವಾಸಸ್ಥಾನವಾದ ಕಾರಣ ನಾನು ನಿನ್ನನ್ನು ಮುಟ್ಟಿದ್ದೇನೆ, ನಿನ್ನನ್ನೇ ಮುಟ್ಟುತ್ತೇನೆ, ನಿನ್ನನ್ನೇ ಗ್ರಾಣಿಸುತ್ತೇನೆ. ನಿನ್ನ ಜಿಹ್ವೆಯಲ್ಲಿ, ನಿನ್ನ ನೇತ್ರದಲ್ಲಿ, ನಿನ್ನ ಸ್ಪರ್ಶದಲ್ಲಿ, ನಿನ್ನ ಸ್ತೋತ್ರದಲ್ಲಿ ಬಂದುದೆಲ್ಲ ನಿನ್ನದೇ. ಅದು ಬಂದುದಾದ್ರಿಂದ ಶಬ್ದ ಅಲ್ಲಿ ಸುಶಬ್ದವಾಯಿತು, ಸ್ಪರ್ಶ ಪರಮಾತ್ಮನ ಮುಖದಿಂದ ಬಂದಿದ್ರಿಂದ ಸುಸ್ಪರ್ಶವಾಯಿತು, ರೂಪ ಸುರೂಪ ಆಯ್ತು, ರಸ ಸುರಸವಾಯಿತು, ಗಂಧ ಸುಗಂಧವಾಯಿತು. ಅದಕ್ಕೆ ಹೇಳ್ತಾರೆ, ನುಡಿಯುತ್ತಾ ಲಿಂಗವಾಗಿ ನುಡಿವರು. ಬಸವಣ್ಣವ್ರು ಹೇಳ್ತಾರಲ್ಲ, ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅಂತ ಹೇಳ್ತಾರೆ. ಅದಕ್ಕೆ ಸರ್ವಜ್ಞ ಕೂಡ ಹೇಳ್ತಾನೆ, ಲಿಂಗದಲ್ಲಿ ಮನವಾಗಿ, ಲಿಂಗದಲ್ಲಿ ನೆನಹಾಗಿ, ಲಿಂಗದಲ್ಲಿ ನೋಟ ನಡೆ ನುಡಿ ಕೂಟವಾದವರು ಲಿಂಗವೇ ಹಕ್ಕು ಸರ್ವಜ್ಞ ಅಂತ. ಅಂತಹ ಒಂದು ಲಿಂಗವಾಗಿ ನುಡಿವರು, ಲಿಂಗವಾಗಿ ನಡೆವರು, ಲಿಂಗವಾಗಿಯೇ ಮುಟ್ಟುವರು, ಲಿಂಗವಾಗಿಯೇ ಕೇಳುವರು, ಲಿಂಗವಾಗಿಯೇ ನೋಡುವರು, ಸರ್ವಾಂಗವು ಲಿಂಗವಾಗಿ, ಅಂಗದ ಗುಣಗಳೆಲ್ಲ, ಅಂಗದ ಕರಣಗಳೆಲ್ಲ ಲಿಂಗದ ಕಿರಣಗಳಾಗಿ, ಅಂದ್ರೆ ಲಿಂಗವಾಗಿ, ಲಿಂಗ ಅಂಗವೆಂಬ ಉಭಯ ಎರಡನ್ನೂ ಅಳಿದು ಸಮರಸ ಆದಂತವರು ಶರಣರು. ಅದಕ್ಕೆ ಲಿಂಗದಲ್ಲಿ ಮನ ಅಚ್ಚೊತ್ತಿದ್ದಂತಾರೆ ಹೇಳ್ತಾರೆ, ಲಿಂಗದಲ್ಲಿ ಮನ ಅಚ್ಚೊತ್ತಿದ್ದಂತಾರೆ ಮಾತ್ರ ಮಂಗಳದ ಮಹಾಬೆಳಕು ಕಾಣುತ್ತೆ. ಯಾಕೆ ಅಂದ್ರೆ
ಯಾಕೆ ಹಾಗೆ ಕಾಣುತ್ತೆ ಅಂದ್ರೆ ಆ ಶರೀರವೇ ಲಿಂಗದ ಗೂಡಾಗಿದ್ದ ಕಾರಣ. ಶರೀರ ಲಿಂಗದ ಗೂಡು. ಗೂಡು ಅನ್ನೋ ಶಬ್ದ ಬಳಸ್ತಾರೆ. ನಾವು ಪಕ್ಷಿಗಳು ಗೂಡು ಕಟ್ಟಿದೆ ಅಂತ ಹೇಳ್ತೀವಿ. ಪಕ್ಷಿ ವಾಸ ಮಾಡೋದಿಕ್ಕೆ ಗೂಡು ಕಟ್ಟುತ್ತೆ. ಇಲ್ಲಿ ಶರಣರ ಹೇಳ್ತಾರೆ ಲಿಂಗದ ಗೂಡಾಗಿದ್ದ ಕಾರಣ. ಶರಣನ ಕಾಯವೇ ಪರಮಾತ್ಮನ ವಾಸಸ್ಥಾನ ಆದ ಕಾರಣ ಲಿಂಗದ ಗೂಡು ಅಂತ ಹೇಳ್ತಾರೆ. ಈ ಶರೀರದೊಳಗೆ ಪರಮಾತ್ಮನ ವಾಸವಾಗಿದ್ದ ಕಾರಣ ಅಂತ ಹೇಳ್ತಾರೆ. ಲಿಂಗಮ್ಮನವರ ಯಾವುದೇ ಒಂದು ವಚನವನ್ನು ತಗೊಂಡ್ರು ಸಹ ಲಿಂಗದ ಬಗ್ಗೆನೇ ಹೇಳ್ತಾರೆ ಹೊರತು ಅವರು ನಮ್ಮನ್ನು ಯಾವ ರೀತಿ ಅಂತರ್ದರ್ಶನಕ್ಕೆ ಕರೆದೊಯ್ಯಬಲ್ಲರು ಅಂತ ಅನೇಕ 113 ವಚನಗಳಲ್ಲಿ ನಾವು ಗುರುತಿಸ್ಕೊಳ್ಬಹುದು. ಹೆಣ್ಣಾಗಿ ಕೀಳನ್ನು ಕಂಡಂತ ಅಂದಿನ ಸಮಾಜದಲ್ಲಿ ಯಾವದೇ ಸ್ವಾತಂತ್ರ್ಯ ಇಲ್ಲದಿಂದ ಸ್ತ್ರೀಯರು ಕೂಡ ಬಸವ ತಂದೆಯ ದೊರೆತಂತ ಆಧ್ಯಾತ್ಮದ ಸ್ವಾತಂತ್ರ್ಯವನ್ನು ಸದುಪಯೋಗ ಪಡಿಸಿಕೊಂಡಂತ ಮಹಾನ್ ಶರಣೆಯರು. ಹೆಣ್ಣು ಜಗತ್ತಿಗೆ ಅರಿವಿನ ಕಣ್ಣುಗಳನ್ನು ಕೊಡುವಳೆಂದು ಶರಣೆಯರು ಸಾಧಿಸಿ ತೋರಿಸಿದ್ದಾರೆ. ಇಂತಹ ಶರಣೆಯರು ನಿಜವಾಗ್ಲೂ ಇತಿಹಾಸದಲ್ಲಿ ಅದ್ವಿತೀಯರು, ಅಸಾಮಾನ್ಯರು ಅಂತ ಹೇಳ್ತಾ ಈ ಹಡಪದ ಆ ಲಿಂಗಮ್ಮ ತಾಯಿ ಕೊಟ್ಟಂತ 6-7 ವಚನಗಳನ್ನ ಇಲ್ಲಿ ಸ್ಮರಿಸುತ್ತಾ ನನ್ನ ಒಂದೆರಡು ನುಡಿಗಳನ್ನು ಆ ತಾಯಿಯ ಶ್ರೀಪಾದಕ್ಕೆ ಅರ್ಪಿಸುತ್ತಾ ಈ ಸುಂದರ ಸಂಜೆಯಲ್ಲಿ ನಿಮ್ಮೆಲ್ಲರ ಒಡನಾಟದಲ್ಲಿ ಈ ವಚನ ಮಂದಾರದ ಗ್ರೂಪಿನಲ್ಲಿ ಅನೇಕ ಅನುಭವಿಗಳು, ಜ್ಞಾನಿಗಳು, ಸಾಹಿತಿಗಳು ಇದ್ದಾರೆ. ಅವ್ರ ಮುಂದೆ ಏನು ಹೇಳಪ್ಪ ಅನ್ನುವಂತ ಆತಂಕ ಇತ್ತು. ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ತಿಳಿ ಹೇಳಬೇಕಂತೇಳಿ ವಿನಯದಿಂದ ಕೇಳುತ್ತಾ ಅವಕಾಶ ಕೊಟ್ಟು ಆಲಿಸಿದಂತ ತಮ್ಮೆಲ್ಲರ ಶ್ರೀಪಾದಕ್ಕೆ ಶರಣಾರ್ಥಿಗಳು. ಶರಣಾರ್ಥಿಗಳು. ಬಸವಣ್ಣನವರ ಆಪ್ತರಲ್ಲಿ ಒಬ್ಬರಾದಂತಹ ಹಡಪದ ಅಪ್ಪಣ್ಣವರ ಪತ್ನಿ, ಶರಣ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಂತಹ, ಆಧ್ಯಾತ್ಮಿಕ ಬಗ್ಗೆ ಆಳವಾದ ಅನುಭವವನ್ನ ತಮ್ಮ ವಚನಗಳಲ್ಲಿ ನಿರೂಪಿಸಿದ, ವ್ಯಕ್ತಿಯ ಹುಟ್ಟುಗುಣ ಅವನು ಸಾಧಿಸುವ ಸಿದ್ಧಿಗೂ ಏನೇನು ಸಂಬಂಧವಿಲ್ಲ ಎಂದು ನಿರೂಪಿಸಿದಂತಹ ಹಡಪದ ಲಿಂಗಮ್ಮನವರ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ವಿವರಿಸಿದ ಶಶಿಕಲಾ ಬೇಕೆ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ಶರಣ ಸಮರ್ಪಣೆಯನ್ನ ಮತ್ತು ಸಂವಾದ ನಿರ್ವಹಣೆಯನ್ನ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ತಮ್ಮ ಅಸ್ಖಲಿತ ಉಪನ್ಯಾಸದಿಂದ ಲಿಂಗಮ್ಮನವರ ಕುರಿತು ಅತ್ಯಂತ ಸೊಗಸಾಗಿ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಶ್ರೀಮತಿ ಶಶಿಕಲಾ ಬಿಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಸಂವಾದದ ಸಮಯ. ಸ್ವಲ್ಪ ಸಂಕ್ಷಿಪ್ತವಾಗಿ ತಮ್ಮ ಅನಿಸಿಕೆಗಳ ಹಾಗೂ ಅಭಿಪ್ರಾಯಗಳನ್ನ ತಿಳಿಸ್ಬೇಕಂತ ಹೇಳ್ತಾ ಮೊದಲಿಗೆ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅಕ್ಕ ಅವರು. ಪೊಲೀಸ್ ಪಾಟೀಲ್ ಅಕ್ಕ ಅವ್ರೆ, ಅಕ್ಕ ಅವ್ರೆ ಮಾತಾಡಿ. ಹಲೋ ಸರ್, ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕ ಶಶಿಕಲಾ ಅಕ್ಕರು ಹಡಪದ ಲಿಂಗಮ್ಮ ತಾಯಿಯವರನ್ನ ಕುರಿತು ದೀರ್ಘವಾಗಿನೇ ಮಾತನಾಡಿದ್ದಾರೆ. ಆ ವಿಷಯದ ಮೇಲೆ ಪ್ರಬುದ್ಧ ಚಿಂತನೆಯನ್ನು ಕೂಡ ಮಾಡಿದ್ದಾರೆ. ಮೊದಲಿಗೆ ಅವರಿಗೆ ಅಭಿನಂದನೆಗಳು. ನಿಜಸುಖಿ ಅಪ್ಪಣ್ಣನವರ ಧರ್ಮ ಪತ್ನಿ ನಿಜಮುಕ್ತಿ ಲಿಂಗಮ್ಮ. ಆ ನಿಜಮುಕ್ತಿ ಅನ್ನುವಂತಹ ಶಬ್ದವನ್ನ ಅವರೇ ತಮ್ಮ ಒಂದು ವಚನದಲ್ಲಿ ಅವರು ಬಳಸ್ತಾ ಇದ್ದಾರೆ. ಸ್ವತಃ ಆ ತಾಯಿನೇ ತನ್ನ ಒಂದು ವಚನದಲ್ಲಿ ನಾನು ಏನಾದೆ ಅಂದ್ರೆ ನರರ ಬೇಡೆನು ಸುರರ ಹಾಡೆನು ಕರ್ಣಂಗಳ ಹರಿಯ ಬಿಡೆನು ಪ್ರಣವ ಪಂಚಾಕ್ಷರಿಯ ಜಪಿಸಿಹನೆಂದು ತನುವ ಮರೆದು ನಿಜಮುಕ್ತಳಾದೇನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತೇಳಿ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ತಾಯಿಯ ಇಡೀ ವಚನಗಳನ್ನ ನಾವು ನೋಡ್ತಾ ಹೋದಾಗ ಅಲ್ಲಿ ನಾನು ಕಂಡ್ಕೊಂಡ ಕಮಾರ್ ಸರ್ 3 ವಿಷಯಗಳು. ಒಂದು ಲಿಂಗ, ಒಂದು ಮಹಾ ಬೆಳಗು, ಮತ್ತೊಂದು ನಿಜಮುಕ್ತಿ. ಈ 3 ಶಬ್ದಗಳು ಅವರ ವಚನಗಳಲ್ಲಿ ಮೇಲಿಂದ ಮೇಲೆ ಬರ್ತಾ ಇದ್ದಾವೆ. ಬೇರೊಬ್ಬ ಶರಣೀಯರ ವಚನಗಳಿಗೂ
ಈ ತಾಯಿ ಲಿಂಗಮ್ಮನವರ ವಚನಕ್ಕೂ ಎಲ್ಲಿ ವ್ಯತ್ಯಾಸ ಇದೆ ಅಂದ್ರೆ, ಇವರು ತಾವು ಅನುಭವಿಸಿದ್ದನ್ನ ನೇರವಾಗಿ ಹೇಳಿದ್ದಾರೆ. ಅನುಭವಿಸಿದ್ದನ್ನು ನೇರವಾಗಿ ಹೇಳಿದ್ದಾರೆ. ಬಚ್ಚ ಬರಿಯ ಬೆಳಗ ನೋಡಿ ಹೆನೆಂದು, ನೋಡ್ರಿ, ಬಚ್ಚ ಬರಿಯ ಬೆಳಗ ನೋಡಿ ಹೆನೆಂದು ಮನಯಾತನೆ ಮಂಕು ಮಾಡಿದೆ, ಭಾವ ಬಯಲು ಮಾಡಿದೆ, ಕಂದನ ಕಣ್ಮುಚ್ಚಿದೆ, ಕುಂದಗಳ ಮರೆತು ಜಗದ ಹಂಗು ಹರಿದು ಜಂಗಮದ ಪಾದೋದಕ ಪ್ರಸಾದ ಕೊಂಡ ಕಾರಣದಿಂದ ಮಂಗಳದ ಮಹಾ ಬೆಳಗಿನಲ್ಲಿ ಓಲಾಡಿ ಸುಖಿಯಾದೇನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಂದ್ರೆ ಏನ ಕಂಡಾರ ಅದನ್ನು ನೇರವಾಗಿ ಹೇಳಿದ್ದಾರ. ಹೀಗಾಗಿ ಲಿಂಗದ ಬಗ್ಗೆ ಡೆಫಿನೆಟ್ ಉತ್ತರ ಎಲ್ಲರ ಬೇಕಾಗಿತ್ತು ವಚನಕಾರರಲ್ಲಿ. ಅಂದ್ರೆ ಎಲ್ಲರೂ ಇದನ್ನು ಹೇಳ್ತಾರೆ, ಈ ಅನುಭವ ಎಲ್ಲರೂ ಹೇಳಿದ್ದಾರೆ. ಆದರೆ ಹಡಪದ ಲಿಂಗಮ್ಮನವರಲ್ಲಿ ಬಹುಶಃ ಇದು ಏನಾಗಿದೆ ಅಂದ್ರೆ ನೇರವಾಗಿ ಬಂದಿದೆ ಅನ್ನುವಂತಹದನ್ನ ಅವರ ವಚನ ಅಭ್ಯಾಸ ಮಾಡಿದಾಗ ನಮ್ಗ ಗೊತ್ತಾಗ್ತದೆ. ಬಹುಶಃ ಹಡಪದ ಅಪ್ಪಣ್ಣನವರು ಬಸವಣ್ಣನವರಿಗೆ ಆಪ್ತ ಕಾರ್ಯದರ್ಶಿಗಳಾಗಿದ್ದಂತೆ ಲಿಂಗಮ್ಮ ತಾಯಿ ನೀಲಮ್ಮನವರಿಗೆ ಆಗಿದ್ರೇನೋ ಅಂತ ಒಂದು ಕಡೆ ಸಂಶಯ ಬರ್ತದೆ. ಜನಪದ ತ್ರಿಪದಿಯಲ್ಲಿ ನೀಲಮ್ಮನಿಗೆ ಮಗಳಾಗಿ ಅಪ್ಪಣ್ಣನಿಗೆ ಮಡದಿಯಾಗಿ, ನೀಲಮ್ಮನಿಗೆ ಮಗಳಾಗಿ ಅಪ್ಪಣ್ಣನಿಗೆ ಮಡದಿಯಾಗಿ, ಚೆನ್ನಮಲ್ಲರಿಗೆ ಭಕ್ತಳಾಗಿ ಲಿಂಗಮ್ಮ ಲಿಂಗದ ಮೂಲ ತಿಳ್ಕೊಂಡು ಅನ್ನುವಂತಹ ಈ 3 ಸಾಲಿನ ತ್ರಿಪದಿ ಲಿಂಗಮ್ಮನವರ ಒಂದು ಲಿಂಗಮ್ಮನವರ ಮೇಲೆ ಒಂದು ಕಾವ್ಯನೇ ಕಟ್ಟಿ ಕೊಡ್ತದೆ ಅಂತ ನನ್ಗನಿಸ್ತದೆ. ಇಲ್ಲಿ ನೋಡ್ರಿ, ನೀಲಮ್ಮನವರಿಗೆ ಮಗಳು ಯಾಕಾದ್ರು ಅನ್ನುವಂತಹ ಮಾತಿಲ್ಲಿ. ಯಾವಾಗ ಬಸವಣ್ಣನವರು ಕಲ್ಯಾಣವನ್ನು ಬಿಡುವಾಗ ಅಪ್ಪಣ್ಣನವರನ್ನು ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಪ್ಪಣ್ಣನವರು ಈಗ ಮಡದಿಯ ಮುಖ ನೋಡ್ತಾರೆ, ಮಡದಿಯನ್ನ ಕರೀತಾರೆ. ಮಡದಿಯನ್ನ ಕರೆದು ನೇರವಾಗಿ ಅವರು ಏನ್ ಹೇಳ್ತಾರೆ ಮಡದಿಗೆ ಅಂದ್ರೆ, ಅಪ್ಪ ಬಸವಣ್ಣ ನನಗೆಲ್ಲ ಲಿಂಗಮ್ಮ, ಅಪ್ಪ ಬಸವಣ್ಣ ನನಗೆಲ್ಲ ಲಿಂಗಮ್ಮ, ಒಪ್ಪುವ ಮಗಳಾಗು ನೀಲಮ್ಮಗ ಅಂತ ನೇರವಾಗಿ ಹಡಪದ ಅಪ್ಪಣ್ಣನವರು ತನ್ನ ಮಡದಿಗೆ ಹೇಳಿ, ನನಗ ಬಸವಣ್ಣನವರು ಏನೆಲ್ಲ ಎಂತೆಲ್ಲ, ಇಡೀ ನನ್ನ ವ್ಯಕ್ತಿತ್ವವನ್ನ ಒಂದು ರೂಪ ಮಾಡಿದಂತಹ ಬಸವಣ್ಣನವರ ಜೊತೆಗೆ ನಾನು ಸಂಗಮಕ್ಕೆ ಹೋಗ್ಬೇಕಾಗಿದೆ, ನೀನು ಮಾತ್ರ ನೀಲಮ್ಮನೊಂದಿಗೆ ಜೊತೆಯಾಗಿ ಇದ್ದು ಅವರಿಗೆ ಒಪ್ಪುವ ಮಗಳಾಗು ಅನ್ನುವಂತಹ ಮಾತು ಹೇಳಿದಾಗ ಆ ತಾಯಿ ಬಹಳ ನಗುತ್ತಾ, ನೀವು ಮುಂದಕ್ಕೆ ಹೋಗಿರಿ ಬಸವಣ್ಣನವರೊಂದಿಗೆ, ಈ ಮಹಾಮನೆಯ ಕಾಳಜಿ ಬಿಡ್ರಿ ಅಂತ ತಿಳ್ಕೊಂಡು ಹೇಳಿ ಅವರನ್ನ ಕಳುಹಿಸಿ, ಮುಂದೆ ಅದೇ ಅಪ್ಪಣ್ಣ ನೀಲಮ್ಮನವರನ್ನ ಕರೀಲಿಕ್ಕೆ ಬಂದಾಗ ಮಡದಿಯನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು, ಲಿಂಗಮ್ಮನವರು ಅವರ ಬೆನ್ನು ಹತ್ತಬಹುದಾಗಿತ್ತು. ಆದರೆ ಲಿಂಗಮ್ಮನ ವ್ಯಕ್ತಿತ್ವ ನಾವು ಎಲ್ಲಿ ಅಳಿಬೇಕಾಗಿದೆ ಅಂದ್ರೆ ಇಲ್ಲೇ ಅಳಿಬೇಕಾಗಿದೆ. ಆಕೆ ಅಲ್ಲಿ ಗಂಡನನ್ನ ಕೇವಲ ಪತಿಯ ರೂಪದಲ್ಲಿ ನೋಡಿಲ್ಲ, ಗಂಡನನ್ನ ಒಬ್ಬ ಜವಾಬ್ದಾರಿಯುತವಾಗಿರುವಂತಹ ಶರಣನ ರೂಪದಲ್ಲಿ ಕಂಡಿದ್ದಕ್ಕಾಗಿ ಗಂಡನ ಬೆನ್ನು ಹತ್ತಲಾರದೇನೆ ಮಹಾಮನೆಯ ಮಗಳಾಗಿ ಉಳಿತಾರೆ ಅನ್ನುವಂತಹ ಮಾತು. ಅದಕ್ಕಾಗಿ ಲಿಂಗಮ್ಮ ನಾನು ಕಂಡು ಇಡೀ ವಚನಕಾರ್ತಿಯರಲ್ಲೇ ನಾನು ಕಂಡುಕೊಂಡ ಅದ್ಭುತ ವಚನಕಾರ್ತಿ ಅಂದ್ರೆ ಲಿಂಗಮ್ಮ. ಅವಳ ಲಿಂಗ ಪೂಜೆಗೆ ಅಧಿಕಾರ ಅಂತಸ್ತು ಲಿಂಗ ಯಾವುದೂ ಆಕೆಗೆ ಬೇಕಾಗಿರ್ಲಿಲ್ಲ. ಲಿಂಗ ಒಂದೇ ಇದರಿಂದ ಬಹಳ ಮೇಲ್ಮಟ್ಟಕ್ಕೆ ಏರಿದಂತಹ ಆ ತಾಯಿ ಲಿಂಗಾನುಭಾವಿ ಲಿಂಗಮ್ಮ ಅಂತೇಳಿ ಏನ್ ಕರ್ಸ್ಕೊತಾಳೆ, ಅದು ಬಹಳ ಸತ್ಯ ಅನ್ನುವಂತ 2 ಮಾತುಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ಒಂದು ತಾವ್ ಹೇಳಿದ್ರಿ, ಮಹಾಬೆಳಗು ಸರಿಸುಮಾರು 14 ವಚನಗಳಲ್ಲಿ ಬರ್ತದೆ. ಹೌದು ಸರ್, ಹೌದು. ಆ ಮಹಾಬೆಳಗು ಅಂದ್ರೆ ಅದರ ಅರ್ಥನೇ ಲಿಂಗನೋ ಅಥವಾ ಇಡೀ ಕಲ್ಯಾಣವೋ ಅಂತ ನನ್ನ ಸರ್ ಇಲ್ಲಿ ಆ ವಚನಗಳ ಹಿನ್ನೆಲೆ ಒಳಗ ನೋಡಿದರ ಆ ಮಹಾಬೆಳಗು ಅನ್ನೋದು ಲಿಂಗದ ಕಲ್ಪನೆಯಲ್ಲಿಯೇ ಬಂದಿದೆ ಸರ್. ಯಾಕೆಂದ್ರೆ ಅವರ ಇಷ್ಟಲಿಂಗದ ಒಂದು ವರ್ಣನೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಸರ್ ಅವರ ವಚನಗಳಲ್ಲಿ. ಲಿಂಗಮ್ಮನವರ ವಚನಗಳಲ್ಲಿ ಹೆಸರಿಗೆ ತಕ್ಕಂತೆ ಲಿಂಗಮ್ಮ ಅವರು ಆ ಇಷ್ಟಲಿಂಗದ ಪೂಜೆಯಲ್ಲಿ ಅದ್ಭುತತೆಯನ್ನ ಸಾಧಿಸಿದಂತಹ ಆ ತಾಯಿ ಅಂತ ನಾನು ಕಂಡ್ಕೊಂಡೀನಿ ಸರ್, ನಾನು ಕಂಡ್ಕೊಂಡೀನಿ. ಎಸ್ ಅಬ್ಸಲ್ಯೂಟ್ಲಿ. ಹ್ಞೂ ಸರ್, ಥ್ಯಾಂಕ್ ಯು ಅಕ್ಕ. ಓಕೆ. ಇಲ್ಲಿ 2-3 ಸಂಶಯ ಬರ್ತದೆ. ವೀಣಾ ಬನ್ನಂಜಿ ಅವರು ಹಗಲೆಲ್ಲ ತಮ್ಮ
ಉಪನ್ಯಾಸಗಳಲ್ಲಿ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಮಗ ಅಂತಕ್ಕದ್ದು ಒಂದು ಯಾವಾಗ್ಲೂ ಹೇಳ್ತಿರ್ತಾರೆ ವೀಣಾ ಬನ್ನಂಜೆ. ಅದು ನಾವು ಯಾವಾಗ್ಲೂ ಖಂಡಿಸ್ತಾ ಹೋಗ್ತಾ ಇದ್ವಿ. ಈಗ ತಾವು ಇನ್ನೊಂದು ಹೇಳಿದ್ರಿ, ನೀಲಮ್ಮನವರ ಮಗಳು ಲಿಂಗಮ್ಮ ಆಗಿದ್ಲೋ ಏನೋ ಅಂತಕ್ಕಂಥ ವಿಚಾರ. ಇವೆರಡು ಬಹಳ ಕಾಂಟ್ರಾಡಿಕ್ಟರಿ ವಿಷಯ ಅಂತ ನನಗೆ ಅನಿಸ್ತದೆ. ಮುಂದಿನ ದಿನಮಾನಗಳಲ್ಲಿ ಈ ಬಗ್ಗೆ ಯಾರಾದ್ರೂ ಸರ್ ಇಲ್ಲಿ ನೋಡಿ, ದಯವಿಟ್ಟು ಈಗಾಗ್ಲೇ ಹಡಪದ ಅಪ್ಪಣ್ಣನವರು ಲಿಂಗಮ್ಮ ತಾಯಿಯವರು ಒಂದು ಸಮಾಜದ ಗುರುಗಳಾಗಿದ್ದಾರೆ ಸರ್. ಆ ವೀಣಾ ಬನ್ನಾಂಜೆ ಮಾಡಿದಂತ ತಪ್ಪು ಎಡಲಿಕ್ಕೆ ನಾನು ತಯಾರಿಲ್ಲ ಸರ್. ಹೊಟ್ಟಿಯಲ್ಲಿ ಹುಟ್ಟಿದವರೇ ಮಗಳಾಗ್ಬೇಕಂತಿಲ್ಲ. ಅಕ್ಕ ಮಹಾದೇವಿ ಅವರು ಕೂಡ ಎನ್ನ ಹೆತ್ತ ತಂದೆ ಅಂತ ಹೇಳ್ತಾರೆ. ಅಂತ ತಂದೆಯ ಮುಡಿಗೆ ನಾನು ಹೂ ತರ್ತೀನಿ, ಹೂವ ತರಲ್ಲ, ಇದು ಹುಲ್ಲು ತರೋದಿಲ್ಲ ಅಂತ ಹೇಳ್ತಾರೆ. ಅಂತಹ ಮಾತೇ ಇಲ್ಲಿ ಜನಪದರು ಕಟ್ಟಿ ಕೊಡ್ತಾರೆ ಸರ್. ದಯವಿಟ್ಟು ಇಲ್ಲ ಸರ್, ಆ ವಿಷಯವನ್ನು ಆ ವೀಣಾ ಬನ್ನಂಜೆ ಆಗ್ಲಿ ಮತ್ತೆ ಯಾರು ಹೇಳಿದ್ರು ನಾನು ಇದನ್ನ ನಂಬೋದಿಲ್ಲ ಸರ್. ಅದನ್ನೇ ಕ್ಲಾರಿಫಿಕೇಶನ್ ಮಾಡಕ್ಕೆ ಅಂತಾನೆ ನಾನು ನಿಮ್ಗೆ ಪ್ರಶ್ನೆ ಮಾಡಿದ್ದೆ. ಥ್ಯಾಂಕ್ ಯು. ಏನಿಲ್ಲ ಸರ್, ಇನ್ನೊಂದು ತ್ರಿಪದಿ ಹೇಳ್ತೀನಿ ಸರ್. ದಯವಿಟ್ಟು ಒಪ್ಪುವ ಮಗಳಾಗು ನೀಲಮ್ಮ ತಾಯಿಗೆ, ಒಪ್ಪುವ ಮಗಳಾಗು ನೀಲಮ್ಮ ತಾಯಿಗೆ, ತಪ್ಪಿನಿ ದುಃಖ ಮಾಡಬೇಡ, ಮಹಾಮನೆಯ ಉಪ್ಪಿನ ಋಣವ ತೀರಿಸು, ಮಹಾಮನೆಯ ಉಪ್ಪಿನ ಋಣವ ತೀರಿಸು. ಆ ಮಹಾಮನೆಯ ಉಪ್ಪಿನ ಋಣ ತೀರಿಸ್ಬೇಕಾಗಿದ್ದಕ್ಕಾಗಿ ನೀಲಮ್ಮನವರ ಒಂದು ಏನಂತೀರಿ ಸರ್, ಆಧ್ಯಾತ್ಮಿಕ ಮಗಳಾಗಿ ನೀಲಮ್ಮನವರನ್ನ ಒಬ್ಬ ತಾಯಿಯ ಸ್ವರೂಪದಲ್ಲಿ ಕಂಡಂತವರು ಲಿಂಗಮ್ಮನವರು. ಅದಕ್ಕಾಗಿ ಬಹುಶಃ ಅಲ್ಲಿ ವೀಣಾ ಬನ್ನಂಜೆ ಮಾತು, ಆಕೆಗೆ ಶೋಭೆ ಸರ್, ಆಕೆಗೆ ಶೋಭೆ. ನಾನು ಅದನ್ನು ಒಪ್ಪೋದಿಲ್ಲ ಸರ್. ಅಲ್ಲ, ನಾನು ಅದನ್ನ ಬಹಳಷ್ಟು ಕಡೆ ಕಾನ್ಫರೆಂಟ್ ಮಾಡಿದ್ದೀನಿ. ಎನಿವೆ, ಥ್ಯಾಂಕ್ ಯು ಅಕ್ಕ ಅವರೇ ತಮ್ಮ ಅಭಿಪ್ರಾಯಗಳಿಗೆ. ಥ್ಯಾಂಕ್ಸ್ ಅಲ್ಲ ಸರ್. ಶಿವಪ್ರಕಾಶ್ ಅವರೇ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದಾ ಸರ್? ಕೇಳ್ತಾ ಇದೆಯಾ? ಎಸ್, ಅಬ್ಸಲ್ಯೂಟ್ಲಿ, ಲೌಡ್ ಅಂಡ್ ಕ್ಲಿಯರ್. ಸರ್, ಆಕ್ಚುಲಿ ತುಂಬಾ ಅದ್ಭುತವಾದಂತಹ ಮತ್ತೆ ವೇದಿಕೆಗಳಲ್ಲಿ ಮತ್ತೆ ಇದೇ ಮಾತನ್ನು ನಾನು ಬಳಸಬೇಕಾಗುತ್ತೆ. ಇದು ಒಂದು ರೀತಿಯ ಕ್ಲೀಶೆ ಅನಿಸಿದ್ರು ಕೂಡ ಬಹಳ ಅದ್ಭುತವಾದ ಪ್ರವಚನಕ್ಕೆ ಇಂದು ನಾವು ಕಿವಿಯಾಗಿದ್ದೇವೆ. ಇಲ್ಲಿ ಮೊದಲನೇದಾಗಿ ನನಗನ್ನಿಸ್ತಿರೋದು, ನೀವು ಹೇಳಿದಂತಹ ಒಂದು ಕಾಂಟ್ರವರ್ಸಿ ಎಡೆಗೆ ನಾನು ಸೀದಾ ಹೋಗೋದಾದ್ರೆ, ಅಪ್ಪಣ್ಣನವರು ಈ ಮಾತನ್ನ ಯಾವ ಐತಿಹಾಸಿಕ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಬಿಜ್ಜಳನ ಅಪ್ಪಣೆಯಂತೆ ಕಲ್ಯಾಣವನ್ನ ತೊರೆದು ಬಸವಣ್ಣವರು ಕಪ್ಪಡಿ ಸಂಗಮದ ಕಡೆಗೆ ಹೋಗುವಾಗ ಅವರ ಜೊತೆಗೆ ಅಪ್ಪಣ್ಣನವರು ಹೋಗ್ತಾರೆ. ಅಪ್ಪಣ್ಣನವರು ಹೋಗ್ಬೇಕಾದ್ರೆ ನೀಲಮ್ಮ ತಾಯಿ ಒಬ್ಬಳೇ ಆಗ್ಬಿಡ್ತಾಳೆ ಮನೆಯಲ್ಲಿ. ಮಹಾಮನೆಯನ್ನ ಅಲ್ಲಿಯವರೆಗೆ ಬಹಳಷ್ಟು ದೊಡ್ಡದಾದ ರೀತಿಯಲ್ಲಿ ನಡೆಸಿಕೊಂಡು ಹೋದಾತೆ ಆಕೆ. ಈ ತಾಯಿಯನ್ನ ಬಳಿ ಯಾರಿರ್ತಾರೆ ಎನ್ನುವುದಕ್ಕಾಗಿ ತಮ್ಮ ಪತ್ನಿಯನ್ನ ಹಡಪದ ಅಪ್ಪಣ್ಣನವರು ಕೇಳ್ಕೊಳ್ಳುವಂತಹ ಒಂದು ಮಾತಿದು. ಹಡಪದ ಅಪ್ಪಣ್ಣ ತಮ್ಮ ಪತ್ನಿಗೆ ಹೇಳ್ತಾರೆ, ನೀಲಮ್ಮ ಒಬ್ಬಂಟಿಯಾಗಿ ಬಿಡ್ತಾರೆ, ಬಸವನಿಲ್ಲದ ನೀಲಮ್ಮನನ್ನ ನೋಡೋದಿಕ್ಕಾಗೋದಿಲ್ಲ, ಹಾಗಾಗಿ ಅವರಿಗೆ ಮಗಳ ರೂಪದಲ್ಲಿ ನೀನಿರು ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಮತ್ತೆ ಅಲ್ಲಿ ದುಃಖವನ್ನು ಮಾಡದಿರು ಅಂತ ಹೇಳ್ತಾರೆ. ಯಾಕಂದ್ರೆ ಈಗಾಗಲೇ ನೀಲಮ್ಮ ತಾಯಿ ಸಾಕಷ್ಟು ದುಃಖಿತರಾಗಿದ್ದಾಳೆ. ಆಕೆಯ ಮನಸ್ಸಿನಲ್ಲಿ ಸಾಕಷ್ಟು ನೋವಿದೆ, ಸಾಕಷ್ಟು ದುಃಖ ಇದೆ. ತನ್ನ ಆತ್ಮವೇ ಆದಂತಹ ಬಸವಣ್ಣ, ತನ್ನ ಲಿಂಗವೇ ಆದಂತಹ ಬಸವಣ್ಣ, ಗುರು ಜಂಗಮೇ ಆದಂತಹ ಬಸವಣ್ಣ ತನ್ನಿಂದ ದೂರ ಹೋಗುವುದನ್ನ ನೀಲಮ್ಮ ಊಹಿಸಿಕೊಳ್ಳಿಕ್ಕೂ ಸಾಧ್ಯವಿರಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಆಕೆಯ ನೆರಳಾಗಿ ನೀನು ನಿಲ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ರಿಂದ ಈ ಮಾತಿನಲ್ಲಿ ಅಥವಾ ಈ ವಚನದಲ್ಲಿ ಲಿಂಗಮ್ಮ ಅವರು ಅಥವಾ ಹಡಪದ ಅಪ್ಪಣ್ಣ ಬಸವಣ್ಣವರ ಪುತ್ರನೋ ಅಥವಾ ಸೊಸೆಯೋ ಆಗಿರುವಂತಹ ಯಾವ ಕಲ್ಪನೆಯೂ ಕೂಡ ಬರೋದಿಲ್ಲ. ಇದು ನಾವೆಲ್ಲರೂ ಸಾಮಾನ್ಯವಾಗಿ ಲೋಕ ರೀತಿಯಲ್ಲಿ ಬಳಸುವಂತಹ ಒಂದು ಸಮಾಧಾನದ ಮಾತುಗಳು. ಇಷ್ಟನ್ನು ಹೇಳಿ ನಾನು ಮುಂದುವರಿತಾ ಹೋಗೋದಾದ್ರೆ, ನೋಡಿ, ಈ ಒಂದು ಉಪನ್ಯಾಸವನ್ನ ಕೇಳಿದಾಗ ನನಗನ್ಸಿದ್ದು, ಬಹಳ ಎತ್ತರದ ಸೌಧಗಳು, ಅದು ಬಹಳ ಎತ್ತರಕ್ಕೆ ನೂರಾರು ಮಹಲುಗಳನ್ನುಳ್ಳಂತಹ ಒಂದು ಸೌಧವನ್ನು ನೋಡಿದಾಗ ನನಗೆ ಅನಿಸುವಂಥದ್ದೇನು ಅಂತ ಹೇಳಿದ್ರೆ, ಆ ಸೌಧದ ತಳಪಾಯಕ್ಕೆ ನಾನು ನಮಸ್ಕರಿಸ್ತೇನೆ, ಆ ಸೌಧದ ಅಡಿಪಾಯಕ್ಕೆ ನಮಸ್ಕರಿಸ್ತೇನೆ. ಸೌಧದ ನನಗೆ ಸೌಂದರ್ಯ ನನ್ನನ್ನ ಗಮನ ಸೆಳೆದ್ರೂ ಕೂಡ ನನ್ನ ಮನಸ್ಸು ಆ ತಳಪಾಯದ ಕಡೆಗಿರುತ್ತೆ, ಆ ಬುಡಪಾಯದ ಕಡೆಗಿರುತ್ತೆ. ಯಾಕಂದ್ರೆ ಅಷ್ಟು ಗಟ್ಟಿ ತಳಪಾಯ ಇಲ್ಲದೆ ಹೋಗಿದ್ರೆ ಅಂತ ಭವ್ಯ ಸೌಧ ಅಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಮಾತನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪ್ರತಿಯೊಬ್ಬ ಶರಣೆಯರ ವಚನಗಳನ್ನು ನಾವು ಕೇಳಿದಾಗಲೂ ಕೂಡ ನಮ್ಮ ಮನಸ್ಸು ಮತ್ತೆ ಮತ್ತೆ ಮರಳಿ ಬಸವ ಪ್ರಜ್ಞೆಗೊಳಗಾಗಬೇಕು, ಮತ್ತೆ ಮತ್ತೆ ಮರಳಿ ಬಸವನ ಪ್ರಭೆಗೆ ನಾವು ಶರಣಾಗಬೇಕು ಅನ್ನುವ ಕಾರಣಕ್ಕಾಗಿ ಹೇಳ್ತೇನೆ. ಇವರನ್ನೆಲ್ಲರನ್ನು
ಒಂದು ಶಿವಪಥದಲ್ಲಿ ನಡೆಸಿದಂಥ ಒಂದೇ ಚಿಂತನೆಯ ಹುರಿಯಲ್ಲಿ ಬೆಸೆದಂತಹ ಕೀರ್ತಿ ಯಾವಾಗಲೂ ತಂದೆ ಬಸವಣ್ಣನವರಿಗೆ ಸಲ್ಲುತ್ತೆ ಎನ್ನುವಂಥದ್ದು ನಿರ್ವಿವಾದವಂಥ ಮಾತು. ಮತ್ತೆ ಇತ್ತೀಚೆಗೆ ನಡೀತಿರುವಂತಹ ಒಂದು ವಿವಾದಗಳ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗದೆ, ಆ ವಿವಾದಗಳಿಗೆ ಬಹಳ ದೊಡ್ಡ ಉತ್ತರ ಅನ್ನುವಂತ ಹಾಗೆ ಆ ಹೊತ್ತಿಗಾಗಲೇ ಹಡಪದ ಲಿಂಗಮ್ಮನವರು ಬರೆದಿದ್ದಾರೆ. ಆಸೆಯ ನಳಿದು ರೋಷವ ನಿಲ್ಲಿಸಿ ಜಗದ ಪಾಶವ ಹರಿದು ಈಶ್ವರನೆನಿಸಿಕೊಂಬ ಶರಣರ ಜಗದ ಹೇಸಿಗಳೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಈ ಮಾತುಗಳನ್ನ ನೀಲಮ್ಮನವರೇ ತಮ್ಮ ಒಂದು ವಚನದಲ್ಲಿ ಹೇಳಿದ ಬಳಿಕ, ಆಸೆಯ ನಳಿದು ರೋಷವ ನಿಲ್ಲಿಸಿ ಜಗದ ಪಾಶವ ಹರಿದು ಈಶ್ವರನೆನಿಸಿಕೊಂಬ ಶರಣರ ಜಗದ ಹೇಸಿಗಳೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತೇಳಿ ಆ ತಾಯಿ 12ನೇ ಶತಮಾನದಲ್ಲಿ ಹೇಳೋದ್ರಿಂದ ನಾವು ಈಗ 21ನೇ ಶತಮಾನದಲ್ಲಿ ಬಸವಣ್ಣ ಬಗ್ಗೆ, ಬಸವಣ್ಣನ ಅನುಯಾಯಿಗಳ ಬಗ್ಗೆ, ಕುಹಕತ ಮಾತನಾಡುವಂತಹ ವ್ಯಕ್ತಿಗಳ ಬಗ್ಗೆ ಮತ್ತೇನು ಹೇಳೋದಿಕ್ಕೆ ಉಳಿಯೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿ ಹಡಪದ ಲಿಂಗಮ್ಮನವರು ಮತ್ತೊಂದು ನನಗೆ ಇಷ್ಟವಾದಂತಹ ವಚನವನ್ನು ನಾನು ಉದ್ಗರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಕೈಲಾಸ ಮರ್ತ್ಯಲೋಕ ಎಂಬುದು ಕೈಲಾಸವೆಂದಡೇನೋ, ಕೈಲಾಸ ಮರ್ತ್ಯಲೋಕ ಎಂಬರು ಕೈಲಾಸವೆಂದಡೇನೋ, ಮರ್ತ್ಯಲೋಕವೆಂದಡೇನೋ, ಅಲ್ಲಿಯ ನಡೆಯೂ ಒಂದೇ ಇಲ್ಲಿಯ ನಡೆಯೂ ಒಂದೇ, ಅಲ್ಲಿಯ ನುಡಿಯೂ ಒಂದೇ ಇಲ್ಲಿಯ ನುಡಿಯೂ ಒಂದೇ, ಕಾಣಿರಯ್ಯ ಎಂಬರು ಕೈಲಾಸದವರೇ ದೇವರ್ಕಳೆ ಎಂಬರು, ಸುರಲೋಕದೊಳೆ ಸಾಸಿರ ಕಾಲಕ್ಕಲ್ಲದೆ ಅಳಿವಿಲ್ಲದಿಲ್ಲವೆಂಬರು, ನರಲೋಕದೊಳಗೆ ಸತ್ತು ಸತ್ತು ಹುಟ್ಟುತ್ತಿಹರೆಂಬರು, ಇದ ಕಂಡು ನಮ್ಮ ಶರಣರು ಸುರಲೋಕವನ್ನು ನರಲೋಕವನ್ನು ತೃಣವೆಂದು ಭಾವಿಸಿ ಭವವ ದಾಂಟಿ ತಮ್ಮ ತಮ್ಮ ಹುಟ್ಟನರಿದು ಮಹಾ ಬೆಳಗನೆ ಕೂಡಿ ಬೆಳಗಿನಲ್ಲಿ ಬಯಲಾದರಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅನ್ನುವಂಥ ಒಂದು ವಚನವನ್ನು ಉದ್ಗರಿಸಿ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ತಮಗೆ ಅನಂತಾನಂತ ವಂದನೆಗಳನ್ನ ಶರಣು ಶರಣಾರ್ಥಿಗಳನ್ನ ಹೇಳ್ತೇನೆ. ಶರಣು ಶರಣಾರ್ಥಿಗಳು ಸರ್. ಧನ್ಯವಾದಗಳು ಸರ್ ತಮ್ಮ ಉತ್ತಮ ಅಭಿಪ್ರಾಯಕ್ಕಾಗಿ. ಮುಂದೆ ಹಮೀದಾ ಬೇಗಂ ಮೇಡಮ್ ಅವ್ರು ಮಾತಾಡ್ತೀರಾ? ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ, ಹೇಳ್ರಿ. ಏನಿಲ್ಲ, ನಮ್ಮ ನೀಲಾಂಬಿಕಾ ಅಕ್ಕನವರು ಆಮೇಲೆ ಶಿವಪ್ರಕಾಶ್ ಸರ್ ಅವರು ಎಲ್ಲಾ ಹೇಳಿದ್ಮೇಲೆ ಅದ್ರಲ್ಲಿ ಏನು ಉಳಿದೇ ಇಲ್ಲ ಹೇಳಲಿಕ್ಕೆ. ನಿಜಕ್ಕೂ ಬಹಳ ದಿನಗಳ ನಂತರ ಇವತ್ತು ನಾನು ಅಟೆಂಡ್ ಆಗಿ, ನಿಜಕ್ಕೂ ಅವರು ನಮ್ಮ ಇವತ್ತಿನ ಉಪನ್ಯಾಸಕರು ಶಶಿಕಲಾ ಶರಣೆಯರು ಬಹಳ ಅದ್ಭುತವಾಗಿ, ಅಂದ್ರೆ ಇವತ್ತಿನ ದಿನಗಳಿಗೆ ಹೋಲಿಸ್ಕೊಂಡು ಹೋಗ್ತಾ ಹೋಗ್ತಾ ಬಹಳ ಸುಂದರವಾಗಿ ಆ ವಚನಗಳನ್ನ ನಮ್ಗೆ ವಿಶ್ಲೇಷಣೆ ಮಾಡಿ ಹೇಳಿದ್ರು. ಲಿಂಗಮ್ಮನ ಈ ಒಂದು ನೀವು ಕಾಂಟ್ರವರ್ಸಿ ಹೇಳಿದ್ರಲ್ಲ, ಅವರು ನೀಲಮ್ಮ ಅವರು ತಾಯಿ, ಇದೆಲ್ಲ ನನಗನ್ನಿಸ್ತದೆ ಬಸವಣ್ಣನವರು, ನೀಲಾಂಬಿಕೆಯವರು, ಆಮೇಲೆ ಗಂಗಾಂಬಿಕೆಯವರು ಬಹುಶಃ ನಮ್ಮ ಎಲ್ಲಾ ಶರಣರಿಗೆ ತಂದೆ ತಾಯಿ ಇದ್ದ ಹಾಗೇನೆ ಅವರು. ಅದರಲ್ಲಿ ಬೇರೆ ಮಾತಿಲ್ಲ. ಅವರೆಲ್ಲ ಮಾನಸ ಪುತ್ರರು ಇವರೆಲ್ಲ, ಬಸವಣ್ಣನವ್ರದ್ದಾಗ್ಲಿ ನೀಲಾಂಬಿಕೆ ಅವ್ರದ್ದಾಗ್ಲಿ. ಯಾಕಂದ್ರೆ ಆ ಶರಣ ತತ್ವವನ್ನ ಇವರೆಲ್ಲರಿಗೂ ನೀಡಿದವರು ಅವರೇ. ಹೀಗಾಗಿ ಅವರೇ ತಂದೆ ಅವರೇ ತಾಯಿ ಆಗಿರಬಹುದು. ಅದು ಬಹುಶಃ ಒಂದು ಉದಾತ್ತವಾದಂಥ ಚಿಂತನೆಯನ್ನ ಮಾಡ್ತಕ್ಕಂಥದ್ದು ಅವರು ಶರಣರು. ಅದಕ್ಕೆ ನೋಡ್ರಿ ಅಪ್ಪ ಬಸವಣ್ಣ ಅಂತ ಹೇಳ್ತಾರೆ. ಹಾಗೆ ತಾಯಿ ನೀಲಾಂಬಿಕೆ, ಅದಕ್ಕೆ ಲಿಂಗಮ್ಮನವರು ಅವರು ನೀಲಾಂಬಿಕೆಯನ್ನ ತಮ್ಮ ತಾಯಿಯನ್ನಾಗೆ ಮಾಡಿಕೊಂಡಿರ್ಬಹುದು. ಅದರಲ್ಲಿ ಮತ್ತೆ ಬೇರೆ ಮಾತಿಲ್ಲ. ಲಿಂಗಮ್ಮನವರ ಬಹಳಷ್ಟು ವಚನಗಳನ್ನ ಹೇಳಿದ್ರವರು. ಬಹಳ ಸ್ವಾಭಿಮಾನಿಯವರು ಲಿಂಗಮ್ಮನವರು. ಒಂದು 2-3 ವಚನಗಳನ್ನ ನಾವು ನೋಡಿದ್ವಿ. ಈಗ ಅಲ್ಲಿ ನೀಲಾಂಬಿಕಾ ಅಕ್ಕ ಅವ್ರು ಹೇಳಿದ್ರಲ್ಲ, ನರರ ಬೇಡೇನು ಸುರರ ಬೇಡೇನು, ಇಂಥ ವಚನಗಳಲ್ಲಿ ಇನ್ನೊಂದು ವಚನ ನನಗೆ ಬಹಳ ಅವ್ರದ್ದು ಮನಸ್ಸಿಗೆ ಬರ್ತದೆ. ಕಂಡು ಕೇಳಿಯೇನೆಂಬ ದುಂದುಗವ ಬಿಟ್ಟು ನೋಡಿ ನುಡಿವೇನೆಂಬ ನೋಟವ ನಿಲ್ಲಿಸಿ ಮಾಡಿ ಕೂಡಿಹೇನೆಂಬ ಮನ ನಿಂದು ತನುವ ಮರೆದು ತಾ ನಿಜ ಸುಖಿಯಾದಲ್ಲದೆ ಘನವ ಕಾಣಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಂದ್ರೆ ಇಲ್ಲಿ ನೋಡ್ರಿ, ಅವರು ಈ ಒಂದು ವಚನದಲ್ಲಿ ಬಳಸಿದಂತ ಆ ಪದಗಳನ್ನ ನೋಡಿದ್ರೆ ಲಿಂಗಮ್ಮನವ್ರದ್ದು ಒಂದು ಸ್ವಾಭಿಮಾನದ ಕುರುಹು ನಮಗೆ ಕಂಡು ಬರ್ತದೆ. ಅಂದ್ರೆ ಈ ಲೋಕದ ಹಂಗು, ಕಾಯದ ಹಂಗು, ಮತ್ತಾರ ಹಂಗು, ಜಗದ ಹಂಗು, ಹೀಗೆ ಅಧ್ಯಾತ್ಮದ ಒಂದು ಹಾದಿಗೆ ಈ ಎಲ್ಲಾ ಹಂಗುಗಳು ಅಡ್ಡಿ ಆತಂಕ ಆಗ್ತವೆ. ಆದ್ರೆ
ತನ್ನ ಸಾಧನೆಯನ್ನ ಸಿದ್ಧಿಸಿಕೊಳ್ಳುವಾಗ ಲಿಂಗಮ್ಮನವರು ಈ ಆತಂಕಗಳನ್ನೆಲ್ಲ ಮೆಟ್ಟಿ ನಿಂತು ಆ ಒಂದು ಆತ್ಮವಿಶ್ವಾಸದಿಂದ ಅವರು ನಮ್ಮೆಲ್ಲರಿಗಿಂತ ಹೆಚ್ಚು ಎತ್ತರದಲ್ಲಿ ಕಂಡು ಬರ್ತಾರೆ. ಅಂದ್ರೆ ಲೋಕದ ಹಂಗಿಗೆ ಬೀಳದೆ ಒಂದು ಸ್ವತಂತ್ರಳಾಗಿ ತನ್ನದೇ ಒಂದು ಕ್ಷೇತ್ರದಲ್ಲಿ ತಾನೇ ಮುನ್ನುಗ್ಗುತ್ತಾ ಆ ಪರಮಾತ್ಮನ್ನು ಒಲಿಸಿಕೊಂಡು ಮುಕ್ತಿಯನ್ನು ನಾನು ಪಡೆದೆ, ನಿಜ ಸುಖಿ ಆದೆ ಅನ್ನುವಂತಹದ್ದನ್ನ ಅವಳು ನಮಗೆ ಒಂದು ಏನಂತ ಹೇಳ್ಬೋದು, ಸಂದೇಶವನ್ನೇ ನಮಗೆ ಕೊಟ್ಟಿದ್ದಾಳೆ ಅಂತ ಹೇಳ್ಬೋದು. ಅಂದ್ರೆ ಈ ಸಮಾಜದ ಒಂದು ಎಲ್ಲ ಆಗುಹೋಗುಗಳಿಗೆ ಆ ನಿರ್ಲಿಪ್ತಳಾದಂತಹಕ್ಕೆ ತನ್ನ ಚಿತ್ತವನ್ನ ಜಾಗೃತಗೊಳಿಸಿಕೊಂಡು ಆಕೆ ತನ್ನನ್ನೇ ಮರೆತು ತಾನೇ ತಾನಾಗಿದ್ದೇನೆ ಅನ್ನುವಂತ ರೀತಿಯಲ್ಲಿ ಬಹಳ ವಿಶ್ವಾಸದಿಂದ ಹೇಳ್ತಾಳಕ್ಕೆ, ತನುವ ಮರೆದು ನಾ ನಿಜ ಸುಖಿಯಾದಲ್ಲದೆ ಘನವ ಕಾಣಬಾರದೆಂದರು ಅಂತ ಹೇಳುವಂತ ಅಂದ್ರ ಶರಣರ ಒಂದು ನಿಜ ತತ್ವವನ್ನ ಸಾರುವಂತ ಸಂದೇಶಗಳನ್ನ ಅವಳ ಬಹುತೇಕ ಎಲ್ಲಾ ವಚನಗಳನ್ನ ನಾವು ನೋಡ್ತೀವಿ. ನನಗೆ ತಿಳಿದಷ್ಟು ನಾನು ಹೇಳಿದ್ದೆ. ನಿಜಕ್ಕೂ ಇವತ್ತಿನ ಒಂದು ಉಪನ್ಯಾಸ ಬಹಳ ಮನಸ್ಸಿಗೆ ತಟ್ಟುವಂತಹದ್ದಿತ್ತು. ಅದರಲ್ಲೂ ನಮ್ಮ ನೀಲಕ್ಕ ಅವ್ರದ್ದು ಆಮೇಲೆ ಶಿವಪ್ರಕಾಶ್ ಅವ್ರದ್ದು ಕೇಳಿದಂದ್ರು ಪೂರ್ಣ ನಾವೆಲ್ಲರನ್ನು ಮರ್ತೇ ಹೋಗ್ತೀವಿ. ಈ ಒಂದು ಅವಕಾಶಕ್ಕಾಗಿ ಶಶಿಕಲಾ ಅವರಿಗೂ ಧನ್ಯವಾದಗಳು, ತಮಗೂ ಧನ್ಯವಾದಗಳು. ಶರಣಾರ್ಥಿಗಳು ಮೇಡಮ್. ಶರಣಾರ್ಥಿಗಳು ಅಕ್ಕ ಅವ್ರೆ. ಬಹಳ ದಿನ ಆದ್ಮೇಲೆ ತಾವು ಕಂಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮುಂದೆ ಬೇರೆ ಬೇರೆ ಕಡೆ ಎಲ್ಲಾನು ನಾನು ಹೋಗ್ಬೇಕಾಗ್ತದೆ, ಹಿಂಗಾಗಿ ಬಹಳ ನಾನು ತಪ್ಪಿಸ್ಕೊಂಡ್ಬಿಟ್ಟೇನೆ ಬಹಳಷ್ಟು. ಓಕೆ ಓಕೆ, ವಿ ಮಿಸ್ಡ್ ಯು ಲಾಟ್. ಥ್ಯಾಂಕ್ ಯು. ಡಾಕ್ಟರ್ ಪುಷ್ಪಾವತಿ ಶಲ್ವಡಿ ಮಠ್ ಮೇಡಮ್ ಅವರು. ಸರ್ ನಮಸ್ತೆ, ಎಲ್ರಿಗೂ ಶರಣಾರ್ಥಿಗಳು ಸರ್. 2 ವಾರ ಬಹಳ ಬೋರ್ ಆಗಿತ್ತು ನೋಡಿ ಸರ್, ವೇದಿಕೆ ಇಲ್ಲದಕ್ಕೆ. ತಾವು ಕೂಡ ಟೂರ್ ನಲ್ಲಿ ಇದ್ರಿ, ಇವತ್ತೊಂದು ಒಳ್ಳೆ ಉಪನ್ಯಾಸವನ್ನ ಕೇಳಿಸಿದ್ರಿ. ಮೊದಲನೇದಾಗಿ ಶಶಿಕಲಾ ಮೇಡಮ್ ಅವ್ರಿಗೆ ಅಭಿನಂದನೆಗಳು. ನೀವು ಹೇಳಿದಂತೆ ಅಸ್ಖಲಿತವಾಣಿಯಿಂದ ತುಂಬಾ ಸುಂದರವಾದಂತಹ ಸರಳವಾದಂತಹ ಮಾತುಗಳಲ್ಲಿ ಒಬ್ಬ ತಾಯಿ ಹಡಪದ ಲಿಂಗಮ್ಮನವರನ್ನ ಕಟ್ಕೊಟ್ಟಿದ್ದಾರೆ. ನಾನು ನೀಲಾಂಬಿಕೆ ಪುಸ್ತಕವನ್ನ ಬರೆಯುವಂತ ಸಂದರ್ಭದಲ್ಲಿ ಬರೀ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆನೆ ಹಡಪದ ಅಪ್ಪಣ್ಣವರು ಮತ್ತು ಲಿಂಗಮ್ಮನವರು ಬಸವಣ್ಣನವರ ಜೊತೆಗೆ ಮತ್ತು ಅಕ್ಕ ನಾಗಮ್ಮನವರ ಜೊತೆಗಿದ್ರು ಅನ್ನೋದನ್ನ ಅಧ್ಯಯನ ಮಾಡಿದ್ದೇನೆ. ಮಂಗಳವೇಡಿಯಲ್ಲಿ ಬಸವಣ್ಣನವರು ಅನುಭವ ಮಾಡುವಾಗ ನೀಲಮ್ಮ ಹಡಪದ ಲಿಂಗಮ್ಮನವರು ಮತ್ತು ಅಪ್ಪಣ್ಣವರು ಮನೆ ಮನೆಗೆ ಹೋಗಿ ಎಲ್ಲರನ್ನು ಕರ್ಕೊಂಡ್ಬಂದು ಅನುಭವಕ್ಕೆ ಸೇರಿಸ್ತಾ ಇದ್ರು ಅನ್ನುವಂತ ವಿಚಾರ ನೋಡ್ಕೊಂಡು ಅಲ್ಲಿಂದ ಕಲ್ಯಾಣ ಕ್ರಾಂತಿವರೆಗೂ ಬಸವಣ್ಣನವರ ಜೊತೆಗೆ ಹಡಪದ ಅಪ್ಪಣ್ಣವರು ಮತ್ತೆ ನಂತರ ನೀಲಮ್ಮನ ವಿವಾಹ ಆದ ನಂತರ ನೀಲಾಂಬಿಕೆಯ ಜೊತೆಗೆ ಲಿಂಗಮ್ಮನವ್ರು ಇದ್ರು ಅನ್ನುವಂಥದ್ದು ಸತ್ಯ. ಹೀಗಾಗಿ ಹಮೀದಾ ಮೇಡಮ್ ಅವ್ರು ಹೇಳಿದಂತೆ ಅಪ್ಪ ಬಸವಣ್ಣನವರು ಎಲ್ಲರಿಗೂ ಅಪ್ಪ, ಹಾಗೆ ನೀಲಮ್ಮನವರು ತಾಯಿಯಾಗಿ ಅವರು ಪರಿವರ್ತನೆಗೊಳ್ಳುವುದು ಬಸವಾದಿ ಶರಣರ ಒಂದು ಪರಿಸರದ ಪ್ರಭಾವ ಅಂತ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಕನಿಷ್ಠದಲ್ಲಿ ಹುಟ್ಟಿದೆ ಉತ್ತಮರಲ್ಲಿ ಬೆಳೆದೆ ಅಂತ ಮೇಡಮ್ ಅವರು ಈ ವಚನವನ್ನ ತುಂಬಾ ಚೆನ್ನಾಗಿ ಇಲ್ಲಿ ಕೋಟ್ ಮಾಡಿದ್ದಾರೆ. ಯಾಕೆಂದ್ರೆ ಸ್ತ್ರೀತ್ವದ ಒಂದು ನೆಲೆಯಿಂದ ಹೊರ ಬರೋದಕ್ಕೆ ಬಹುಶಃ ಅವತ್ತಿನ ವಿಚಾರಧಾರೆಗಳು ಮತ್ತು ಶರಣರ ಪರಿಸರ ಯಾವ ರೀತಿಯಾಗಿ ಮುಖ್ಯ ಆಗಿತ್ತು ಅನ್ನುವಂಥದ್ದನ್ನ ನಾವು ಗಮನಿಸ್ಕೊಳ್ಬಹುದು. ಯಾಕೆಂದ್ರೆ ಜಾತಿಯಿಂದ ಹಡಪದ ಜಾತಿಯಲ್ಲಿ ಕನಿಷ್ಠ ಜಾತಿಯಲ್ಲಿ ಹುಟ್ಟಿ, ಅದರಲ್ಲೂ ಸ್ತ್ರೀಯಾಗಿ ಹುಟ್ಟಿ, ಅದರಲ್ಲೂ ಬಡತನದಲ್ಲಿ ಹುಟ್ಟಿ, ಆ ಎಲ್ಲ ಹುಟ್ಟಿನ ಮೂಲಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ ಆ ಶರಣರ, ಅದರಲ್ಲೂ ಅಪ್ಪ ಬಸವಣ್ಣನವರ ಆ ಪರಿಸರ ಪ್ರೇರಣೆ ಆಗಿತ್ತು ಅನ್ನುವಂಥದ್ದು ನಮ್ಮ ಹಡಪದ ಲಿಂಗಮ್ಮ ಒಬ್ಬ ಸ್ವಾಭಿಮಾನಿ ಹೆಣ್ಣಾಗಿ ಅಲ್ಲಿ ಬೆಳೆಯೋದಕ್ಕೆ ಬಹುಮುಖ್ಯವಾದ ಕಾರಣಗಳು. ಮತ್ತೆ ಮೇಡಮ್ ಅವರು ಸಾಕಷ್ಟು ವಚನಗಳನ್ನ ತುಂಬಾ ಸರಳವಾಗಿ ಕಟ್ಕೊಟ್ಟಿದ್ದಾರೆ. ಇದಕ್ಕೆ ನನಗೆ ಖುಷಿ ಆಯ್ತು. ಯಾಕೆಂದ್ರೆ ಒಟ್ಟಾರೆಯಾಗಿ ಹಡಪದ ಲಿಂಗಮ್ಮನವರ ವಚನಗಳಲ್ಲಿ ಏನ್ ಕಂಡು ಬರುತ್ತೆ ಅಂದ್ರೆ ಅಂತಹ ಒಂದು ಕಟು ವಿಮರ್ಶೆ ಇಲ್ಲದೆ ಇದ್ರೂ ಕೂಡ ಒಂದು ಸಾತ್ವಿಕವಾದ ವಿರೋಧದ ಧ್ವನಿಯನ್ನ ನಾವು ಅವರ ವಚನಗಳಲ್ಲಿ ನೋಡ್ತೀವಿ. ಆನಂತರ ಪ್ರಾಮಾಣಿಕ ಪ್ರತಿಕ್ರಿಯೆ ಅವರ ವಚನಗಳಲ್ಲಿದೆ. ನೇರ ನಿರ್ದಿಷ್ಟ ವಿಚಾರಗಳನ್ನ ಅವರು ಪ್ರತಿಪಾದನೆ ಮಾಡ್ತಾರೆ. ಅವರಲ್ಲಿ ಒಂದು ಸವಿತನ ಇದೆ. ಮತ್ತೆ ಕೃತಕತೆಯ ಆಚೆ ಆತ್ಮವಂಚನೆ ಇಲ್ಲದಂತಹ ವಿಚಾರಗಳನ್ನ ಕಟ್ಕೊಡ್ತಾರೆ. ಅದಕ್ಕಾಗಿ ಅದನ್ನ ಲಿಂಗ, ಮಹಾಬೆಳಗು, ನಿಜ ಸುಖ ಅಂತ ತಮ್ಮ ಈ ತನುವನ್ನ ಮೀರಿದಂತಹ ಆತ್ಮದ ಜ್ಞಾನವನ್ನ ಅವರು ಸ್ವತಃ ಸಂಪಾದಿಸಿಕೊಂಡಿದ್ದೆ ಅದೊಂದು ಆತ್ಮ ತೃಪ್ತಿ, ನಿಜ ಸುಖ ಅಂತನ್ನುವ ನೆಲೆಯಲ್ಲಿ ನಿಜ ಸುಖಿ ಹಡಪದ ಲಿಂಗಮ್ಮನವರಾಗಿ ಬೆಳೆಯೋದಿದೆಯಲ್ಲ, ಅದು ಇಡೀ ನಮ್ಮ ಸ್ತ್ರೀ ಕುಲಕ್ಕೆ ಒಂದು ದಿವ್ಯ ಸಂದೇಶ ಅಂತನ್ನುವಂಥದ್ದನ್ನ ನಾವು ನೋಡ್ಬಹುದಾಗಿದೆ. ಇಂಥ ಉತ್ತಮ ವಿಚಾರಗಳನ್ನ ಬಹುಶಃ ನಮ್ಮ ಶಶಿಕಲಾ ಮೇಡಮ್ ಅವರು ಇವತ್ತು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ.
ಅವರ ಸರಳತೆಯಷ್ಟೇ ಅವರ ಉಪನ್ಯಾಸವು ಕೂಡ ತುಂಬಾ ಸುಂದರ, ಅರ್ಥಪೂರ್ಣ, ಸರಳವಾಗಿತ್ತು ಅಂತ ಹೇಳ್ತಾ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಈ ಕನಿಷ್ಠದಲ್ಲಿ ಹುಟ್ಟಿದೆ ಅಂತಕ್ಕಂಥ ಈ ಶಬ್ದಕ್ಕೆ ಬಹಳಷ್ಟು ಪಾರಿಭಾಷಿಕ ಅರ್ಥಗಳಿವೆ. ಅದನ್ನ ಮುಂದಿನ ದಿನಮಾನಗಳಲ್ಲಿ ನೋಡೋಣ. ತಮಗೂ ಕೂಡ ಧನ್ಯವಾದಗಳು. ಗುರುಪ್ರಸಾದ್ ಕುಚ್ಚಂಗಿ ಸರ್, ತಾವು ಮಾತಾಡ್ಬೋದಾ? ಕುಚ್ಚಂಗಿ ಸರ್ ಲೆಫ್ಟ್ ಆದ್ರು ಅನ್ಸುತ್ತೆ ಅವರು. ಸುಧಾಗಂಜಿ ಅಕ್ಕ ಅವರು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತು ಶರಣೆ ಶಶಿಕಲಾ ಅಕ್ಕನವರ ಲಿಂಗ ಮುಖದಿಂದ ಲಿಂಗಮ್ಮ ತಾಯಿಯವರ ವಚನವನ್ನ ಎಳೆಯಾಗಿ ಅವರು ಬಿಡಿಸಿ ಹೇಳಿದ್ರು. ತುಂಬಾ ಧನ್ಯವಾದಗಳು ಅಕ್ಕನವರಿಗೆ. ಹಾಗೆ ಇವತ್ತಿನ ಸಂವಾದದಿಂದ ಒಂದು ಹೊಸ ಅರಿವು ನಮಗೆ ತಿಳಿಯಿತು. ಅವರಿಗೆ ಸಂವಾದದಿಂದ ನಮಗೆಲ್ಲ ಹೊಸ ವಿಚಾರವನ್ನು ತಿಳಿಸ್ಕೊಟ್ಟ ನೀಲಾಂಬಿಕಾ ಅಕ್ಕ ಮತ್ತು ಶಿವಪ್ರಕಾಶ್ ಅಣ್ಣನವರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಅಕ್ಕ ಅವರೇ. ಇವತ್ತು ಬಹಳಷ್ಟು ಜನ ಹೊಸಬ್ರು ಜಾಯ್ನ್ ಆಗಿದ್ದಾರೆ. ತಾವು ಯಾರಾದ್ರೂ ಮಾತಾಡ್ಬೋದಾ? ಶರಣಾರ್ಥಿ ಕಣ್ರಪ್ಪ. ಶಶಿಕಲಾ ಅಕ್ಕ ಅವರು ತುಂಬಾ ಖುಷಿ ಆಯ್ತು ಅವರ ಉಪನ್ಯಾಸ ಕೇಳಿ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಲಿಂಗಮ್ಮನವರು ಎಲ್ಲ ಎಷ್ಟೊಂದು ವಚನಗಳನ್ನ ಅತ್ಯಂತ ಸವಿಸ್ತಾರವಾಗಿ ಬಿಡಿಸಿದ್ರು. ತುಂಬಾ ಆನಂದ ಆಯ್ತು ನನಗೆ. ಲಿಂಗಮ್ಮನವರ ವಚನಗಳು ಅಂದ್ರೆ ಮೊದ್ಲೇ ತುಂಬಾ ಇಷ್ಟ. ಯಾಕೆಂತಂದ್ರೆ ಲಿಂಗಮ್ಮನವರು ಎಷ್ಟು ಲಿಂಗವೇ. ಈಗ ನೀಲಾಂಬಿಕಾ ಅಕ್ಕ ಅವ್ರು ಹೇಳ್ದಂಗೆ ಅವರು ಲಿಂಗಮ್ಮ ತಾಯಿ ಲಿಂಗವೇ ಆಗಿ ಹೋದಂತವ್ರು, ಲಿಂಗದೊಳಗೆ ಆಗಿ ಹೋದಂತವ್ರು. ಅಂತಹ ಒಂದು ಅದ್ಭುತವಾದಂತಹ ಶರಣೆ ವಚನಗಳನ್ನ ಅತ್ಯಂತ ಸವಿಸ್ತಾರವಾಗಿ ನಮ್ಮ ಶಶಿಕಲಾ ಅಕ್ಕ ಅವರು ಕಟ್ಕೊಟ್ಟಿದ್ರು. ತುಂಬಾ ಆನಂದ ಆಯ್ತು ಕಣಪ್ಪ. ಉಪನ್ಯಾಸ ತುಂಬಾ ಚೆನ್ನಾಗಿತ್ತು. ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು ಅಕ್ಕ ಅವರೇ. ತಮ್ಮ ಸಂಕ್ಷಿಪ್ತ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ನೀಲಾ ನಾಗಭೂಷಣ್ ಅಂತ. ನಮ್ದು ಹಾಸನ್ ಜಿಲ್ಲೆ ಬೇಲೂರು ತಾಲೂಕು, ಬೇಲೂರಿನಲ್ಲಿರುತ್ತೆ. ಶಶಿಕಲಾ ಅಕ್ಕ ಅವರು ನಮಗ್ ಮೊದ್ಲಿಂದನೂ ಪರಿಚಯ. ಅವರು ಲಿಂಕ್ ಕಳ್ಸಿದ್ರ, ಸಂತೋಷ ಆಯ್ತು ಅವ್ರ ಉಪನ್ಯಾಸ ಕೇಳ್ಬೇಕು ಅಂತ. ತುಂಬಾ ಅನುಭವಿಗಳು, ಸಂತೋಷ ಆಯ್ತು ಕಣ್ರಪ್ಪ. ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ದಿನಮಾನಗಳಲ್ಲಿ ನೀಲಾ ನಾಗಭೂಷಣ್ ಅವರು ಆಧ್ಯಾತ್ಮ ಜೀವಿಗಳು ಸರ್. ಅವರು 1106 ವಚನಗಳನ್ನ ಬಾಲ್ಕಿ ಪಟ್ಟದೇವರ ಕಡೆಯಿಂದ ಅಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ. ಅದೇ ರೀತಿ ಇಲ್ಲಿ ನೆಲಮಂಗಲದಲ್ಲಿ ಬೆಂಗಳೂರಿನ ಬಸವಣ್ಣದೇವರ ಮಠದಲ್ಲೂ ಕೂಡ ಅವರು 1000 ವಚನಗಳ ಸರದಾರಿಣಿ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ನಿರಂತರವಾಗಿ ವಚನ ಮಾಡ್ತಾರೆ. ಬಹಳ ಅದ್ಭುತವಾಗಿ ಚಿಂತಕರು ಅವರು ಸಹ. ಅದೇ ರೀತಿ ದಾಕ್ಷಾಯಿಣಿ ಅಂತ ಇದ್ದಾರೆ, ಅವ್ರ ಅಕ್ಕನೂ ಸಹ ಇದೇ ಇದ್ರಲ್ಲೇ ಇದ್ದಾರೆ, ಆಧ್ಯಾತ್ಮ ಜೀವಿಗಳು. ಇವರೆಲ್ಲರೂ ನಮ್ಮ ಸಹೋದರಿಯರು, ಮನೆಯ ಅಕ್ಕ ತಂಗಿರು ಹಾಗೆ ಇದ್ದಾರೆ ಸರ್. ಎಲ್ಲರೂ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ. ಡಾಕ್ಟರ್ ನೀಲಾಂಬಿಕಾ ಅಕ್ಕ ಅವರು, ನೀವು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅವರ ಜೊತೆನಲ್ಲಿ ಇವತ್ತು ಒಂದು ಸುಂದರ ಸಂಜೆ ಕಳೆದಿರೋದು ನನಗೆ ಬಹಳಷ್ಟು ಆನಂದ ಆಗ್ತಾ ಇದೆ ಸರ್. ಎಲ್ಲರಿಗೂ ಶರಣು ಶರಣಾರ್ಥಿ, ತುಂಬು ಹೃದಯದ ಶರಣು ಶರಣಾರ್ಥಿಗಳು. ಅದನ್ನೇ ಹೇಳಕ್ ಹೊರಟಿದ್ದೆ ನಾನು. ನೀಲಾ ನಾಗಭೂಷಣ್ ಅಕ್ಕ ಅವರಿಂದ ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ಒಂದು ಉಪನ್ಯಾಸವನ್ನ ಮಾಡಬಹುದು ಅಂತ ಈಗಲೇ ಅವ್ರಿಗೆ ಖಂಡಿತ ಸರ್, ಅವರು ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ತಮ್ಮ ಹತ್ರ ಅವ್ರ ನಂಬರ್ ಇಸ್ಕೊಂಡು ಮಾತಾಡ್ತೀನಿ. ಎನಿವೆ ಧನ್ಯವಾದಗಳು ಅಕ್ಕ ಅವ್ರೆ. ಮತ್ತೆ ಯಾರು ಮಾತಾಡ್ತೀರಾ? ಭಾರ್ಗವಿ ಅಂತಿದ್ದಾರೆ, ದಾಕ್ಷಾಣಿ ಅಂತಿದ್ದಾರೆ, ನಾಗರತ್ನ ಅವರಿದ್ದಾರೆ. ಶಶಿಕಲಾ ಅಕ್ಕ ಅವರ ಉಪನ್ಯಾಸ ತುಂಬಾ ಚೆನ್ನಾಗಿತ್ತು. ಲಿಂಗಮ್ಮನ ವಚನಗಳು ಶಿವಯೋಗದ ಒಂದು ನಿಲುವಿಗೆ ಏರಿದ ವಚನಗಳು. ಅದರಿಂದ ಅದನ್ನ ಮಾತಾಡಿದ್ರು, ಅದನ್ನ ಕೇಳಿ ನಮ್ಗೆ ಆನಂದ ಆಯ್ತು. ನಾವು ನೀಲಾ ನಾಗಭೂಷಣ ಅವ್ರ ಅಕ್ಕ, ನಾವು ಶಶಿಕಲಾ ಅವರ ಶರಣು ಶರಣಾರ್ಥಿಗಳು ಅಕ್ಕ. ದಾಕ್ಷಾಣಿ ಅಕ್ಕ ಅವ್ರು ಮಾತಾಡಿ. ಇಲ್ಲ, ಮಾತಾಡಿದ್ದೆ ಅಪ್ಪರೇ. ನಮ್ಗೆ ತುಂಬಾ ಖುಷಿ ಆಯ್ತು ಅವ್ರು ಮಾತಾಡಿದ್ ಕೇಳಿ. ವಚನಗಳು ತುಂಬಾ ಅದ್ಭುತವಾಗಿದಾವ ಅವ್ರವು, ಲಿಂಗಮ್ಮ ತಾಯಿಯವರು. ನಾವು ಅಧ್ಯಯನ ಮಾಡ್ತಾ ಇರ್ತೀವಿ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿ. ಮತ್ತೆ ನೀವೆಲ್ಲ ಅಟೆಂಡ್ ಆದಿದ್ದು ತುಂಬಾ ಖುಷಿ ಆಯ್ತು ರೀ. ಕೊನೆಯ ಮೂಮೆಂಟ್ ಅಲ್ಲಿ ನಿಮ್ಗೆ ಲಿಂಕ್ ಕಳ್ಸಿದೀನಿ. ಸಾರಿ, ಮುಂಚಿತವಾಗಿ ಕಳಿಸ್ಬೇಕಿತ್ತು. ಅಲ್ಲ, ಕೇಳಿದ್ವಲ್ಲ ಸಾಕು. ಯಾವ ಟೈಮ್ ಅಲ್ಲ ನನ್ನ ಮೊಬೈಲು ಇಂಟರ್ನೆಟ್ ಇದಾಗ್ತಾನೆ ಇತ್ತು. ಹಾಗಾಗಿ
ಆದ್ರಿಂದ ಸ್ವಲ್ಪ ಇದಾಯ್ತು, ಡಿಸ್ಟರ್ಬ್ ಆಯ್ತು. ಪರವಾಗಿಲ್ಲ, ನೀವು ಭಾಗಿಯಾದ್ರಲ್ಲ, ಅದ್ ನಂಗೆ ಬಹಳ ತುಂಬಾ ಸಂತೋಷ ಆಯ್ತು. 30 ವರ್ಷದಿಂದ ಆಚೆನ ಕೇಳಿದೀವಿ, ಹಾಗಾಗಿ ನಮಗ್ ತುಂಬಾ ಇಷ್ಟ. ಥ್ಯಾಂಕ್ ಯು ಅಕ್ಕ. ಎಲ್ಲ ಅಪ್ಪ ತಂದೆ ಬಸವಣ್ಣನ ದಯೆ ನೀವೆಲ್ಲರೂ ಸೇರಿರುತ್ತೆ. ಧನ್ಯವಾದಗಳು ಅಕ್ಕ ಅವ್ರೆ. ಇನ್ನ ಮತ್ತೇನಾದ್ರು ಮಾತಾಡ್ತೀರಾ? ಕೊನೆಯದಾಗಿ ಡಾಕ್ಟರ್ ಸರ್ವಮಂಗಳ ಸಕ್ಕರೆ ಅವರು ನಮ್ಮ ವಚನ ಮಂದಾರದ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಅಧ್ಯಕ್ಷರವರು, ಹೀಗಾಗಿ ಅವ್ರಿಗೆ ಕೊನೆಯದಾಗಿ ಕೊಡ್ತೀವಿ ನಾವು ಯಾವಾಗ್ಲೂ. ಸ್ವಲ್ಪ ಮಾತಾಡಿ ಅಕ್ಕ ಸಕ್ರಿಯ ಅಕ್ಕ ಅವ್ರೆ. ಸ್ವಲ್ಪ ತಡಿ, ಯಾಕೋ ಮಿಸ್ ಆಗ್ಲಿಕ್ಕತ್ತಿದ ಹೋಯ್ತದ. ಶರಣಾರ್ಥಿ ಅಣ್ಣಾರೆ. ಶರಣಾರ್ಥಿ. ಶರಣಾರ್ಥಿ ರೀ. ಕೇಳಿಸ್ತಿಲ್ಲ. ಹಲೋ, ಕೇಳ್ತಾ ಇದ್ದ? ಹೇಳಿ ಅಕ್ಕ. ಮಾತಾಡಿ ಹೆಂಗೆ. ಶಶಿಕಲಾ ಅಕ್ಕ ಅವರ ಒಂದು ಮೌಲಿಕ ಉಪನ್ಯಾಸ ಬಹಳ ಸುಂದರವಾಗಿ ಅವರು ಅಧ್ಯಾತ್ಮದ ಮೂಲಕ ಹಡಪದ ಅಪ್ಪಣ್ಣನವರ ಒಂದು ಜೀವನದ ವ್ಯಕ್ತಿತ್ವವನ್ನು ಬಹಳ ಸುಂದರವಾಗಿ ಕಟ್ಟಿಕೊಟ್ರು ಅಂತ. ಯಾಕಂತಂದ್ರೆ ಹಡಪದ ಅಪ್ಪಣ್ಣನವರ ವಚನಗಳು ಅವು ನೀತಿಯ ಬೋಧನೆಯನ್ನು ಅವು ಹೇಳ್ತಾವೆ ಅಂತ. ಆಮೇಲೆ ನೀಲಾಂಬಿಕಾ ಅಕ್ಕನವ್ರು ಹೇಳಿದ ನೀಲಮ್ಮನವರು ಹಡಪದ ಅಪ್ಪಣ್ಣನವರ ಪತ್ನಿ ಲಿಂಗಮ್ಮನವರನ್ನ ತಮ್ಮ ಮಗಳನ್ನ ತಕ್ಕಂತ ಒಂದು ಪ್ರಸ್ತಾಪ ಹಂಚಿಕೊಂಡ್ರಲ್ಲ, ಇದ್ರೂ ಇರ್ಬೋದು ಅಂತಂದು. ಯಾಕಂತಂದ್ರೆ ಅಪ್ಪಣ್ಣನವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆದಂತೆ ಲಿಂಗಮ್ಮನವರು ಸಹಿತ ನೀಲವರ ಮಗಳಾಗಿರ್ಬಹುದಲ್ಲ ಅಂತಂದು. ಹೀಗಾಗಿ ಲಿಂಗಮ್ಮನ ವಚನಗಳು ಏನಿದ್ದಾವಲ್ಲ, ಇವು ನೀತಿ ಬೋಧನೆ ಹೇಳುವುದರ ಜೊತೆಗೆಯೂ ಸಹಿತ ಇವು ಹೆಚ್ಚಾಗಿ ಬೆಡಗಿನ ವಚನಗಳು ಸಹಿತ ಆಗಿ ನಮ್ಗೆ ಬಹಳ ಒಂದು ಆಪ್ತವಾಗ್ತವ ಮತ್ತು ಅದು ಒಂದು ವಿಶ್ಲೇಷಣೆಗೆ ಒಂದು ತರ್ಕಬದ್ಧವಾದಂತ ಅನುಭೂತಿಯನ್ನ ನಾವು ನೀಡ್ತವ ಅಂತಂದು. ಹೀಗಾಗಿ ವಚನಕಾರರ ವಚನಗಳು ನಮ್ಗ ಯಾಕಷ್ಟು ಇಷ್ಟ ಆಗ್ತವ ಅಂತಂದಾಗ, ಇವು ನಮ್ಮ ಭಾವನೆಗಳನ್ನು ಮತ್ತು ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಆಧ್ಯಾತ್ಮದ ಒಂದು ಅನುಭವವನ್ನು ಅವು ತೆರೆದಿಡ್ತಾವ. ಅಷ್ಟೇ ಅಲ್ಲ, ಒಂದು ಹೇಗೆ ಅಂತಂದ್ರೆ ಸಖ್ಯ ಭಾವವನ್ನು, ಒಂದು ಮೈತ್ರಿ ಭಾವವನ್ನು, ಇವು ನಮ್ಮವೇನೋ ಅನ್ನತಕ್ಕಂತ ಅಂಶ ಏನಿದೆಯಲ್ಲ, ಈ ವಚನಗಳು ಅವು ಬಿಂಬಿಸ್ತಾ ಹೋಗ್ತಾವ ಅಂತ. ಹೀಗಾಗಿ ಈ ವಚನಗಳಲ್ಲಿ ಇರ್ತಕ್ಕಂತ ಒಂದು ಅಸಾಧಾರಣವಾದಂತ ಒಂದು ಶಕ್ತಿ, ಸೌಂದರ್ಯ ಮತ್ತು ಅದರ ಹಿಂದೆ ಇರತಕ್ಕಂತಹ ಅನುಭವ ಏನಿದೆಯಲ್ಲ, ಇದು ಸಹಿತ ಒಂದು ಓದುಗರಿಗೆ ಒಂದು ಮಾಂತ್ರಿಕತೆ, ಒಂದು ಸೃಷ್ಟಿ ಮಾಡ್ತಾ ಹೋಗ್ತದ ಅಂತ. ಹೀಗಾಗಿ ವಚನಗಳು ನಾವು ಮುಖ್ಯವಾಗಿ ಇವುಗಳನ್ನು ಆತ್ಮಗೀತೆಗಳು ಅಂತ ಹೇಳ್ತೇವೆ ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ವಸ್ತುನಿಷ್ಠತೆ ಮತ್ತು ನಿರೀಕ್ಷೆಗಳೆಲ್ಲ ಈ ವಚನಗಳಲ್ಲಿ ನಮಗೆ ಕಾಣಲು ಸಾಧ್ಯವಾಗ್ತದ ಅನ್ನೋತಕ್ಕಂಥ ಮಾತನ್ನು ಇಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಹೋಗ್ತೇನೆ. ಯಾಕಂತಂದ್ರೆ ಒಂದು ಅನುಭವ ಗಮ್ಯವಾಗಿರತಕ್ಕಂತಹ ಅರಿವನ್ನು ಬಿಂಬಿಸತಕ್ಕಂತಹ ಈ ವಚನಗಳು ತನ್ನೊಳಗಿನ ಅರಿವು ತನ್ನಲ್ಲಿಯೇ ತೋರಿದು ಅಲ್ಲದೆ ಅನ್ಯರಲ್ಲಿ ತೋರಬಲ್ಲದೆ ಅಂತಂದು, ತನ್ನಲ್ಲಿ ತಾನೇ ಇದ್ದಿದ್ದು ತನ್ನ ತಾನೇ ಪಕ್ವಕ್ಕೆ ಬಂದು ತನ್ನಲ್ಲಿ ಹುಟ್ಟಿದ ನೆನಹಿನ ಭಿನ್ನಾಣವನ್ನು ಏನೆಂಬೆನಯ್ಯ ರಾಮನಾಥ ಅನ್ನತಕ್ಕಂಥ ಮಾತಿನ ಒಂದು ಪ್ರಸ್ತಾಪವನ್ನು ಇಲ್ಲಿ ನಾನು ತೆಗೆದುಕೊಂಡಾಗ, ಇಲ್ಲಿ ಅರಿವು ಅನ್ನೋತಕ್ಕಂಥ ಒಂದು ಒಳನೋಟ ಏನಿದೆಯಲ್ಲ, ಗುರುವಾಗಿ ಕಾಣ್ತಾನ. ಈ ಸೃಷ್ಟಿಯೆಲ್ಲವೂ ಸಹಿತ ಒಂದು ರಹಸ್ಯಮಯವಾದಂತ ಒಂದು ನಿಗೂಢತೆಯ ಒಂದು ಅಂಶ ಮನುಷ್ಯನೇ ಆಗಿರುವಾಗ, ಆ ಕೌಶಲ್ಯತೆ ಏನಿದೆಯಲ್ಲ, ಆ ಕೌಶಲ್ಯತೆ ನಮ್ಮದಾಗಬೇಕು ಅನ್ನೋತಕ್ಕಂಥ ಅದೇ ಅರಿವು ಅಂತ. ಯಾಕಂದ್ರೆ ಅರಿವಿನ ಮಾರ್ಗ ಅದು ಹೆಂಗಿರ್ಬೇಕು ಅಂತಂದಾಗ ಒಂದು ಸ್ಪಷ್ಟವಾಗಿರ್ಬೇಕು. ನಮ್ಗೆ ಕಾಣದೇ ಇರತಕ್ಕಂತ ಒಂದು ಶಕ್ತಿಯಲ್ಲಿ ಆಂತರಿಕವಾದಂತ ಶ್ರದ್ಧೆ, ನಿಷ್ಠೆ ಇವೆಲ್ಲವೂ ಬೇಕಾಗಿರ್ತಾವ. ಆದ್ರೆ ಅನ್ಯರ ಒಂದು ವಿಚಾರದಲ್ಲಿ ನಾವು ನೋಡಕ್ ಹೋದಾಗ ಅದ್ರ ಸಾಧ್ಯವಾಗದೇ ಇರ್ಬೋದು. ಆದ್ರೆ ಈ ಅರಿವು ಏನಿದೆಯಲ್ಲ, ಜ್ಞಾನದ ಮೂಲಕ, ಅಧ್ಯಾತ್ಮದ ಮೂಲಕ ಪಕ್ವವಾದಾಗ ನಾವು ಇನ್ನೊಬ್ಬ ವ್ಯಕ್ತಿಯ ಒಂದು ಮಾನಸಿಕ ಒಂದು ಶೋಧನೆ ಮಾಡಲು ಸಾಧ್ಯವಾಗ್ತದ ಅನ್ನುವ ಅಂಶ ಇದು
ಲಿಂಗಮ್ಮ ತಾಯಿಯವರ ವಚನಗಳಲ್ಲಿಯೂ ಸಹಿತ ನಾವು ಹುಡುಕಲು ಸಾಧ್ಯವಾಗ್ತದ ಅಂತಂದು ಅರಿವು ಸಾಕಷ್ಟು ರೀತಿಯಾದಂತಹ ಹುಡುಕಾಟ ಏನಿದೆಯಲ್ಲ ಇಲ್ಲಿ ಲಿಂಗಮ್ಮನವರ ಬೋಧನೆಯ ವಚನಗಳಲ್ಲಿಯೂ ಸಹಿತ ಕಾಣಬಹುದು ಅನ್ನತಕ್ಕಂತ ನನ್ನ ಮಾತುಗಳನ್ನು ಇಲ್ಲಿ ಪ್ರಸ್ತಾಪ ಮಾಡುತ್ತಾ ಇದುವರೆಗೂ ಸಂವಾದದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ನನ್ನ ಗೌರವದ ನಮನಗಳನ್ನು ಸಲ್ಲಿಸ್ತೇನೆ. ಆಮೇಲೆ ನೀಲಾಂಬಿಕಾ ಅಕ್ಕ ಅವರು ಹೇಳಿದರು ತ್ರಿಪದಿಗಳಲ್ಲಿ ಅವರು ಬಹಳ ಜನಪದ ಸಾಹಿತ್ಯದಲ್ಲಿ ಬಹಳ ಎತ್ತಿದ ಕೈ. ಅಷ್ಟು ಸ್ಪಷ್ಟವಾಗಿ ಅವರು ಕೆಲವು ಹೊಸ ಹೊಸ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೋತಾ ಇರ್ತಾರೆ. ಅದ್ರ ಜೊತೆಗೆ ಶಿವಪ್ರಕಾಶ್ ಅವರು ಸಹಿತ ಹಾಗೆ ಹೀಗೆ ಇಲ್ಲಿ ಕೆಲವು ವಿಚಾರಗಳು ನಮಗೆ ಇದ್ದರೂ ಸಹಿತ ಅಲ್ಲಿ ಏನೋ ಒಂದು ಹೊಸತನ್ನು ಕಂಡಂತ ಒಂದು ಅನುಭವ ನಮಗಾಯ್ತು ಅನ್ನತಕ್ಕಂತ ಅಂಶವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸುತ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಧನ್ಯವಾದಗಳು ಅಕ್ಕ ಅವ್ರೆ. ಅತ್ಯಂತ ಸುಂದರ ಸಂವಾದದ ಕಾರ್ಯಕ್ರಮ ಇದಾಗಿತ್ತಂತ ಹೇಳ್ತಾ ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ನಾನು ಒಂದೆರಡು ಮಾತಾಡ್ತೀನಿ ಸರ್. ಹೇಳ್ರಿ ಅಕ್ಕ ಅವ್ರೆ. ನೀವು ಯಾವಾಗ್ಲೂ ಸುಮ್ಮನೆ ಇರ್ತೀರ, ಅದಕ್ಕೆ ನೀವು ಇಲ್ಲ ಇಲ್ಲ ಎಲ್ಲರ ಮಾತುಗಳು ಕೇಳಿದೆ, ಮಾತಾಡ್ಬೇಕು ಅನಿಸ್ತು. ಬಹಳ ಚೆನ್ನಾಗಿ ಹೇಳಿದ್ರು. ಇಂದಿನ ಕಾರ್ಯಕ್ರಮ ಶಶಿಕಲಾ ಮೇಡಮ್ ಅವರು ತುಂಬಾ ಸುಂದರವಾಗಿ ಹಡಪದ ಲಿಂಗಮ್ಮನ ಬಗ್ಗೆ ತಿಳಿಸಿಕೊಟ್ರು. ಸಂವಾದದಲ್ಲಿ ಆಯ್ತು, ಪೊಲೀಸ್ ಪಾಟೀಲ್ ಅಕ್ಕ ಅವರಂತೂ ಬಹಳ ಅದ್ಭುತವಾಗಿ ನಮಗೆ ತಿಳಿಸಿದ್ರು. ಶಿವಪ್ರಕಾಶ್ ಅವರು ಚೆನ್ನಾಗಿ ತಿಳಿಸಿದ್ರು, ಸರ್ವಮಗಳ ಅಕ್ಕ ಅವ್ರನ್ನು ಚೆನ್ನಾಗಿ ತಿಳಿಸಿದ್ರು. ನಾನು ಒಂದೆರಡು ಲಿಂಗಮ್ಮನ ಬಗ್ಗೆ ಹೇಳ್ಬೇಕು. ಪುಷ್ಪಾವತಿ ಮೇಡಮ್ ಅವರು ಕೂಡ ತಿಳಿಸಿದ್ರು. ಎಲ್ಲರ ಒಂದು ಅನಿಸಿಕೆಗಳನ್ನು ನೋಡಿದಾಗ ನಮಗೆ ಎಷ್ಟೊಂದು ಕರೆನೆ ಜ್ಞಾನ ಬರ್ತದಲ್ಲ ಅಂತ ನನ್ನ ಒಂದು ಅನಿಸಿಕೆ. ಕಲ್ಯಾಣದ ಮಹಾಮನೆಯಲ್ಲಿ ಅತ್ಯಂತ ಪ್ರಭಾವ ಬೀರಿದಂತ ಮಹಾಭಾವಿ ಹಡಪದ ಲಿಂಗಮ್ಮ ಅಂತಾನು ಹೇಳ್ಬಹುದು. ಸತಿಪತಿಗಳೊಂದಾದ ಭಕ್ತಿ ತವಪ್ಪುದು ಶಿವಂಗೆ ಎಂಬಂತೆ ಲಿಂಗಮ್ಮ ಎನ್ನದ ಪತಿಯ ಸಹವರ್ತಿಯಾಗಿ ಆತನ ಯಶಸ್ವಿಗೆ ಕಾರಣಳಾದಳು ಏನು. ಗಂಡನ ಪ್ರಭಾವ ಮತ್ತು ಶರಣ ಸಂಕುಲದ ಈ ಪವಿತ್ರ ಪರಿಸರ ಲಿಂಗಮ್ಮನನ್ನು ವಚನಗಾರ್ತಿಯನ್ನಾಗಿಸಿತ್ತು. ಅಂದ್ರೆ ಈಗ ಕೆಸರಿನಲ್ಲಿ ಯಾವ ತರ ಕಮಲ ಕಮಲ ಯಾವ ತರ ಪ್ರಭಾವ ಬೀರ್ತದೆ, ಅದೇ ತರ ಸಂಸಾರದಲ್ಲಿ ಇದ್ದುಕೊಂಡೇ ಸದ್ಗತಿಯನ್ನು ಸಾಧಿಸಿದಳು ಲಿಂಗಮ್ಮ. ಆ ತಾಯಿಯ ಒಂದು ವಚನ ಇದು ನನಗ್ ಬಹಳ ಹಿಡಿಸದ್ರಿ ಸರ್. ಇದನ್ನ ಎಲ್ಲಾನು ನೀವು ಇನ್ನ ನಿಮ್ಮಿಂದ ಎಲ್ಲರ ಕಡೆಯಿಂದ ಚಿಂತನೆ ಮಾಡಿಸ್ಬೋದು. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದ ಬಿಡಿದೆ. ಆ ಶರಣರ ಪಾದ ಬಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ. ಇಂತಿವರ ಕಂಡೆನ್ನ ಕಂಗಳ ಮುಂದಿನ ಕತ್ತಲೆ ಅರಿಯಿತ್ತು. ಕಂಗಳ ಮುಂದಿನ ಕತ್ತಲೆ ಅರಿಯಲೊಡನೆ ಮಂಗಳದ ಮಹಾ ಬೆಳಗಿನ ಒಂದಾದೆ ಸುಖಿಯಾದನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಂದ್ರೆ ಇದು ಕನಿಷ್ಠ ಕುಲದಲ್ಲಿ ಜನ್ಮ ತಾಳಿ ಶರಣರ ಪರಿಸರದಲ್ಲಿ ಬೆಳೆದು ಲಿಂಗಮ್ಮ ಏನೈತೆ ತನ್ನ ಜೀವನದಲ್ಲಿ ಹಂತವಾಗಿ ಮೇಲೆ ಬಂದಳೇನು ಎಂಬುದನ್ನು ಈ ವಚನದಲ್ಲಿ ಚಿಂತನೆ ನಿವೇದಿಸಿದ್ದಾಳಂತ ಅನಿಸ್ತದ. ಶರಣರ ಸಂಘ ಅವಳನ್ನು ಶ್ರೇಷ್ಠತೆಯ ಶಿಖರಕ್ಕೆ ಏರಿಸಿತು. ಲಿಂಗಮ್ಮನ ಜೀವನದಲ್ಲಿ ಸಾಕಷ್ಟು ಪವಾಡಗಳ ಘಟನೆಗಳನ್ನು ಆಗಿರಬಹುದು. ಅಪ್ಪಣ್ಣನಂತ ಮಹಾಶರಣರ ಸತಿ ಎಂಬುದರೊಡನೆ ಈಕೆಯು ಪರಮ ಆಧ್ಯಾತ್ಮ ಸುಖದ ಎತ್ತರದ ನೆಲೆಯನ್ನು ಮುಟ್ಟಿದ್ದಾಳೆ ಅಂತನೂ ಹೇಳಬಹುದು. ಇಲ್ಲಿ ತನ್ನ ಅಂಕಿತದಲ್ಲಿ ಏನದ ಅಪ್ಪಣ್ಣ ಪ್ರಿಯ ಎಂಬುದು ಅವಳ ಪತಿಭಕ್ತಿಯನ್ನು ಸೂಚಿಸುತ್ತದೆ ಅಂತ ನನ್ನ ಒಂದು ಅನಿಸಿಕೆ. ಅದರ ಜೊತೆಗೆ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂದ್ರ ಚನ್ನಬಸವಣ್ಣನಿಂದ ಆಧ್ಯಾತ್ಮಿಕದ ಶಿಖರವನ್ನು ಏರಿರಬಹುದು. ಅದಕ್ಕಾಗಿ ತನ್ನ ಅಂಕಿತದಲ್ಲಿ ಚನ್ನಬಸವಣ್ಣ ಅಂತ ಇದನ್ ಮಾಡ್ಕೊಂಡಾಳ ಏನಂತ ನನ್ನ ಅಭಿಪ್ರಾಯ. ನಿಮ್ಮ ಅನುಭವಿಗಳು ಇದನ್ನೇನಾರ ಸವಿಸ್ತಾರವಾಗಿ ನನಗೆ ತಿಳಿಸಿಕೊಡ್ಬೇಕು. ನನಗೆ ಒಂದು ಮಾತನಾಡಲು ಅವಕಾಶ ಅಷ್ಟು ನಾನು ಇವರೆಲ್ಲರ ಮುಂದೆ ನನಗೇನು ಅಷ್ಟು ಇದು ಗೊತ್ತಿಲ್ಲ ರೀ. ಇವರೆಲ್ಲರೂ ಸರ್ವಮಗಳ ಅಕ್ಕ ಆಗಿರ್ಬೋದು, ಪುಷ್ಪಾವತಿ ಮೇಡಮ್, ಪೊಲೀಸ್ ಪಾಟೀಲ್ ಅಕ್ಕ ಅವರು, ಶಿವಪ್ರಕಾಶ, ಈ ಎಲ್ಲಾ ಶರಣರ ಮುಂದೆ ನಾವಿನ್ನ ತಿಳ್ಕೊಳ್ಳೋದು ಬಹಳ ಅದ. ನನಗೇನೋ ತಿಳಿದ ಮಟ್ಟಿಗೆ ಒಂದೆರಡು ಮಾತಾಡಿನಿ. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಅಕ್ಕ ಅವ್ರೆ. ಇದನ್ನ ಅವರ ವಚನಾಂಕಿತವನ್ನ ನಮ್ಮ ಬಸವಾನಂದ ಸ್ವಾಮಿಗಳು ಬಹಳ ಅದ್ಭುತವಾಗಿ ಹೇಳ್ತಾರೆ. ಏನಂದ್ರೆ ಸುಖ ಸಾರಾಮೃತ ದಂಪತಿಗಳ ವಚನಾಂಕಿತ ಅಂತ. ಅಂದ್ರೆ 8 ವಿಭಾಗಗಳನ್ನ ಮಾಡ್ತಾರೆ ವಚನಾಂಕಿತಗಳನ್ನ. ಅದರಲ್ಲಿ ಸುಖ ಸಾರಾಮೃತ ಅನುಭವಿಸಿದ ದಂಪತಿಗಳ ಆ ಒಂದು ವಚನಾಂಕಿತ ಅಂತ ಬಸವಾನಂದ ಸ್ವಾಮಿಗಳು ಹೇಳ್ತಾರೆ. ಓಕೆ, ಧನ್ಯವಾದಗಳು ಅಕ್ಕ ಅವ್ರೆ. ಅನುಪಮ್ ಪಾಟೀಲ್ ಅವರೇ, ಶರಣ ಸಮರ್ಪಣೆಗೆ ಹೋಗೋಣವಾ? ಹಾ ಸರ್. ಓಕೆ. ಈ ಕಾರ್ಯಕ್ರಮದ
ಕೊನೆಯ ಘಟ್ಟ ಶರಣ ಸಮರ್ಪಣೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 2 ವರ್ಷದಿಂದ ಮಕ್ಕಳ ಕಡೆಯಿಂದ ನಾವು ಪ್ರಾರ್ಥನೆಯನ್ನ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಸರಿಸುಮಾರು 5ನೇ ಕ್ಲಾಸ್ 6ನೇ ಕ್ಲಾಸ್ ವರೆಗಿನ ಮಕ್ಕಳ ಪ್ರಾರ್ಥನೆ ಮಾಡಿಸ್ತಾ ಇದ್ದೀವಿ. ಸರಿಸುಮಾರು 70 ಜನ ಮಕ್ಕಳು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ 71ನೇ ಮಗುವಾಗಿ ಪ್ರಕೃತಿ ಜನಾರ್ದನ್ ಜೋಗೂರ್ ಕಲಬುರ್ಗಿ ಜಿಲ್ಲೆ ಮಗು ಉಳ್ಳವರು ಶಿವಾಲಯವ ಮಾಡುವರು, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತ ಅಸ್ಖಲಿತವಾಗಿ ಬಹಳ ಅದ್ಭುತವಾಗಿ ಯಾವುದೇ ಒಂದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇಲ್ದಂಗೆ ಆ ಮಗು ಪ್ರಾರ್ಥನೆಯನ್ನು ಮಾಡ್ತು. ಹಾಗಾಗಿ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ, ಅದಕ್ಕಿಂತ ಹೆಚ್ಚಾಗಿ ಅವರ ತಂದೆ ತಾಯಿಗಳಿಗೆ ಧನ್ಯವಾದಗಳನ್ನ ನಾವು ಅರ್ಪಿಸ್ತೀವಿ. ಯಾಕಂದ್ರೆ ಅವಳನ್ನ ಟ್ರೈನ್ ಮಾಡ್ತಾ ಇರೋದೇ ಅವರು. ಇತ್ತೀಚೆಗೆ ಮೊನ್ನೆ ಬಸವ ಕಲ್ಯಾಣದಲ್ಲಿ ಅವರ ತಾಯಿ ಸಿಕ್ಕಿದ್ರು. ಆ ಮಗು ಕೈಲಿ ಅಲ್ಲೇ ನಿಂತಲ್ಲೇ 2 ವಚನಗಳನ್ನ ಹೇಳ್ಸಿದ್ರು. ಅದ್ಭುತವಾದಂತ ಒಂದು ಪ್ರತಿಭೆಯಿಂದ ಇವತ್ತಿನ ಪ್ರಾರ್ಥನೆಯನ್ನು ಕೂಡ ನಾವು ಕೇಳಿದ್ವಿ. ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಇಂದಿನ ಉಪನ್ಯಾಸ ಬಹಳ ಸುಂದರವಾಗಿ ಮೂಡಿ ಬಂತು. ಅಂದ್ರೆ ಎಲ್ಲಿಯೂ ವಿದೌಟ್ ಎನಿ ಬ್ರೇಕ್ ವಿ ಹ್ಯಾವ್ ಲಿಸನ್ ಟು ದಿ ಪ್ರೆಸೆಂಟೇಶನ್. ಒಂದು ಸುಂದರವಾದ ಪ್ರೆಸೆಂಟೇಶನ್ ಅನ್ನ ಅಕ್ಕ ಅವ್ರು ನಮಗೆ ನೀಡಿದ್ರು. ಲಿಂಗಮ್ಮನ ಬಗ್ಗೆ ಎಲ್ಲಿಯೂ ನಮಗೆ ಈ ವಚನ ವಾಂಗ್ಮಯದಲ್ಲಿ ಎಲ್ಲಿಯೂ ಸರಿಯಾದ ಉಲ್ಲೇಖಗಳು ಸಿಗೋದಿಲ್ಲ. ಶೂನ್ಯ ಸಂಪಾದನೆ, ಹರಿಹರನ ರಗಳೆ ಮತ್ತು ಬಸವ ಪುರಾಣದಲ್ಲಿ ಅಲ್ಲಲ್ಲಿ ಹಡಪದ ಅಪ್ಪಣ್ಣನವರ ಉಲ್ಲೇಖ ಬಂದಾಗ ಲಿಂಗಮ್ಮನವರ ಉಲ್ಲೇಖವು ಬರ್ತದೆ. ನಾನು ಆಗ್ಲೇ ಹೇಳ್ದಂಗೆ ನಿಜಮುಕ್ತ ಲಿಂಗಮ್ಮ ಅನ್ನೋದಕ್ಕೆ ಒಂದು ವ್ಯಾಖ್ಯಾನವನ್ನ ನಮ್ಮ ಶಶಿಕಲಾ ಮೇಡಮ್ ಅವ್ರು ಕೊಟ್ರು, ಆಮೇಲೆ ನೀಲಾಂಬಿಕಾ ಮೇಡಮ್ ಅವ್ರು ಕೊಟ್ರು, ಆಮೇಲೆ ಉಳಿದ ಎಲ್ಲ ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲರೂ ಅದನ್ನ ಉಲ್ಲೇಖ ಮಾಡಿದ್ರು. ಒಂದು ಪುಸ್ತಕದಲ್ಲಿ ಬರೀತಾರೆ, ಅವರನ್ನು ನಿಜಸುಖಿಯನ್ನಾಗಿಸಲು ಅವಶ್ಯಕವಾಗಿದ್ದ ಎಲ್ಲ ಗುಣಗಳು ಆಕೆಯಲ್ಲಿ ಇದ್ವು ಅಂತಕ್ಕಂಥ ವಿಚಾರವನ್ನ ಡಾಕ್ಟರ್ ವೀರಣ್ಣ ರಾಜು ಅವರು ಸಂಪಾದನೆ ಮಾಡತಕ್ಕಂಥ ಬಸವೇಶ್ವರರ ಸಮಕಾಲೀನರ ಪುಸ್ತಕದಲ್ಲಿ ಬರೀತಾರೆ. ಅವರನ್ನು ನಿಜಸುಖಿಯನ್ನಾಗಿಸಲು ಅವಶ್ಯಕವಾಗಿರುವ ಎಲ್ಲ ಗುಣಗಳು ಲಿಂಗಮ್ಮನವರಲ್ಲಿ ಇದ್ರು, ಲಿಂಗಮ್ಮನವರಲ್ಲಿ ಇದ್ವು, ಹಾಗಾಗಿ ಅವರು ನಿಜಸುಖಿ ಅಂತಕ್ಕಂಥ ಮಾತನ್ನ ಇಲ್ಲಿ ಬರೀತಾರೆ. ಸುಮಾರು 114 ವಚನಗಳು ಲಿಂಗಮ್ಮನ ಬೋಧೆಯ ವಚನಗಳು ಅಂತಾನೆ ನಮ್ಗೆ ಕಂಡು ಬರ್ತವೆ ಅಂತ ಶಶಿಕಲಾ ಅವರು ತಿಳಿಸ್ಕೊಟ್ಟಿದ್ದಾರೆ. ಅಪ್ಪಣ್ಣ ಪ್ರಿಯ ಕೂಡಲ ಸಂಗಮ ಅಂತ ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣ ಅಂತಕ್ಕಂಥ ಅವರ ವಚನಾಂಕಿತದ ಒಂದು ರಹಸ್ಯವನ್ನು ಕೂಡ ಬಸವಾನಂದ ಸ್ವಾಮೀಜಿಯವರು ನೇರವಾಗಿ ಹೇಳಿದ್ದಾರೆ. ಹಾಗಾಗಿ ನಿಜಮುಕ್ತಿ ಲಿಂಗಮ್ಮನವರ ವಚನಗಳು ಅಂದ್ರೆ ನೇರ ನಿರ್ದಾಕ್ಷಿಣ್ಯ ವಚನಗಳು ಅಂತಾನೆ ಈ ವಚನ ವಾಂಗ್ಮಯದಲ್ಲಿ, ವಚನ ಸಾಹಿತ್ಯದಲ್ಲಿ ಹೇಳ್ತಕ್ಕಂಥ ಮಾತುಗಳು. ತಮ್ಮ ಉಪನ್ಯಾಸದುದ್ದಕ್ಕೂ ಸರಿಸುಮಾರು 32 ವಚನಗಳನ್ನ ಕೋಟ್ ಮಾಡಿದ್ರು ಶಶಿಕಲಾ ಅಕ್ಕ ಅವರು. ಬಹಳ ಸುಂದರವಾದಂತಹ ಒಂದು ಉಪನ್ಯಾಸವನ್ನ, ಹಾಗಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇಂದಿನ ಸಂವಾದದಲ್ಲಿ ಪಾಲ್ಗೊಂಡಂತ ನೀಲಾಂಬಿಕೆ ಅಕ್ಕ ಅವರು ಬಹಳ ಸುಂದರವಾಗಿ ಲಿಂಗಮ್ಮನವರ ಒಂದು ಬದುಕನ್ನ ತ್ರಿಪದಿಗಳ ಮೂಲಕ ಕಟ್ಕೊಟ್ಟದ್ದು ಬಹಳ ಸಂತಸ ವಿಷಯ. ಯಾವಾಗ್ಲೂ ನಾವು ನೀಲಾಂಬಿಕೆ ತಾಯಿಯವ್ರನ್ನ ಯಾಕೆ ಮೊದಲು ಕರೆಯೋದು ಅಂದ್ರೆ, ಅದರಿಂದ ಆ ಸಂವಾದ ಕಾರ್ಯಕ್ರಮ ಮುಂದುವರ್ತದೆ ಅಂತಕ್ಕಂಥ ಒಂದು ವಿಷಯ ನಮ್ಗೆ ಬಹಳ ಹೆಮ್ಮೆಯ ವಿಷಯ ಅಂತ ನನಗನ್ಸ್ತದೆ. ಅದರಲ್ಲಿ ಮಹಾಬೆಳಕು, ನಿಜಮುಕ್ತೆ, ಅನುಭವ, ನೇರ ದಿಟ್ಟ ನುಡಿಗಳು, ಈ ಎಲ್ಲ ಗೌರವಪೂರ್ಣ ವಾಕ್ಯಗಳಿಂದ ಲಿಂಗಮ್ಮನವರ ಬದುಕನ್ನ ಕಟ್ಕೊಟ್ಟದ್ದಕ್ಕಾಗಿ ನೀಲಾಂಬಿಕೆ ಅಕ್ಕವರು ಕೂಡ ಧನ್ಯವಾದ ಹೇಳ್ತಾ, ಎಂದಿನಂತೆ ದೂರದ ಮಸ್ಕಟ್ನಿಂದ ಜಾಯ್ನ್ ಆಗಿದ್ದಂಥ ಶಿವಪ್ರಕಾಶ್ ಅವರು ಹೊಸ ಬೆಳಗನ್ನ ನೀಡಿದ್ರು. ಹಮೀದಾ ಬೇಗಂ ಅಕ್ಕ ಅವರು, ಶರವಡಿ ಮಠ ಅವರು ಕನಿಷ್ಠದಲ್ಲಿ ಹುಟ್ಟಿದೆ ಅಂತಕ್ಕಂಥ ಆ ಒಂದು ವಚನದಲ್ಲಿ ಅದನ್ನ ಹೇಳಿದರು. ಗುರುಪ್ರಸಾದ್ ಕುಚ್ಚಂಗಿ ಅವರು ಮಾತನಾಡ್ಬೇಕಿತ್ತು. ಇವತ್ತು ಜಾಯ್ನ್ ಆಗಿದ್ದಂತ
4 ಜನ ಹೊಸಬ್ರು, ನೀಲಾ ನಾಗಭೂಷಣ ಅಕ್ಕವರು, ಭಾರ್ಗವಿ ಅಕ್ಕವರು, ದಾಕ್ಷಾಯಣಿ ಅಕ್ಕವರು, ಆಮೇಲೆ ನಮ್ಮ ಎಂದಿನಂತೆ ಲಿಂಗಸೂಗೂರಿನ ಅಮರವಾಣಿ ಐದನಾಳ್ ಅಕ್ಕವರು ಸುಂದರವಾಗಿ ಲಿಂಗಮ್ಮನವರ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ಆಸ್ ಯೂಶುವಲ್ ನಮ್ಮ ವಚನ ಮಂದಾರದ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಸರ್ವಮಂಗಳ ಸಕ್ರೆ ಅವರು ಅದನ್ನ ಉತ್ತಮವಾಗಿ ಕನ್ಕ್ಲೂಡ್ ಮಾಡಿದ್ರು ಅಂತ ನನ್ನ ಅನಿಸಿಕೆ. ಒಂದು ಉತ್ತಮ ಉಪನ್ಯಾಸ, ಒಂದು ಸಹೃದಯ ಸಂವಾದಕ್ಕೆ ನಾವೆಲ್ಲ ಪಾಲ್ಗೊಂಡ್ವಿ ಅಂತಕ್ಕಂಥ ವಿಷಯವನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಇನ್ನ ಮುಂದಿನ ವಾರ 13/12/2025 ವಿಜಯಪುರ ಜಿಲ್ಲೆಯ ನಾಗಠಾಣದ ಶ್ರೀ ಸಂತೋಷ್ ಕುಮಾರ್ ಬಂಡೆ ಅವರು ಶರಣರ ಕಾಯಕ ಹಾಗೂ ದಾಸೋಹ ಚಿಂತನೆಗಳು ಒಂದು ವಿಭಿನ್ನ ಆಲೋಚನೆ ಅಂತಕ್ಕಂಥ ವಿಷಯದ ಮೇಲೆ ಮಾತನಾಡಲಿದ್ದಾರೆ. ಅತ್ಯುತ್ತಮ ಶಿಕ್ಷಕರು ಹಾಗೂ ಸಂಘಟಕರು ಆದಂತಹ ಸಂತೋಷ್ ಕುಮಾರ್ ಬಂಡೆ ನಾಗಠಾಣ್ ಅವರ ಉಪನ್ಯಾಸವನ್ನು ಕೂಡ ಮುಂದಿನ ವಾರ ನಾವು ಕೇಳೋಣ. ಹೀಗೆಯೇ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತಹ ಒಂದು ಜವಾಬ್ದಾರಿಯನ್ನ ನಾವು ನಿರ್ವಹಣೆ ಮಾಡೋಣ ಅಂತ ಹೇಳ್ತಾ ನನ್ನ ಶರಣು ಸಮರ್ಪಣೆಗೆ ವಿರಾಮವನ್ನು ಹೇಳ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಪಾಲ್ಗೊಂಡ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಅನ್ಪೂರ್ಣ ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಭಾರ್ಗವಿ ಅಂತ ಅಣ್ಣವ್ರೆ. ಹೌದು, ಕೇಳಿಸ್ತಾ ಇದ್ದಾರಾ? ಹಾ ಕೇಳಿಸ್ತಾ ಇದೆ, ಹೇಳ್ರಕ್ಕ. ಅಣ್ಣರೇ ನೀವ್ ಹೇಳಿದ್ ನನ್ ಕೇಳಿಸ್ತೆ. ಶಶಿಕಲಾ ಅಕ್ಕರಂತೂ ಸೂಪರ್ ಆಗಿ ಅವ್ರ ಅನುಭವದ ಮಾತನ್ನ ಹಾಡಿದ್ರು. ನನಗ್ ಬಾಳ ಹಿಡಿಸ್ತು. ಇದು ಫಸ್ಟ್ ಟೈಮ್ ನಾನ್ ಜಾಯ್ನ್ ಆಗಿರೋದು ಲಿಂಕ್. ಇಟ್ ಇಸ್ ಫಸ್ಟ್ ಟೈಮ್. ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇರೋದು ನಮ್ಮ ತಾಯಿಯವರು ಕಲ್ಯಾಣಮ್ಮ ಅಂತ, ಭ್ರಮರಾಂಬ ಅಂತ ಅವ್ರ ಹೆಸರು. ಅವ್ರು ನನಗೆ 6:20 ಫೋನ್ ಮಾಡಿ 6:20 ಫೋನ್ ಮಾಡಿ ಶಶಿಕಲಾ ಅಕ್ಕ ಅವ್ರು ಮಾತಾಡ್ತಾ ಇದಾರೆ ಹಡಪದ ಲಿಂಗಮ್ಮ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ, ಕೇಳು ಅಂತ ಹೇಳಿದ್ರು. 6:15 ಫೋನ್ ಮಾಡಿದ್ರು. ನಾನ್ ತಡವಾಗಿ ನಾನ್ ಜಾಯ್ನ್ ಆಗಿದ್ದು. ಅದಕ್ಕೆ ಆದ್ರೂ ಆ ಒಂದು 10-15 ನಿಮಿಷದಲ್ಲಿ ನನಗೆ ತುಂಬಾ ಹಿಡಿಸಿದ್ದು ಮಾತು, ರೋಷ, ಭಕ್ತಿ, ಆಮೇಲೆ ಇದು ತುಂಬಾ ಚೆನ್ನಾಗಿ ಹೇಳಿದ್ರಪ್ಪ ಶಶಿಕಲಾ ಅಕ್ಕವ್ರಂತೂ. ಒಂದೊಂದು ವಚನ ಬಿಡಿಸಿ ನನಗ್ ಬಹಳ ಸಂತೋಷ ಆಯ್ತು ಅಣ್ಣಾರೆ. ಒಂದು ನನ್ನ ಒಂದು ಸಲಹೆ ಏನು ಅಂದ್ರೆ, ನಾನು ಮೂಲತಃ ಭಾರ್ಗವಿ ಹೆಸರು, ಭ್ರಮರಾಂಬ ಅವರ ಮಗಳು, ಆಯ್ತಾ. ನಾನು ಮೂಲತಃ ಶಿಕ್ಷಕಿ ಅಣ್ಣಾರೆ. ಈ ಮುಂದಿನ ದಿನಗಳಲ್ಲಿ ಶರಣೆಯರ ಬದುಕನ್ನ ಈಗ ಶಶಿಕಲಾ ಅಕ್ಕ ಹೆಂಗ್ ಹೇಳಿದ್ರಲ್ಲ, ಅದೇ ರೀತಿ ಅನಾಮಧೇಯ ನಮಗೆ ಶರಣೆಯರು ಎಷ್ಟೊಂದ್ ಜನ ಇದ್ದಾರೆ. ಒಬ್ಬೊಬ್ರದ್ದು ಈ ತರ ಅನುಭವದ ಮಾತುಗಳನ್ನ ಆಡಿಸ್ಬೋದಾ? ಆಲ್ರೆಡಿ 39 ಶರಣೆಯರ ಕುರಿತು ನಮ್ಮಲ್ಲಿ ಉಪನ್ಯಾಸಗಳಾಗಿವೆ. ಅದು ನಮ್ಮ ಲಿಂಕ್ ಕಳಿಸ್ಕೊಡ್ತೀನಿ. 39 ಶರಣೆಯರ ಬಗ್ಗೆ ಮಾತನಾಡಿದ್ದಾರೆ. ಕಾರ್ಯಕ್ರಮನೇ ಮಾಡಿದೀವಿ ನಮ್ ಗ್ರೂಪ್ ನಲ್ಲಿ ಅದನ್ನು. ಹೌದೌದು, ಸುಮಾರು 39 ಶರಣೆಯರ ಬಗ್ಗೆ ಮಾತನಾಡಿದ್ದಾರೆ. ಅದ್ರ ಲಿಂಕ್ ಕಳಿಸ್ಕೊಡ್ತೀನಿ, ತಾವು ನೋಡ್ಬೋದು ಅದನ್ನೆಲ್ಲ ವಿಡಿಯೋಗಳನ್ನ. ಎಲ್ಲರೂ ಮಾಡಿದೀವಿ. ತಮಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ರೆ ತಾವು ಮಾತಾಡ್ಬೋದು, ಅದ್ರಲ್ಲಿ ಮಾತಾಡಿ, ಏನು ತೊಂದ್ರೆ ಇಲ್ಲ. ನಿಮಗ ಯಾವ್ದಾದ್ರು ಒಬ್ಬ ವಚನಕಾರ್ತಿಯ ಬಗ್ಗೆ ಮಾತಾಡ್ಬೇಕು ಅನ್ಸಿದ್ರೆ. ಇವರು ಶಶಿಕಲಾ ಅಕ್ಕ ಅವ್ರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಅವ್ರದ್ದು ಎಲ್ಲರದು ನಂಬರ್ಗಳನ್ನ ಕೊಟ್ರೆ ಅವ್ರ ಹತ್ರ ಮಾತಾಡ್ಸೋ ಪ್ರಯತ್ನವನ್ನ ನಾವು ಮಾಡ್ತೀವಿ. ಖಂಡಿತ ಅಕ್ಕ. ಅವ್ರು ಭಾರ್ಗವಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ 5 ಜನ ಬಂದಿದ್ದಾರೆ ನಿಮ್ಮ ಗ್ರೂಪ್ ನ. 5 ಜನದ ನಂಬರ್ ಕೊಡಿ, ಅವ್ರ ಹತ್ರ ಮಾತಾಡ್ಸೋಣ ಮುಂದಿನ ದಿನಗಳಲ್ಲಿ. ಆಯ್ತಾಯ್ತು, ಓಕೆ, ಕೊಡಿ, ನಾನು ಮಾತಾಡ್ಸ್ತೀನಿ. ಕಂಟಿನ್ಯೂಸ್ ಆಗಿ ಒಂದು ತಿಂಗಳ ಕಾರ್ಯಕ್ರಮ ನಿಮ್ಮ ಬಳಗದಿಂದ ನಡೀಲಿ. ಮಾತಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ, ದೊಡ್ಡವ್ರ ಹಿರಿಯರು ದಾನಿಗಳು ಮಾತಾಡಕ್ ಕೇಳೋಣ ಅಂತ ನನಗ ಆಸೆ ಅಷ್ಟೇ. ಹೌದೌದು, ಧನ್ಯವಾದಗಳು ಅಕ್ಕ ಅವ್ರೆ. ತಮ್ಮ ನಂಬರ್ ತಗೊಂಡು ನಾನು ನಿಮ್ಮ ಹತ್ರ ಮಾತನಾಡ್ತೀನಿ ಆಮೇಲೆ. ಥ್ಯಾಂಕ್ ಯು, ಧನ್ಯವಾದಗಳು. ಶ್ರೀಮತಿ ಅನುಪಮ್ ಪಾಟೀಲ್ ಅವರೇ, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಹಾ ಸರ್.
ಅತ್ಯಂತ ಪ್ರಬುದ್ಧವಾದ ಉಪನ್ಯಾಸದ ಜೊತೆಗೆ ವೈಚಾರಿಕವಾದ ಚರ್ಚೆಯೊಂದಿಗೆ ಇಂದಿನ ಉಪನ್ಯಾಸ ಮಾಲಿಕೆ ಮೂಡಿ ಬಂದಿತು. ಮುಂದಿನ ವಾರನೂ ಹೀಗೇನೆ ಹೊಸ ವಿಷಯದೊಂದಿಗೆ ಹೊಸ ಅತಿಥಿಗಳೊಂದಿಗೆ ಮತ್ತೊಮ್ಮೆ ಸೇರೋಣ ಅಂತ ಹೇಳಿ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು.